ಇವತ್ತು ನಾವು ಆಳ್ವಾಸ್ ವಿದ್ಯಾಗಿರಿಯ ಆಳ್ವಾಸ್ ಪ್ರಗತಿ 2026 ನಲ್ಲಿ ಇದ್ದೇವೆ. ಮತ್ತೊಮ್ಮೆ ಮೋಹನ್ ಅವರು ಎಲ್ಲ ಪರವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಸೊ ಈ ಗ್ಯಾಪ್ ಅನ್ನ ಫಿಲ್ ಮಾಡುವಂತ ಒಂದು ಒಳ್ಳೆಯ ಪ್ರಯತ್ನ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಿಂದ ಆಗಿದೆ. ಗೋಡ ಹೇ ಮೈದಾನ ಹೇ ಚಲ್ತಾ ಹೇ ಚಲಾತಾ ಅಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ ನಡೆಯುತ್ತಿಲ್ಲ. ನಮ್ಮ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಸಬಿತಾ ಅವರ ಬಗ್ಗೆ ಮಾತಾಡ್ತಾರೆ. ಅವರ ಬಗ್ಗೆ ಹೇಳಬೇಕು ಅಂತ ಇದ್ರೆ ಅವರ ಮುಂದೆ ನಾವು ಏನೂ ಅಲ್ಲ. ಫಸ್ಟ್ ಸ್ಯಾಲರಿ ಈತ್ ಬರೋಡೊಂದಲ್ಲ ಎಕ್ಸ್ಪೆಕ್ಟೇಷನ್ ಉಂಡೆ ಅಬೌವ್ 20 ಅಂಚ ತಿಕ್ಕಂಡ ಫಸ್ಟ್ ಡೇ ಸ್ಟಾರ್ಟಿಂಗ್ ಡೇ ಈರ್ದಾದ ಎಕ್ಸ್ಪೆಕ್ಟ್ ಮಾಡ್ತೊಂದಿಲ್ಲ ರೀನಿ ಒಂದು ಜಾಬ್ ಅಂಡೆ ಕೊಂಜೋಕ್ಲೆ ನಂಚ ಬೇಲೆ ಕಡ ಪುಣ್ಯಕ್ಕೆ ಸಪೋರ್ಟ್ ಮಾಡ್ಬರಿ ಇಷ್ಟನಾ ಕಡಪೋಡೆ ಎಂಕ್ಲಾಂಡ ಪೋತೆ ಜಾಕ್ಲಾಂಡ ರಪಾಡೆ ಪಾತೆಲ್ಲ ಬಲ್ತೇರಿ ಇಲ್ಲ ಬಂದು ಬೈದಿನತೆ ಬಂದು ಬೈದು ಇಲ್ಲದಕ್ಕೆ ನಾವು ಫೋರ್ಸ್ಫುಲ್ ಗೆ ಬೈದಿನಿ. ಸ್ಯಾಲರಿ ಎತ್ಕೋಡು ಸ್ಯಾಲರಿ ಟ್ಯಾಲೆಂಟ್ ಜಾಬ್ ಅಂತ ಜಾಬ್ ಸಿಗ್ತದೆ ಇಲ್ಲೋ ಅಂತ ಕನ್ಫ್ಯೂಷನ್ ಅಲ್ಲಿ ಬರ್ತಾರೆ. ಅವ್ರಿಗೆ ಏನ್ ಹೇಳ್ತೀರಾ? ಕನ್ಫ್ಯೂಷನ್ ಅಂದ್ರೆ ಪ್ರಯತ್ನ ಪಡ್ಬೇಕಂತ ಅಷ್ಟೇ. ನಾವು ಮೊದಲು ಬರಬೇಕಾದ್ರೆ ಕನ್ಫ್ಯೂಸ್ ಅಲ್ಲೇ ಬಂದಿದ್ದು, ಆದ್ಮೇಲೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು 100% ಜಾಬ್ ಆಗುತ್ತೆ ಅಂತ. ಜೋಗ್ಲೆಲ್ಲ ತುಂಬ ಬರೋಡೆ ಇದೆ, ನಮ್ಮ ಜವಾಬ್ದಾರಿ ಅದು. ಫ್ರೆಷರ್ಸ್ ಆಗಲಿ ಎಕ್ಸ್ಪೀರಿಯನ್ಸ್ ಆಗಲಿ ಲಾಸ್ಟಿಗೆ ಆಗೋದು ಸ್ಕಿಲ್ಸ್ ಮತ್ತು ರೆವೆನ್ಯೂ ಬೇಕೇ ಬೇಕಲ್ಲ. ಎಷ್ಟು ಜಾಬ್ ಇಂಪಾರ್ಟೆಂಟ್, ಎಲ್ಲರಿಗೂ ಪ್ರತಿಯೊಬ್ಬರು ಕೆಲಸ ಬೇಕು, ನಿಮಗೂ ಕೆಲಸ ಬೇಕು, ನಮಗೂ ಕೆಲಸ ಬೇಕು, ಜೀವನ ನಡಿಬೇಕು. This is definitely an amazing experience to be here. I wish all the best for Alvas, and yes, we should work together for better success. ನಮ್ಗೆ ನಿರೀಕ್ಷೆ ಇತ್ತು, ಅದೇ ಮಕ್ಕಳು ಜಾಸ್ತಿ ಬಂದಿದ್ದಾರೆ. ಬಟ್ ನೀವು ನೋಡ್ಲಿಕ್ಕೆ ಹೋದ್ರೆ ಒಂದು 4,000-5,000 ಡಿಗ್ರಿ ಮಕ್ಕಳು, ಬೇಸಿಕ್ ಡಿಗ್ರಿ ಮಕ್ಕಳು ಬಂದಿದ್ದಾರೆ. ಸೊ ಇದೊಂದು ಒಳ್ಳೆ ಲಕ್ಷಣ. ನಮಸ್ಕಾರ. ಇವತ್ತು ನಾವು ಆಳ್ವಾಸ್ ವಿದ್ಯಾಗಿರಿಯ ಆಳ್ವಾಸ್ ಪ್ರಗತಿ 2026 ನಲ್ಲಿ ಇದ್ದೇವೆ. ಇವತ್ತು ವಿಶೇಷವಾಗಿ ನಮ್ಮ ಕ್ಯಾಂಪಸ್ ತುಂಬೆಲ್ಲ ಉದ್ಯೋಗಾಕಾಂಕ್ಷಿಗಳು ಬಂದು ಸೇರಿದ್ದಾರೆ. ಅವರ ಜಾಬ್ ಕನಸು ಇವತ್ತು ಈಡೇರುವಂತಹ ಸಮಯ. ಯಾರಿಗೆಲ್ಲ ಈ ಕನಸು ಈಡೇರುತ್ತೆ ಅಂತ ನೋಡ್ಕೊಂಡು ಬರೋಣ. ಬಹುಶಃ ಅತ್ಯಂತ ಸಂತೋಷವಾಗ್ತದೆ ಆಳ್ವಾ ಸಂಸ್ಥೆಯ ಪ್ರಗತಿ ಉದ್ಯೋಗ ಮೇಳ ಭಾಗವಹಿಸಲಿಕ್ಕೆ. ಈ ಒಂದು ಪ್ರಗತಿ ಉದ್ಯೋಗ ಮೇಳ ಬರೋದು ಉದ್ಯೋಗ ಕೊಡಿಸುವಂಥ ಒಂದು ಅವಕಾಶ ಮಾತ್ರ ಅಲ್ಲ, ಇದು ನಮ್ಮ ಸಮಾಜ ಮತ್ತು ದೇಶಕ್ಕೆ ಪೂರಕವಾಗುವ ಒಂದು ದೊಡ್ಡ ಮಟ್ಟದ ಒಂದು ಸಾಮಾಜಿಕ ಕಳಕಳಿಯ ಕೆಲಸ. ಯಾಕೆ ಪರೋಕ್ಷವಾಗಿ ಇದು ಈ ದೇಶದ ಮತ್ತು ಸಮಾಜದ ಆರ್ಥಿಕ ವ್ಯವಸ್ಥೆಯನ್ನು ಇನ್ನಷ್ಟು ಬಲಿಷ್ಠಗೊಳಿಸಲಿಕ್ಕೆ ನಮಗೆ ಪ್ರಯೋಜನ ಆಗುವಂಥ ಒಂದು ಯೋಜನೆ. ಬಹುಶಃ ನಮ್ಮ ಯುವ ಜನಾಂಗ ಮತ್ತು ಯುವಕ ವಿದ್ಯಾ ಸಮುದಾಯ ಯಾರಿದ್ದಾರೆ ಅವರ ಎಲ್ಲ ಕೌಶಲ್ಯತೆಯನ್ನು, ಅವರೆಲ್ಲ ಬುದ್ಧಿಶಕ್ತಿಯನ್ನು, ಹೃದಯವಂತಿಕೆಯನ್ನು ಅವ್ರು ಪರವರಿಗೆ ಹೋಗಿ ಕೆಲಸ ಮಾಡೋ ಬದಲು ಮಣ್ಣಿನಲ್ಲೇ ಕೆಲಸ ಮಾಡಿದರೆ ಅದು ಪರೋಕ್ಷವಾಗಿ ಊರವರಿಗೂ ಕೂಡ ಪ್ರಯೋಜನ ಆಗ್ತದೆ. ಆರ್ಥಿಕವಾದ ಬದಲಾವಣೆ ಕೂಡ ನಮಗೆ ತರಲಿಕ್ಕೆ ಅವಕಾಶ ಕೂಡ ಇವತ್ತು ಆಗ್ತದೆ. ಅದರ ಜೊತೆಯಲ್ಲಿ ಇವತ್ತು ಬೇರೆ ಬೇರೆ ರಾಜ್ಯದಿಂದ ಬೇರೆ ಬೇರೆ ಕಂಪನಿಗಳಿಂದ ಉದ್ಯೋಗ ಇವತ್ತು ಸೆಲೆಕ್ಷನ್ ಮಾಡೋರು ಬರ್ತಾರೆ. ಅವರು 3-5 ಸಾವಿರ ಜನ ಸೇರಿದರೆ ಅದರಲ್ಲಿ 1,000-2,000-3,000 ಜನ ಸಿಕ್ಬೋದು. ಅದಕ್ಕಿಂತ ದೊಡ್ಡ ಏನು, ನಮ್ಮ ಕರಾವಳಿ ಮತ್ತು ಪ್ರದೇಶದ ನಮ್ಮ ಸಂಸ್ಕೃತಿ ಪರಂಪರೆ ಏನಿದೆ, ನಮ್ಮ ಯುವ ಜನಾಂಗದ ಒಂದು ಆ್ಯಕ್ಟಿವ್ನೆಸ್ ಏನಿದೆ, ಅವರ ಬುದ್ಧಿಶಕ್ತಿ ಏನಿದೆ, ಮತ್ತೊಂದು ಕಲ್ಚರ್ ಏನಿದೆ, ಜನರು ಅರ್ಥ ಮಾಡಿಕೊಂಡು ಅವ್ರು ಬೇರೆ ಕಡೆ ಹೋಗೋದನ್ನು ಹೇಳ್ತಾರೆ, ಕೌಶಲ್ಯ ಹುಷಾರಿದ್ದಾರೆ, ಆ್ಯಕ್ಟಿವ್ ಇದೆ. ಇದು ಪರೋಕ್ಷವಾಗಿ ನಮ್ಮ ಕರಾವಳಿಯ ಯುವಕರ ಒಂದು ಕೌಶಲ್ಯತೆ ಮತ್ತು ಪ್ರತಿಭೆಯನ್ನು ಮತ್ತು ಸಂಸ್ಕೃತಿ ಮತ್ತು ಅವರ ಒಂದು ಆ್ಯಕ್ಟಿವ್ನೆಸ್ಸನ್ನು ಬೇರೆ ಪರಿಚಯ ಮಾಡಿಕೊಳ್ಳಲು ಕೂಡ ಅವಕಾಶ ಆಗಿದೆ. ಅದಕ್ಕಾಗಿ ಮತ್ತೊಮ್ಮೆ ಮೋಹನ್ ಅವರು ಎಲ್ಲ ಪರವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸ್ತೇನೆ. ಡಾಕ್ಟರ್ ಮೋಹನ್ ಆಳ್ವ ನೇತೃತ್ವದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವತಿಯಿಂದ ಪ್ರಗತಿ 2026ನ ಈ ಕಾರ್ಯಕ್ರಮದ ಉದ್ಘಾಟನೆ ಈಗಾಗಲೇ ನಡೆದಿದೆ. ತುಂಬ ಸಂತೋಷ ಆಗ್ತಾ ಇದೆ. ಮಂಗಳೂರಿನಲ್ಲಿ ಅತ್ಯಂತ ಶಿಸ್ತುಬದ್ಧವಾಗಿ ಮಾತ್ರ ಅಲ್ಲ, ತುಂಬ ಶ್ರಮಪಟ್ಟು
ಒಂದು ಮನೆಯ ಕಾರ್ಯಕ್ರಮದ ರೀತಿಯಲ್ಲಿ ಆಳ್ವಾಸ್ನವರು ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತಾರೆ. ಅದೇ ರೀತಿ ಪ್ರಗತಿಯ ಕಾರ್ಯಕ್ರಮವು ಕೂಡ ನಡೀತಾ ಇದೆ. ನಾನು ವೇದಿಕೆಯಲ್ಲಿ ಹೇಳಿದ ರೀತಿಯಲ್ಲಿ ಆಳ್ವಾಸ್ ಶಿಕ್ಷಣ ಸಂಸ್ಥೆ ನಮ್ಮ ಜಿಲ್ಲೆಯಲ್ಲಿ ಒಂದು ಸ್ಟಾರ್ಟಪ್ಗೂ ಮಾದರಿ, ಸ್ಕೇಲಪ್ಗೂ ಮಾದರಿ. ಹೇಗೆ ಸ್ಟಾರ್ಟಪ್ನಿಂದ ಸ್ಕೇಲಪ್ವರೆಗೆ ಹೋಗ್ಬೋದು ಅನ್ನುವಂಥದ್ದಕ್ಕೆ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಒಂದು ಆದರ್ಶ ಮಾದರಿ. ಅವರ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಕೂಡ ಒಂದು ವ್ಯವಸ್ಥೆ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಒಂದು ಶಿಸ್ತು, ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಒಂದು ಬದ್ಧತೆ, ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಒಂದು ಸಮಾಜಮುಖಿಯಾದಂಥ ಧ್ಯೇಯ. ಇದೆಲ್ಲ ಅತ್ಯಂತ ಸಂತೋಷ ಕೊಡುವಂಥ ಸಂಗತಿ. ಹಾಗಾಗಿ ನಾನು ಸಂಸತ್ ಸದಸ್ಯನಾಗಿರುವ ಕಾರಣಕ್ಕೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಜನರಿಂದ ನನಗೆ ಸಿಕ್ಕಿದೆ. ನಾನು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ. 350ಕ್ಕಿಂತಲೂ ಹೆಚ್ಚಿನ ಕಂಪನಿಗಳನ್ನು ಒಂದು ಸ್ಥಳಕ್ಕೆ ಕರ್ಕೊಂಡು ಬರೋದಂದರೆ ಸುಲಭದ ಕೆಲಸ ಅಲ್ಲ. ಅದೇ ರೀತಿಯಲ್ಲಿ ಕೇವಲ ಕರ್ಕೊಂಡು ಬರೋದಂತಲ್ಲ, ಅವರ ಔಟ್ರೀಚ್ ಕಾರ್ಯಕ್ರಮ ಯಾವ ರೀತಿಯಲ್ಲಿ ಅವರು ಎಲ್ಲ ಯುವಕರು, ಈ ಜಿಲ್ಲೆಯ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಮಕ್ಕಳು ಈ ಕಾರ್ಯಕ್ರಮಕ್ಕೆ ಬರಬೇಕು. ಎಲ್ಲಿ ಒಂದು ಗ್ಯಾಪ್ ಇದೆಯಾ, ಉದ್ಯೋಗ ಕೊಡುವಂಥ ಕಂಪನಿಗಳಿಗೆ ಉದ್ಯೋಗ ಆಕಾಂಕ್ಷಿಗಳು ಸಿಗ್ತಾ ಇಲ್ಲ, ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಸೊ ಈ ಗ್ಯಾಪನ್ನು ಫಿಲ್ ಮಾಡುವಂಥ ಒಂದು ಒಳ್ಳೆಯ ಪ್ರಯತ್ನ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಿಂದ ಆಗಿದೆ. ಅವರಿಗೆ ಶುಭವಾಗಲಿ. ಆಳ್ವಾಸ್ ಪ್ರಗತಿಯ ಈ 2026ರ ಆವೃತ್ತಿ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬರಲಿ ಅಂತ ಆಶಿಸ್ತಾ ಇದ್ದೀನಿ. ನಾವೆಲ್ಲ ಮೂಡುಬಿದಿರೆಯಲ್ಲಿ ಸೇರಿದ್ದೇವೆ. ಮೋಹನ್ ಆಳ್ವರ ನನ್ನ ಆತ್ಮೀಯತೆ, ಹಲವಾರು ವರ್ಷಗಳಿಂದ ನಾವು ಒಟ್ಟಿಗೆ ಒಂದೇ ಹಾಸ್ಟೆಲ್ನಲ್ಲಿ ಇದ್ದವರು. ಈ ಒಂದು ಪ್ರಗತಿ ಮೇಳ, ಜಾಬ್ ಮೇಳದಲ್ಲಿ ನನ್ನನ್ನು ಭಾಗವಹಿಸಲಿಕ್ಕೆ ಹೇಳಿದ್ದಾರೆ. ಹಾಗೆ ಭಾಗವಹಿಸಿದ ಮೇಲೆ ನನಗೆ ಸನ್ಮಾನ ಕೂಡ ಮಾಡಿದ್ದಾರೆ. ನನಗೆ ಭಾಳ ತೃಪ್ತಿಯನ್ನು ತಂದಿದೆ. ನನ್ನ ಹಿರಿಯರು, ನನ್ನ ಮಾರ್ಗದರ್ಶಕರು ಮೋಹನ್ ಆಳ್ವರು ಇಷ್ಟೊಂದು ಹಿರಿಯರು ಮತ್ತು ಈ ಸ್ಟೂಡೆಂಟ್ಸ್ ಮಧ್ಯದಲ್ಲಿ ನನಗೆ ಸನ್ಮಾನ ಮಾಡಿದ್ದು ನನಗೆ ಭಾಳ ಖುಷಿ ತಂದಿದೆ. ಯಾಕಂದರೆ ನಾನು ಕೂಡ ನನ್ನ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಉದ್ಯೋಗವನ್ನು ಹುಡ್ಕೊಂಡು ನಾನು ಬೆಂಗಳೂರಿಗೆ ಹೋದವನು. ಇವತ್ತಿನ ಈ ಜನ್ರೇಷನ್ ಭಾಳ ಲಕ್ಕಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದರೆ ಉದ್ಯೋಗವನ್ನು ಹುಡ್ಕೊಂಡು ಬಂದಿದೆ ಇವತ್ತು. ಆದುದರಿಂದ ಈ ಒಂದು ಅವಕಾಶವನ್ನು ಎಲ್ಲರೂ ಉಪಯೋಗಿಸ್ಕೊಳ್ಬೇಕು. ನಾವು ಕೂಡ ಉದ್ಯೋಗ ಸಿಗಲಿಲ್ಲ ಅಂತೇಳಿ ಉದ್ದಿಮೆ ಮಾಡಿದೆವು. ಎಲ್ಲಿ ಕೂಡ ಯಾರಿಗೂ ಉದ್ಯೋಗ ಸಿಗಲಿಲ್ಲ ಅಂತ ಡಿಸಪಾಯಿಂಟ್ ಮಾಡುವ ಅವಶ್ಯಕತೆ ಇಲ್ಲ. ಅವರು ಕೂಡ ಈ ದೇಶದಲ್ಲಿ ಭಾಳಷ್ಟು ಅಪರ್ಚುನಿಟಿ ಇದೆ, ಸಾಕಷ್ಟು ಅವಕಾಶಗಳಿದೆ. ಅವರು ಕೂಡ ನಮ್ಮ ಥರ ಒಂದು ಮನಸ್ಸು ಮಾಡಿ ಉದ್ದಿಮೆದಾರರಾಗಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ನಾನು ಅಲ್ಲಿ ಹೇಳಿದೆ ವೇದಿಕೆಯಲ್ಲಿ, ಎಜುಕೇಷನ್ ಇಸ್ ಇಂಪಾರ್ಟೆಂಟ್, ಮೋರ್ ದೆನ್ ಎಜುಕೇಷನ್ ಕಾಮನ್ ಸೆನ್ಸ್ ಇಂಪಾರ್ಟೆಂಟ್. ಆಮೇಲೆ ಒಂದು ಸ್ಪೀಡ್ ಬೇಕು. ಕಲ್ ಕಾ ಕಾಮ್ ಆಜ್ ಕರೋ, ಆಜ್ ಕಾ ಕಾಮ್ ಅಭಿ ಕರೋ. ಘೋಡಾ ಹೇ ಮೈದಾನ್ ಹೇ, ಚಲ್ತಾ ಹೇ ಚಲಾತಾ ಹೇ ಅಂತ ಹೇಳಿದರೆ ಇವತ್ತಿನ ದಿನದಲ್ಲಿ ನಡೆಯುವುದಿಲ್ಲ. ಈ ಒಂದು ಅತ್ಯಾಧುನಿಕ ಈ ತಂತ್ರವಿಜ್ಞಾನದಲ್ಲಿ ಅದು ಇದೆ ಅಂತೇಳಿ ಅದರ ಜೊತೆ ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ. ನಮ್ಮ ಕಾಮನ್ ಸೆನ್ಸ್ ಕೂತ್ಕೊಂಡು ನಮ್ಮ ಮುಂದಿನ ಬದುಕಿನಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿ ಅದು ಅವರಿಗೆ ದಾರಿದೀಪವಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ನಿಮ್ಮೊಟ್ಟಿಗೆ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ನಮ್ಮ ಆಳ್ವಾಸ್ ಪ್ರಗತಿಯ ಯೋಜನೆಯಲ್ಲಿ ಅದರ ಮೀಟಿಂಗ್ಸ್ಗಳಲ್ಲಿ ವಿವೇಕ್ ಆಳ್ವಾಸ್ ಒಂದು ವ್ಯಕ್ತಿಯ ಬಗ್ಗೆ ಮಾತಾಡ್ತಾರೆ. ಅದು ಬಹಳ ವೈರಲ್ ಆಗುತ್ತೆ ವಿಡಿಯೋ. ನಮ್ಮ ಕಾಳೆ ನ್ಯೂಸಲ್ಲೂ ಕೂಡ ನಾವು ಪ್ಲೇ ಮಾಡ್ತೇವೆ. ಒಬ್ಬರ ಬಗ್ಗೆ ಮಾತಾಡ್ತಾರೆ, ನಮ್ಮ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಸಬಿತಾ ಅವರ ಬಗ್ಗೆ ಮಾತಾಡ್ತಾರೆ. ಅವರ ವಿಶೇಷತೆಯನ್ನು ಮಾತಾಡ್ತಾರೆ, ಹಾಡಿ ಹೊಗಳ್ತಾರೆ. ಅವರನ್ನು ಭೇಟಿಯಾಗುವಂಥ ಅವಕಾಶ ನಮಗೆ ಇವತ್ತು ಸಿಕ್ಕಿದೆ. ಅವರನ್ನು ನೇರವಾಗಿ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಈಗ ಸದ್ಯಕ್ಕೆ ನೀವು ವೈರಲ್ ಸ್ಟಾರೇ. ವಿವೇಕ್ ಸರ್ ನಿಮ್ಮನ್ನು ಬಹಳ ಹೊಗಳಿದ್ರು, ನಿಮ್ಮ ಟ್ಯಾಲೆಂಟ್ ಬಗ್ಗೆ ಹೇಳಿದ್ರು. ಆ ವಿಡಿಯೋ ತುಂಬಾ ವೈರಲ್ ಆಯಿತು ಕೂಡ. ಈ ವಿಡಿಯೋದ ಬಗ್ಗೆ ಮೊದಲು ಹೇಳಿ ನನಗೆ, ಆಮೇಲೆ ನಿಮ್ಮ ಬಗ್ಗೆ ಮಾತಾಡಿಸ್ತೇನೆ. ವಿಡಿಯೋ ನೋಡಿದ್ರೆ ಹೇಗೆ ಅನಿಸ್ತು? ತುಂಬ ಖುಷಿ ಆಯಿತು. ಅವರು ಯಾವಾಗಲೂ ನನ್ನನ್ನು ಸಿಕ್ಕಿದಾಗ ನನ್ನಲ್ಲಿ ಮಾತಾಡ್ತಾರೆ, ಆದರೆ ಇಷ್ಟು ದೊಡ್ಡ ರೀತಿಯಲ್ಲಿ ನನ್ನನ್ನು ಹೊಗಳ್ತಾರೆ, ಅದು ಕೂಡ ಎಲ್ಲರ ಮುಂದೆ ಹೊಗಳ್ತಾರೆ ನಾನು ಅಂದ್ಕೊಂಡೇ ಇರಲಿಲ್ಲ. ವಿಡಿಯೋ ನನಗೂ ಬಂತು, ಎಲ್ಲರೂ ನನಗೆ ಕಳಿಸ್ತಾನೇ ಇದ್ದಾರೆ. ಖುಷಿ ಆಯಿತು. ಅವರ ಬಗ್ಗೆ ಹೇಳಬೇಕು ಅಂತ ಇದ್ದರೆ ಅವರ ಮುಂದೆ ನಾವು ಏನೂ ಅಲ್ಲ, ಆದರೂ ಅವರು ನನ್ನನ್ನು ತುಂಬ ದೊಡ್ಡ ಒಂದು ಸ್ಟಾಫ್ ಆಗಿ ನೋಡ್ತಾ ಇದ್ದಾರೆ. ಅವರಿಗೆ ನನ್ನ ಧನ್ಯವಾದಗಳು. ಅವರು ನನ್ನನ್ನು ಹೊಗಳಿದ್ದಾರೆ ಅಥವಾ ಅವರು ನನ್ನನ್ನು ಹೇಳಿದ್ದಾರೆ ಆ ವಿಷಯದಲ್ಲೇ ಅವರಿಗೆ ನನ್ನ ಕೃತಜ್ಞತೆಗಳು. ನೀವು ಬಹಳ ಟ್ಯಾಲೆಂಟೆಡ್ ಅಂತ ಅವರು ಹೇಳಿದ್ದಾರೆ. ಅದನ್ನು ನಿಮ್ಮ ಸ್ಟೂಡೆಂಟ್ಸ್ ಕೂಡ ಹೇಳ್ತಾ ಇದ್ರು ಕೂಡ. ಆ್ಯಂಡ್ ಹೌ ಇಸ್ ದಿಸ್ ಪಾಸಿಬಲ್? ಇದನ್ನೆಲ್ಲವನ್ನ ಚಾಲೆಂಜ್ ಆಗಿ ಸ್ವೀಕರಿಸಿ ಇಷ್ಟು ಪಾಸಿಟಿವ್ ಆಗಿರಲಿಕ್ಕೆ ಹೇಗೆ ಸಾಧ್ಯ? ಆ್ಯಂಡ್ ಎಲ್ಲ ಮಕ್ಕಳು ಇವತ್ತು ಆಳ್ವಾಸ್ ಪ್ರಗತಿಗೆ ಬಂದವರು ಅವರ ಲೈಫಲ್ಲಿ ಏನೋ ಒಂದು ಆಸೆ ಇಟ್ಕೊಂಡು ಬಂದಿರ್ತಾರೆ. ಆದರೂ ಕೂಡ ಅವರು ಡಿಸಪಾಯಿಂಟ್ ಆಗುವಾಗ ಕೂಡ ಲೈಫೇ ಮುಗ್ದೋಯ್ತು ಅನ್ನುವಂಥ ಥಾಟಿಗೆ ಬರ್ತಾರೆ. ಸೊ ಅವರಿಗೆಲ್ಲ ನೀವು ಯಾವ ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಲೈಫೇ ಮುಗ್ದು ಹೋಗಿರೋದಿಲ್ಲ ಖಂಡಿತ.
ನಾವು ನಮ್ಮ ಪ್ರಯತ್ನ ಮಾಡ್ತಾನೆ ಇರಬೇಕು. ಯಾವುದೇ ವಿಷಯದಲ್ಲಿ ನಾವು ಫೇಲ್ ಆಗ್ಬೋದು, ಆದರೆ ನಮ್ಮ ಪ್ರಯತ್ನದಲ್ಲಿ ನಾವು ಸೋಲ್ಬಾರ್ದು. ಪ್ರಯತ್ನ ಮಾಡಿ ಮಾಡಿ ಒಂದು ದಿನ ಖಂಡಿತ ನಾವು ಜಯಿಸ್ತೇವೆ. ಅದಕ್ಕೋಸ್ಕರ ಯಾವುದೋ ವಿಷಯದಲ್ಲಿ ನಾವು ಸೋತರೂ ಕೂಡ ಅದಕ್ಕೆ ನಿರಂತರ ಪ್ರಯತ್ನ ಮಾಡಿ ನಾವು ಒಂದು ದಿನ ಅದರ ವಿಜಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಇವತ್ತು ನಾವು ಆಳ್ವಾಸ್ ಪ್ರಗತಿಯಲ್ಲಿದ್ದೇವೆ. ಮೊದಲನೇದಾಗಿ ಆಳ್ವಾಸ್ ಪ್ರಗತಿ ಯಾವ ರೀತಿ ಪ್ರಾಸೆಸ್ ನಡೆಯುತ್ತೆ, ಅದರ ಹಿಂದೆ ಕೆಲಸ ಮಾಡುವವರ ಸಂಖ್ಯೆ ಕೂಡ ಬಹಳಷ್ಟಿದೆ. ಸೊ ಇದ್ರ ಬಗ್ಗೆ ಮಾತಾಡೋಣ. ನಮ್ಮ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿನಿ ನಮ್ಮ ಜೊತೆ ಇದ್ದಾರೆ. ಅವರು ನಮಗೆ ಕೆಲವೊಂದು ವಿಚಾರಗಳನ್ನ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಹಲೋ, ನಮಸ್ತೆ. ಓಕೆ, ಸೊ ಆಳ್ವಾಸ್ ಪ್ರಗತಿ ಅಂತ ಹೇಳಿದ್ರೆ ಇದೊಂದು ದೊಡ್ಡ ಈವೆಂಟ್ ನಡೀತಾ ಇರುವಂತದ್ದು. ಇದರ ಹಿಂದೆ ಎಲ್ಲ ಕೆಲಸ ಮಾಡ್ತಾ ಇದ್ದೀರಾ ನೀವು. ಸೊ ಈ ಕೆಲಸಗಳಿಗೆ ಹೇಗೆ ನಡೀತಾ ಇದೆ ಅಂಡ್ ರಿಜಿಸ್ಟ್ರೇಷನ್ ಪ್ರೋಸೆಸ್ ಅಂತ ಹಿಡಿದು ಕಂಪನಿಗೆ ಆಯ್ಕೆ ಆಗುವವರೆಗೆ ಏನೆಲ್ಲ ನಡೆಯುತ್ತೆ ಅಂತ ತಿಳಿಸ್ಕೊಡ್ಬೋದಾ? ಸೊ ದಿಸ್ ಇಸ್ ಮೈ ಥರ್ಡ್ ಟೈಮ್. ಲಾಸ್ಟ್ ಇಯರ್ನು ಪಾರ್ಟಿಸಿಪೇಟ್ ಮಾಡಿದ್ದೆ. ಮತ್ತು ಲಾಸ್ಟ್ ಟೈಮ್ 2 ಜಾಬ್ ಫೇರ್ ಇತ್ತು, ಒಂದಿಲ್ಲಿ ಇನ್ನೊಂದು ಶಿಕಾರಿಪುರದಲ್ಲಿ. ಸೊ ಏನಾಗಿತ್ತಂದರೆ ನಮಗೆ ಟ್ರೈನಿಂಗ್ ಆಗುತ್ತೆ 1 ವೀಕ್, 10 ಡೇಸ್ ಮತ್ತು 15 ಡೇಸ್. ಈ ಸಲ 1 ವೀಕ್ ಮಾಡಿದ್ದಾರೆ. ಸೊ ನಮಗೆ ಇಂಟರ್ವ್ಯೂಸ್ ಹೇಗೆ ಅಟೆಂಡ್ ಮಾಡೋದು, ಮತ್ತು ಹೇಗೆ ಅಪ್ರೋಚ್ ಮಾಡೋದು ಜನರನ್ನು, ಹೇಗೆ ಗೈಡ್ ಮಾಡೋದು ಅವರನ್ನು, ಅದನ್ನೆಲ್ಲ ಹೇಳ್ಕೊಡ್ತಾರೆ. ಮತ್ತು ಅವರನ್ನು ಯಾವ ಕಂಪನೀಸ್ಗೆ ಬೇಸ್ಡ್ ಆನ್ ದೇರ್ ಕ್ವಾಲಿಫಿಕೇಷನ್ ಯಾವ ಕಂಪ್ನೀಸ್ಗೆ ಕಳಿಸೋದು. ಸೊ ಫಸ್ಟ್ ನಮಗೆ ರಿಜಿಸ್ಟ್ರೇಷನ್ ಕಳಿಸ್ಲಿಕ್ಕೆ ಇರುತ್ತೆ ಗೇಟಿಂದ ಬಂದಾದಮೇಲೆ. ಮತ್ತು ಅವರನ್ನು ಕಲರ್ ಕೋಡಿಂಗ್ ಪ್ರಕಾರ ಎಲ್ಲರಿಗೆ ನಾವು ಇದು ಕೊಟ್ಟಿರ್ತೀವಿ, ಕಲರ್ ಕೋಡಿಂಗ್. ಸೊ ಲೈಕ್ ಆರೆಂಜ್ ಅಂದರೆ ITI, ಪಿಂಕ್ ಅಂದರೆ ಡಿಪ್ಲೊಮಾ, ಆ ಥರ ನಾವು ನಮ್ಮ ಬೇಸ್ಡ್ ಆನ್ ಕ್ವಾಲಿಫಿಕೇಷನ್ ನಾವು ಹೋಗಿ ಅವರನ್ನು ಗೈಡ್ ಮಾಡ್ತೀವಿ. ನಮ್ಮ ಆಳ್ವಾಸ್ ಪ್ರಗತಿಯಲ್ಲಿ ವಿಶೇಷವಾಗಿ ಎಲ್ಲರಿಗೆ ಗೊತ್ತಾಗುವ ಹಾಗೆ ದುಡಿತಿರೋರು ಇವರು. ಬಂದವರಿಗೆಲ್ಲರಿಗೂ ಹಸಿವಾಗದಾಗೆ ಉಣಬಡಿಸ್ತಾ ಇದ್ದಾರೆ, ತಿಂಡಿಯನ್ನು ಸರ್ವ್ ಮಾಡ್ತಾ ಇದ್ದಾರೆ. ನಮ್ಮ ವಾಲಂಟಿಯರ್ಸ್ ನಮ್ಮ ಜೊತೆ ಇದ್ದಾರೆ, ಯಂಗ್ ಗರ್ಲ್ಸ್. ಅವರನ್ನ ಮಾತಾಡ್ಸೋಣ. ಹೇಗಿದ್ದೀರಾ? ಸೂಪರ್. ಓಕೆ, ಸೊ ಆಳ್ವಾಸ್ ಪ್ರಗತಿಯಲ್ಲಿ ನಿಮ್ಮ ಕಾಂಟ್ರಿಬ್ಯೂಷನ್ ಬಹಳ ದೊಡ್ಡದಿದೆ. ಸೊ ಇದ್ರ ಬಗ್ಗೆ ಹೇಳಿ. ತುಂಬಾ ಜನ ಬಂದ್ರ, ಅವರನ್ನ ನೋಡಿ ನಿಮ್ಗೇನ್ ಅನ್ಸ್ತು? ಎಷ್ಟು ಖುಷಿ ಇದೆ ಇದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ದು ಈ ರೀತಿ? ತುಂಬ ಖುಷಿ ಇದೆ. ಮತ್ತು ನಮ್ಮನೆ ಕಾಲೇಜ್ ನಮಗೆ ಡ್ಯೂಟಿ ಮಾಡಲಿಕ್ಕೆ ತುಂಬ ಖುಷಿ ಆಗ್ತಾ ಉಂಟು. ಮತ್ತು ಎಕ್ಸ್ಪೀರಿಯನ್ಸ್ ಆಗ್ತದೆ ಎಲ್ಲ ಹೇಗೆ ಮಾಡಬೇಕು ಎಂತ ಅಂತ. ಅದೇ ತುಂಬ ಖುಷಿ ಆಗ್ತಾ ಉಂಟು ಡ್ಯೂಟಿ. ತುಂಬಾ ಜನ ನೋಡಿ ಏನ್ ಅನ್ಸ್ತು? ಈ ರೆಸ್ಪಾನ್ಸ್ ನೋಡಿ ಏನ್ ಅನ್ಸ್ತು? ತುಂಬ ಇದು ಖುಷಿ ಆಗ್ತದೆ. ಇಷ್ಟೊಂದು ಜನ ಎಲ್ಲ ಬರ್ತಾರೆ. ಇಷ್ಟು ಎಲ್ಲರೂ ಕೂಡ ನಾವು NSS ವಾಲಂಟಿಯರ್. ನಮಗೆ ಈ ಫುಡ್ ಸರ್ವ್ ತುಂಬ ಒಳ್ಳೆಯ ಅಪರ್ಚುನಿಟಿಯಲ್ಲಿ ಮತ್ತೆ ವಾಲಂಟಿಯರ್ ಆಗಿ ತುಂಬ ಜಾಬ್ ಮಾಡಲಿಕ್ಕೆ ಇಷ್ಟ ಆಗ್ತದೆ. ಏನೆಲ್ಲ ಸ್ಪೆಷಲ್ ಇತ್ತು ಇದರಲ್ಲಿ? ತಿಂಡಿ, ಇಡ್ಲಿ, ವಡೆ, ಮತ್ತೆ ಸಜ್ಜಿಗೆ, ಶೀರಾ. ಎಲ್ರಿಗೂ ಇಷ್ಟ ಆಯ್ತಾ? ತುಂಬ ಇಷ್ಟ ಆಯ್ತು. ಸೊ ಈಗ ನೀವು ನೆಕ್ಸ್ಟ್ ಆಳ್ವಾಸ್ ಪ್ರಗತಿಯಲ್ಲಿ ಇನ್ನೇನಾದ್ರೂ ಚೇಂಜಸ್ ಎಕ್ಸ್ಪೆಕ್ಟ್ ಮಾಡೋದಾದ್ರೆ ಆಸ್ ಅ ಸ್ಟೂಡೆಂಟ್ ನೀವೆಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ಬೇರೆ ಹೊಸ ಐಟಮ್ ಅಲ್ಲ, ಇನ್ನು ಜಾಸ್ತಿ ಮಂದಿ ಬರಬೇಕು, ಎಲ್ಲರಿಗೂ ಜಾಬ್ ಸಿಗ್ಲಿ ಅಂತ ನಾವು ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚಂದ ಕೆಲಸ ಮಾಡ್ತಕ್ಕೆ. ಥ್ಯಾಂಕ್ ಯು. ತುಲೆ ಚಾ ಮಾರೊಂದಿತ್ತಿನ ರೀತಿ ಪ್ರಧಾನಿ ಆತೇರು ಇತ್ತೆ ಮುಲ್ಬನಿಗಳು ಚಾ ಕೊರೊಂದಿಲ್ಲರು. ಸೊ ಅವು ಸ್ಪೆಷಲ್. ಸೊ ಇತ್ತೆ ಪಲ್ಲೆ ಎಂಜೊಂಡು ಎಕ್ಸ್ಪೀರಿಯನ್ಸ್ ಜೋಕ್ಲೇನು ಮತ್ತೆ ತೂದು ನಿಕ್ಲೆಗೆ ಎಂಚ ಫೀಲ್ ಆನ್? ನಮಕ್ ಮುಲ್ಪ ಆಫೀಷಿಯಲ್ ಬರೋಂದಿತ್ತಿನದೆ, ನಮಕ್ ಮುಲ್ಪ ಇತ್ತಿನದೆ ಅಂಚ ಮುಲ್ಪ ಇತ್ತಿನಕ್ಕೆ ಹೆಚ್ಚಾರ್ನಾಗ್ಲೇನು ಪೂರ ತೂತಿನ ಚಾ ಕೊರ್ದು ಖುಷಿ ಆಗಿ. ಅವೇ 2-3 ಸತಿ ಬರ್ತದೆ. ಓಕೆ, ಈ ದಾದ ಮಲ್ದೊಂದಲ್ಲ ಸ್ಟಡೀಸ್? ಫಸ್ಟ್ ಇಯರ್ ಡಿಗ್ರಿ. ಓಕೆ, ಈ ರೀತಿ ಜಾಬ್ ಜಾಯ್ನ್ ಆವಡುಂದಾನಾಗ ಇರ್ನ ಎಕ್ಸ್ಪೆಕ್ಟೇಷನ್ ದಾದ ಇಪ್ಪುಂಡು. ಈಗ ಫಸ್ಟ್ ಸ್ಯಾಲ್ರಿ ಈತ್ ಬರೋಡುಂದಲ್ಲ ಎಕ್ಸ್ಪೆಕ್ಟೇಷನ್ ಉಂಡೆ? ಅಬೌವ್ 20 ಅಂಚ ತಿಕ್ಕಂಡ ಫಸ್ಟ್ ಡೇ ಸ್ಟಾರ್ಟಿಂಗ್ ಡೇ. ಆತ ಮಲ್ಲ ಬೇಲೆಗೆ ಸೇರಿ ನಾನು ಬೊಕ್ಕ ಇತ್ತೆ ಜಾಬ್ ಮಲ್ಪನಾಗ ಸ್ಯಾಲ್ರಿ ಮಾತ್ರ ಆಯ್ತು, ಒಟ್ಟಿಗೆ ಬೆನಿಫಿಟ್ಸ್ ಕೆಲವು ಇಪ್ಪುಂಡು. ನಿಖಿಲ್ ದಾದ ಎಕ್ಸ್ಪೆಕ್ಟ್ ಮಲ್ಪರು ಫಸ್ಟ್ ಇಯರ್ ಉಲ್ಲರಿ. ಇತ್ತೆ ಫೈನಲ್ ಇಯರ್ ಬಂದಾಗ ದಾದ ಮಾತ ಚೇಂಜಸ್ ಆದಿಪ್ಪೋಡು, ನಿಖಿಲಿಗೆ ದಾದ ಮಾತ ಬೆನಿಫಿಟ್ಸ್ ಬೋರ್ಡು ಜಾಬ್ ರಿಲೇಟೆಡ್ ಪಂಡ ಒಂಜಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಮಾತ್ರ ತಿಕ್ಕು ಲೆಕ್ಕ. ಲೈಕ್ ಓರಿ ಆಗಿತ್ತೆ ತಿಕ್ಕೊಂಡು, ಲೈಕ್ ಇತ್ತೆ ಎಜುಕೇಟೆಡ್ ಇಪ್ಪಡು, ಇಂಜಿನಿಯರಿಂಗ್ ಇಪ್ಪಡು ಒಂದು ಇಪ್ಪಡ ಏರೆಗ್ಲ ತಿಕ್ಕುಜಿ. ಸೊ ಆಳ್ವಾಸ್ ಅಂಚ ಪ್ರೊವೈಡ್ ಮಾಡ್ಕೊಂಡು ಪಂಡ ಅವಕ್ಕೆ ನಮಗೆ ಇಂಟರ್ನ್ಶಿಪ್ಸ್ ಕೊರ್ಪೇರು, ಕ್ಯಾಂಪಸ್ ಸೆಲೆಕ್ಷನ್ಸ್ ಕೊರ್ಪೇರು. ಸೊ ಒಂದು ಮಾತ ಬೆನಿಫಿಟ್ಸ್. ಸೊ ಇತ್ತೆ ಆಲ್ಮೋಸ್ಟ್ ಪೂರ 300 to 350 ಕಂಪನೀಸ್ ಬರೋದಿಲ್ಲ. ನನ್ನ ಜಾಸ್ತಿ ಆಪುಂಡು. ಸೊ ಅವು ನಮಗೆ ಆಳ್ವಾಸ್ ಸ್ಟೂಡೆಂಟ್ಸ್ ಏನಾದ್ರೆ ಅವು ನಮಗೆ ಜಾಸ್ತಿ ಬೆನಿಫಿಟ್ ಆಪುಂಡು. ಥ್ಯಾಂಕ್ ಯು ಸೋ ಮಚ್. ಬಾಯ್.
ಓಕೆ ಹಲೋ ಒಲ್ಪರ್ದು ಬೈದಿನೀರು ಕೇರಳ ಕಾಸರಗೋಡು ಓಕೆ ಸೊ ಈ ಆಪರ್ಚುನಿಟಿ ಬಗ್ಗೆ ಏತ್ ಖುಷಿ ಉಂಡು ಅಂಡ್ ಪಾರ್ಟಿಸಿಪೇಟ್ ಮಲ್ದ ಅಂಡ್ ಇರದ ವೇಟಿಂಗ್ ತೂವೊಂದುಲ್ಲ ಒಯ್ಕ್ ಶಾರ್ಟ್ ಲಿಸ್ಟ್ ಮಂತ್ ಒಂದುಲ್ಲ ಅವು ನಾನು ಹತ್ತೋದು ಐಕ್ ಪೌಡು ಓಕೆ ಸೊ ಇದ ಕ್ವಾಲಿಫಿಕೇಶನ್ ದಾದೆ ನನ್ನ MBA MBA ಸೊ MBA ಮಲ್ತದೆ ಇನಿ ಆಲ್ವಾಸ್ ಪ್ರಗತಿನ್ ಚೂಸ್ ಮಲ್ತು ಬೈದಾರೆ ಸೊ ನೆತ್ತ ಅರೇಂಜ್ಮೆಂಟ್ಸ್ ದ ಬಗ್ಗೆ ದಾದ ಪನ್ಪರ್ ಅರೇಂಜ್ಮೆಂಟ್ ಎಡ್ಡುಂಡು ಮಾತ ಎಡ್ಡೆ ನರ್ವಸ್ ಉಲ್ಲರೆ ಇಂಟರ್ವ್ಯೂಗು ನರ್ವಸ್ ಚೂರು ಪುಣತಿ ದಾದ ಎಕ್ಸ್ಪೆಕ್ಟೇಷನ್ ಉಂಡಿದೆ ಎಕ್ಸ್ಪೆಕ್ಟೇಷನ್ ಒಂಜಿ ಈತ ಕಂಪನಿ ಬೈದುಂಡು ಒಂಜೇಟ ಅಂದ ಏತು ಸ್ಯಾಲರಿ ಎಕ್ಸ್ಪೆಕ್ಟ್ ಮಲ್ಪರ್ ಸ್ಯಾಲ್ರಿ ಒಂಜಿ 3.5 ಆತೇರ್ ಸ್ಟಾರ್ಟ್ ಅಂದೆ ಅವು ಆಲ್ ಜಾಬ್ ದಿಕ್ಕನತಿ ಆಲ್ ದಿ ಬೆಸ್ಟ್ ಅಂಡ್ ಮೇರು ಈ ರೋಲ್ ಪರ್ದಣ್ಣ ಕಾಸರಗೋಡು ಕಾಸರಗೋಡು ಮಾತು ಒಟ್ಟಿಗೆ ಬೈದಿನಿ ಓಕೆ ಸೊ ಈ ದಾದ ಎಕ್ಸ್ಪೆಕ್ಟ್ ಮಲ್ತೊಂದಿಲ್ಲ ರೀನಿ ಒಂಜಿ ಜಾಬ್ ಅಂಡೇರು ಸ್ಟೂಡೆಂಟ್ ಲೋನ್ ಮಾಡ್ತಾರೆ ಅವು ಕಟ್ಟರುಂಡೆ ಓಕೆ ಸೊ ನರ್ವಸ್ ಇಲ್ಲರಾ ನರ್ವಸ್ ಉಂಟು ಪ್ರಿಪರೇಷನ್ ಆಂಡೆ ಎಜ್ಜಿ ಅವೊಂದುಂಡು ಅವೊಂದುಂಟು ಓಕೆ ಏ ಪಗಾವು ಇತ್ಯಾವು ಇತ್ತಾವುಡು ಆಲ್ ದಿ ಬೆಸ್ಟ್ ಮಾತೆರೆಗ್ಲ Thank you. ಜಾಬ್ ದಿಗಿನ ಪಾರ್ಟಿ ಓಕೆ ಥ್ಯಾಂಕ್ ಯು ಹಾಯ್ ಒಲ್ಪರ್ದ್ ಬೈದರ ಉಪ್ಪಿನಂಗಡಿ ಹಿಡ್ದು ಈತು ದೂರ ಟ್ರಾವೆಲ್ ಮಲ್ದರ್ ನಮ್ಮ ಪ್ರಗತಿಗೋಸ್ಕರ ಸೊ ದಾದ ಎಕ್ಸ್ಪೆಕ್ಟೇಷನ್ ದೀವೊಂದರ್ ಮುಲ್ಪ ಜಾಬ್ ತಿಕ್ಕಡ್ ಪಾನ್ ಜಾಬ್ ಟ್ರೈ ಮಲ್ತೊಂದಿತ್ತಾರೆ ಆರ್ ಫಸ್ಟ್ ಟೈಮ್ ಫಸ್ಟ್ ಇಂಟರ್ವ್ಯೂ ಓಕೆ ಇಂಚೊಂಡು ಪ್ರಿಪರೇಷನ್ಸ್ ಉಂಡು ದಾದ ಕ್ವಾಲಿಫಿಕೇಶನ್ ಏನ ಬಿಕಾಮ್ ಮಾತ್ರ ಓಕೆ ಸೊ ದಾದ ಎಕ್ಸ್ಪೆಕ್ಟೇಷನ್ ಪ್ರಿಪೇರ್ ಸ್ಯಾಲರಿ ಏತ್ ಬೋಡು ನೀವು ಒಂಜಿ 20,000 ಅಂಚ ಸ್ಟಾರ್ಟಿಂಗ್ 20 ತಿಕ್ಕನಲ್ಲ ಯಾವ ಬೇಲಿ ತಿಕ್ಕನಲ್ಲ ಮಲ್ಪರ್ ಓಕೆ ಮಲ್ಪರ್ ವೆರಿ ಗುಡ್ ಸೊ ಇಲ್ಲಡು ಮಾತ ಖುಷಿ ಉಂಡೆ ಇದು ಇಂಟರ್ವ್ಯೂ ಬಂದಾಗ ಆಲ್ ದಿ ಬೆಸ್ಟ್ ಇಡೆ ಮಲ್ಪನೆ ಥ್ಯಾಂಕ್ ಯು ಪ್ರಿಪರೇಷನ್ಸ್ ಆಂಡೆ ಆತನ್ ನರ್ವಸ್ ಇಲ್ಲರೆ ಚೂರ್ ಫಸ್ಟ್ ಟೈಮ್ ಅರೇಂಜ್ಮೆಂಟ್ಸ್ ಆಯ್ತು ಅರೇಂಜ್ಮೆಂಟ್ಸ್ ಓಕೆನೆ ಕಂಫರ್ಟಬಲ್ ಥ್ಯಾಂಕ್ ಯು ಸೊ ನಮ್ಮ ಆಳ್ವಾಸ್ ಪ್ರಗತಿಡು ಬಾರಿ ಖುಷಿ ಆತೀನಿ ಬಂಡ ನಮ್ಮ ಕ್ಯಾಂಟೀನ್ ದಕ್ಲೆಗ ಬಾರಿ ಖುಷಿ ಇಟ್ಟಲ್ಲರ್ ಜನ ಬಂಡ ಜನ ಸೊ ಇತ್ತಾಗ್ಲೇಡ ಪಾತೆರ್ಪಾಗ ಅಕ್ಕ ನಮಸ್ತೆ ನಮಸ್ತೆ ಮಸ್ತ್ ಜನ ಬೈದೇರಿ ಎಂದೆ ಅಂದು ಎಡ್ಡೆ ಪ್ರಾಫಿಟ್ಗೆ ಎಂದೆ ಅವತ್ತು ಓಡು ನನ್ನ ಓಕೆ ಸೊ ಆಳ್ವಾಸ್ ಪ್ರಗತಿಗೆ ಈತ್ ಜನ ಬೈದೇರು ಈ ಒಂಜಿ ಮಲ್ಲ ಪರ್ಬಂದೆ ಪನೋಲಿ Yes. ನೆತ್ತ ಬಗ್ಗೆ ದಾದ ಪನ್ಪರೀರು ಖುಷಿ ಆವೊಂದುಂಡು ಎಂಕ್ ಫಸ್ಟ್ ಆಫ್ ಆಲ್ ವಿವೇಕ್ ಸರ್ ಎಂಕಲ್ಲ ಚೇರ್ಮನ್ ಅರೆಗ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಪನೋಡು ಈತ ಜನಕ್ಕೆ ಆಪರ್ಚುನಿಟಿ ಕೊರೊಂದುಲ್ಲೇರು ಐಕ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಪನ್ಪೇನ ಬೊಕ್ಕ ಆವೊಂದುಂಡು ದಾಲ ಪನ್ರೆ ಅಂಚಿನ ದಾಲ ಪನರಿ ಇಜ್ಜಿ ದಾಲ ಇಜ್ಜಿ ಓಕೆ ನನ್ನ ನಕ್ಲಿಕ್ ದಾದ ಪನ್ಪರು ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಓಕೆ ಪೂರ ಜನಕ್ಲ ಆಲ್ ದ ಬೆಸ್ಟ್ ಪನ್ಪೆ ಜಾಬ್ ಆಯ್ನ ಕ್ಲಿಕ್ ದಾಲ ಫ್ರೀ ಉಂಡೆ ಅಂಚಿನ ದಾಲ ಎಂಕ್ಲೆಗ್ ಪಂತಿಜೇರೆ ನನ್ನಲ್ಲ ಇಜ್ಜಂಡ ಪಂತವೆ ಅಂಡ ಏರೆಗ್ ಜಾಬ್ ಆತಿಜಿತಲೆ ಅಕಲ್ ಬೇಜಾರ್ ಮಲ್ಪೊಂಡ್ ಬಡ್ಚಿ ನೆಕ್ಸ್ಟ್ ಓಲಂಡಲ್ಲ ಆತೆ ಎಕ್ಸ್ಪೆಕ್ಟೆಡ್ ಸಕ್ಸಸ್ ಆಂಡಲ ಒಂಜಿ ಈತ್ ಜನ ಬತ್ತಿನ ಒಂಜಿ ಬಾರಿ ಒಂಜಿ ಪೊರ್ಲಾತುಂಡು ಬಾರಿ ಒಂಜಿ ಮೋಕೆಡ್ ಮಾತಲ್ಲ ಇನ್ನೂ ಅಲಾದುಲ್ಲೆರ್ ವಾಲಂಟಿಯರ್ಸ್ ಸ್ಟಾಫ್ ನಕಲು ಬೊಕ್ಕ ಒಂದು ಆಳ್ವಾಸ್ದ ಒಂಜಿ ಬಾರಿ ಒಂಜಿ ಮಲ್ಲ ಒಂಜಿ ಇವೆಂಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಹಾಯ್ ಮ್ಯಾಮ್ ಎಲ್ಲಿಂದ ಬಂದಿದ್ದೀರಾ ಬಂಟ್ವಾಳ ಓಕೆ ಸೊ ಎಲ್ಲೋ ಹುಡ್ಕೊಂಡು ಹೊರಟಿದ್ದೀವಿ ಬಂದಿರೋದು ಈಗ ಆಯ್ತಾ ಓಕೆ ಹೇಗೆ ಅನಿಸ್ತು ಇಂಟರ್ವ್ಯೂ ಮೊದಲು ಹೆದರಿಕೆ ಆಯ್ತು ಮತ್ತೆ ಇಂಟರ್ವ್ಯೂ ಈಸಿ ಆಯ್ತು ಓಕೆ ಹೇಗಿದ್ದಾರೆ ಕಂಪನೀಸ್ ಎಲ್ಲ ಹೇಗಿದೆ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಎಲ್ಲ ಸ್ವಲ್ಪ ಹೆದರಿಕೆ ಆಯ್ತು ಮ್ಯಾಮ್ ಈಗ ಒಂದು ಕಾನ್ಫಿಡೆನ್ಸ್ ಬಂತು ಇಂಟರ್ವ್ಯೂ ಮಾಡ್ಬೋದು ಅಂತ ಫ್ರೆಶರ್ ನೀವು ಎಕ್ಸ್ಪೀರಿಯನ್ಸ್ Fresher. ಸೊ ಇದು ಫಸ್ಟ್ ಇಂಟರ್ವ್ಯೂ ಫಸ್ಟ್ ಇಂಟರ್ವ್ಯೂ ಓಕೆ ಫಸ್ಟ್ ಇಂಟರ್ವ್ಯೂ ನಮ್ಮ ಆಳೋಸಿಂದ ಸ್ಟಾರ್ಟ್ ಆಗ್ತಿದೆ ಮೇ ಬಿ ಇದ್ರಲ್ಲೇ ಜಾಬ್ ಸಿಕ್ಕಿದ್ರೆ ಖುಷಿ ಅಲ್ವಾ ಸೊ ಯಾವ ಎಕ್ಸ್ಪೆಕ್ಟೇಷನ್ ಇಂದ ಬರ್ತಾ ಇದ್ದೀರಾ ನಿಮ್ಗೆ ಯಾವ ತರ ಜಾಬ್ ಬೇಕು ಅಂದ್ರೆ ಈಗ ರಿಸೆಪ್ಷನಿಸ್ಟ್ ಓಕೆ ಬಿಲ್ಲಿಂಗ್ ಇದ್ರು ಓಕೆ ಆ ತರ ಹಾಸ್ಪಿಟಲ್ ಬಿಕಾಮ್ ಆಗಿದೆ ಬಿಕಾಮ್ ಆಗಿದೆ ಆಲ್ ದಿ ಬೆಸ್ಟ್ ಸೆಕೆಂಡ್ ಇಂಟರ್ವ್ಯೂ ಫುಲ್ ರಾಕ್ ಮಾಡಿ ಥ್ಯಾಂಕ್ ಯು ಸೊ ಆಳ್ವಾಸ್ ಪ್ರಗತಿ 2026 ನಲ್ಲಿ ನಮ್ಮ ಅಸಿಸ್ಟೆಂಟ್ ಪ್ಲೇಸ್ಮೆಂಟ್ ಆಫೀಸರ್ ನಮ್ಮ ಜೊತೆ ಸೇರಿದ್ದಾರೆ ಅವರನ್ನ ಕೇಳೋಣ ಎಕ್ಸ್ಪೀರಿಯನ್ಸ್ ಕೇಳೋಣ ಹೌ ಇಸ್ ದ ಕ್ರೌಡ್ ಸರ್ ಕ್ರೌಡ್ ತುಂಬಾ ಜಾಸ್ತಿ ಇದೆ ಲಾಸ್ಟ್ ಟೈಮ್ಗಿಂತ ಈ ಸರ್ತಿ ಕ್ರೌಡ್ ಜಾಸ್ತಿ ಇದೆ ಮಳೆ ಆದ್ರೂ ಕೂಡ ಮಕ್ಕಳು ಬಂದಿದ್ದಾರೆ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ಬರ್ಲಿಕ್ಕೆ ಓಕೆ ಸೊ ಇವತ್ತಿದ್ದು ಹೀಗಾಯ್ತು ನಾಳೆ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ವೀಕೆಂಡ್ ಅಂತ ಸೊ ಬರುವಂತ ಮಕ್ಕಳಿಗೆ ಏನು ಹೇಳ್ತೀರಾ ಬರುವಂತ ಮಕ್ಕಳಿಗೆ ಒಂದೇ ಬರುವಾಗ ನೀವು ಕಂಪನಿ ವೈಸ್ ನೋಡಿ ಬನ್ನಿ
ಇಲ್ಲಿ ಬಂದು ಅದನ್ನು ಸಾರ್ಟ್ ಔಟ್ ಮಾಡೋದು ಬೇಡ. ಇವತ್ತು ನಿಮಗೆ ಬುಕ್ಲೆಟ್ ಸಿಕ್ಕಿದೆ, ಇವತ್ತಿನ ಮಕ್ಕಳಿಗೆ ಬುಕ್ಲೆಟ್ ಸಿಕ್ಕಿದೆ. ಸೊ ನೆಕ್ಸ್ಟ್ ಬರುವಾಗ ಅವರು ಕ್ಲೀನ್, ಅವರ ಯಾವ ಕ್ಲೀನ್ ಇಂಟ್ರೆಸ್ಟ್ ಇದೆ ಅದರ ಮೇಲೆ ನಾಳೆ ಕ್ಲಿಯರ್ ಆಗಿ ಆದಷ್ಟು ಜಾಸ್ತಿ ಕಂಪನೀಸ್ ಅಟೆಂಡ್ ಆಗಲಿಕ್ಕೆ ನಾನು ಹೇಳ್ತೇನೆ. ಸೊ ಈಗ ಅಸಿಸ್ಟೆಂಟ್ ಪ್ಲೇಸ್ಮೆಂಟ್ ಆಫೀಸರ್ ನೀವು, ಸೊ ಪ್ಲೇಸ್ಮೆಂಟ್ ಆಗಬೇಕಾದ್ರೆ ಯಾವ ಟ್ರಿಕ್ಸ್ ಅನ್ನು ಫಾಲೋ ಮಾಡಿದ್ರೆ ಮಕ್ಕಳಿಗೆ ಒಳ್ಳೇದು, ಜಾಬ್ ಸೀಕರ್ಸ್ಗೆ ಒಳ್ಳೇದು ಅಂತ? ಅವರು ಯಾವುದರಲ್ಲಿ ಹುಷಾರಿದ್ದಾರೆ ಅದನ್ನು ಅವರು ಡೆವಲಪ್ ಮಾಡಿದರೆ 100% ಒಂದು ಅಚೀವ್ ಮಾಡಲಿಕ್ಕೆ ಆಗ್ತದೆ, ಪ್ಲೇಸ್ಮೆಂಟ್ ತೊಗೊಳ್ಲಿಕ್ಕೆ ಆಗ್ತದೆ. ಮತ್ತು ಕಂಪ್ನಿ ಬಗ್ಗೆ ಒಳ್ಳೆ ಗೊತ್ತಿದ್ರೆ, ಅವರ ಡೊಮೇನಿಗೆ ಮ್ಯಾಚ್ ಆದರೆ ಒಂದು ಪ್ಲೇಸ್ಮೆಂಟ್ ಆಗುತ್ತೆ ಮ್ಯಾಮ್. ಸೊ ಅವರಿಗೆಲ್ಲ ಏನು ಹೇಳ್ತೀರಾ ಬರುವಂಥ ಮಕ್ಕಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ನೋಡಿ ಟ್ರೈ ಮಾಡಿ, ಅಪ್ಸೆಟ್ ಆಗಬೇಡಿ. ಒಂದು ಕಂಪನಿ ಇಲ್ಲ ಅಂದರೆ 300ಕ್ಕಿಂತ ಹೆಚ್ಚು ಕಂಪನಿ ಇದೆ. ಬುಕ್ಲೆಟ್ ನೋಡಿ ಟ್ರೈ ಮಾಡಿ ಅಂತ ಬೆಸ್ಟ್. ಥ್ಯಾಂಕ್ ಯು. ಆಳ್ವಾಸ್ ಪ್ರಗತಿ 2026 ಇದು ಕೇವಲ ಒಂದು ಆಳ್ವಾಸ್ ಪ್ರಗತಿ ಆಗಿಲ್ಲ, ಇದರ ಹಿಂದೆ ದುಡಿದವರ ಒಂದು ದೊಡ್ಡ ಶ್ರಮ ಆಗಿ ಬದಲಾಗಿದೆ. ಅದರ ಹಿಂದಿರುವಂತಹ ಅತಿ ದೊಡ್ಡ ಶ್ರಮ ಈಗ ನಮ್ಮ ಎದುರಿದೆ, ಬಹಳ ದುಡಿದಿದ್ದಾರೆ ಅಂತ ಇದ್ರ ಬಗ್ಗೆ ನಾವು ಕೇಳ್ಪಟ್ಟಿದ್ದೀವಿ. ಅವರನ್ನ ಕೇಳೋಣ. ಸರ್, ಇವತ್ತಿನ ಈ ಒಂದು ರೆಸ್ಪಾನ್ಸ್ ನೋಡುವಾಗ ಇಷ್ಟು ಖುಷಿ ಇದೆ. ಮೊದಲನೇದಾಗಿ ಆಳ್ವಾಸ್ ಪ್ರಗತಿ ಬೃಹತ್ ಉದ್ಯೋಗ ಮೇಳದ ಬಹಳ ದೊಡ್ಡ ಶಕ್ತಿ ಇರೋದು ಡಾಕ್ಟರ್ ಎಂ ಮೋಹನ್ ಆಳ್ವಾ ಅವರು. ನಾವೆಲ್ಲ ಅವರ ಜೊತೆಯಲ್ಲಿ ಕಾರ್ಯಕರ್ತರಾಗಿರೋದು. ಇಂತಹ ಒಂದು ಅಧ್ಯಾಪಕನಾಗಿ, ಒಬ್ಬ ಸಂಸ್ಕೃತ ಅಧ್ಯಾಪಕನಾಗಿ ನನಗೆ ಇಂತಹ ಒಂದು ವ್ಯವಸ್ಥೆಯಲ್ಲಿ ಅನುಭವ ಪಡೆದುಕೊಳ್ಳಿಕ್ಕೆ ಅಂತಹ ಮಹನೀಯರು ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ನಾವು ದೊಡ್ಡವರಲ್ಲ, ನಮ್ಮ ಸಂಸ್ಥೆ ದೊಡ್ಡದು. ಆಳ್ವಾಸ್ ಪ್ರಗತಿ ಬೃಹತ್ ಉದ್ಯೋಗ ಮೇಳದಲ್ಲಿರುವ ಬೃಹತ್ತು ಮತ್ತು ಮಹತ್ತು ಏನು ಅಂತಂದ್ರೆ, ಆಳ್ವಾಸಿನ ವಿದ್ಯಾರ್ಥಿಗಳಿಗೋಸ್ಕರ ಈ ಉದ್ಯೋಗ ಮೇಳ ಅಲ್ಲ, ಎಲ್ಲರ ಪ್ರಗತಿ ಈ ಉದ್ಯೋಗ ಮೇಳ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಆಯಕಟ್ಟಿನ ತಾಲೂಕು ಕೇಂದ್ರಗಳಲ್ಲಿ ನಾವು ಹೋಗಿ ಈ ಉದ್ಯೋಗದ ಸಂಪರ್ಕ ಸಭೆಗಳನ್ನ ಮಾಡಿದ್ದೇವೆ. ಜೊತೆಯಲ್ಲಿ ಅನೇಕ ಶಾಸಕರಿರಬಹುದು, ಅನೇಕ ನಮ್ಮ ಬೇರೆ ಬೇರೆ ಈಗ ABVPO NSUI ಅಂತಹ ಸಮೂಹಗಳಿರ್ಬಹುದು, ಅವರೆಲ್ಲ ನಮಗೆ ಇವತ್ತು ಇದರ ಒಂದು ಅವಿಭಾಜ್ಯ ಅಂಗವಾಗಿ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಯುವಕರು ಪದವಿಯನ್ನ ಪಡೆದ ಮೇಲೆ ಏನು ಮಾಡಬೇಕು ಅಂತಿದ್ದಾಗ ಬೆಂಗಳೂರು ಕಡೆಗೆ ಮುಖ ಮಾಡ್ತಾ ಇದ್ರು. ಇಲ್ಲ, ಮಂಗಳೂರಿನ ಮೂಡುಬಿದಿರೆಯಲ್ಲಿ ಮುಖ ಮಾಡಿದ್ರೆ ಆಗಸ್ಟ್ 7-8ಕ್ಕೆ ಬಂದ್ರೆ ಅವರಿಗೆ 25,000ಕ್ಕೂ ಹೆಚ್ಚು ಉದ್ಯೋಗಗಳನ್ನ ನಾವು ಕೊಡ್ತೇವೆ ಅಂತ ಘೋಷಣೆ ಮಾಡಿದರ ಫಲವಾಗಿ ಇವತ್ತೀಗ ಒಂದು ಕ್ರೌಡ್ ನಮಗೆ ಕಾಣ್ತಾ ಇದೆ. 25,000ಕ್ಕೂ ಮಿಗಿಲಾದಂತಹ ಉದ್ಯೋಗಗಳಷ್ಟೇ ಅಲ್ಲ, 350ಕ್ಕೂ ಹೆಚ್ಚು ಕಂಪನಿಗಳು ಇವತ್ತು ನಮ್ಮ ಈ ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡಿದ್ದಾವೆ. ಬೇರೆ ಬೇರೆ ಸೆಕ್ಟರ್ ನಲ್ಲಿ ಉದ್ಯೋಗಗಳಿದೆ. SSLC ಇಂದ ತೊಡಗಿ ಡಾಕ್ಟರೇಟ್ ವರೆಗೆ ಉದ್ಯೋಗದ ಅವಕಾಶವನ್ನ ಬೇರೆ ಬೇರೆ ಕಂಪನಿಗಳು ಘೋಷಿಸಿದ್ದಾವೆ. ಆದ್ದರಿಂದ ಇದು ಆಳ್ವಾಸ್ ಪ್ರಗತಿ ಎನ್ನುವಂತಹ ಶಿರೋನಾಮೆ ಇದ್ರು ಇದು ಎಲ್ಲರ ಪ್ರಗತಿ, ಎಲ್ಲರ ವಿಕಾಸಕ್ಕೋಸ್ಕರ ಇರುವಂತಹದ್ದು. 2007ರಲ್ಲಿ ಮೇಡಮ್ ಇದು ಆರಂಭ ಆಯಿತು. ಆಗ 35 ಕಂಪನಿ, 2,000 ಅಭ್ಯರ್ಥಿಗಳು. ಇದು 2026 ಅಂದ್ರೆ 19 ವರ್ಷದ ಹಿಂದೆ ಆರಂಭ ಆದದ್ದು. ಇವತ್ತು ನಿಮಗೆ ನಾನು ಈಗಾಗಲೇ ಹೇಳಿದ ಹಾಗೆ ನಮಗಿರುವ ಸಂಖ್ಯೆ, ಆ ದಾಖಲಾತಿಯ ಪ್ರಕಾರ 25,000ಕ್ಕೂ ಹೆಚ್ಚು ಉದ್ಯೋಗಗಳನ್ನ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೇವೆ. ಪಡೆದುಕೊಳ್ಳೋದು ಅಭ್ಯರ್ಥಿಗಳ ಕೆಲಸ ಅಂತ ನಾವು ಭಾವಿಸ್ತೇವೆ. ಮನೆಯ ಬಾಗಿಲಿಗೆ ಬಂದು ಉದ್ಯೋಗ ಕೊಡ್ತೇವೆ ಅಂತ ಹೇಳಿ ಕರೆದು ಬಂದಿದ್ದೇವೆ. ಇದು ಒಂದು ಮದುವೆ ಮನೆಯ ಸಂಭ್ರಮದಾಗ ಆಗಿದೆ. ಇವತ್ತು ಎಲ್ಲ ನಮ್ಮ ಪದವೀಧರ ಯುವ ಸಮೂಹ ಇವತ್ತೇನು ನಮ್ಮ ಆವರಣದಲ್ಲಿ ಕಾಣ್ತಾ ಇದೆ, ನಿಜವಾಗಿ ಇದೊಂದು ಸಂಭ್ರಮದ, ಸಂತೋಷದ ಮತ್ತು ಸಾರ್ಥಕತೆಯ ಕ್ಷಣ ಅಂತ ಹೇಳೋದಕ್ಕೆ ಬಯಸ್ತೇನೆ. ಹಲೋ, ನಮಸ್ತೆ. ನಮಸ್ತೆ. ಎಲ್ಲಿಂದ ಬಂದಿದ್ದೀರಾ? ಶಿವಮೊಗ್ಗದಿಂದ ಬಂದಿದ್ದೀರಾ? ಓಕೆ. ಸೊ ಇಲ್ಲಿಗೆ ನಿಮ್ಮ ಮಗಳು ಬಂದಿದ್ದಾಳೆ. ಕರ್ಕೊಂಡು ಬಂದಿದ್ದೀರಾ? ಮಗಳು ಏನ್ ಮಾಡಿದ್ದಾರೆ? ಅವಳು CS ಮಾಡಿರೋದು, ಇಂಜಿನಿಯರಿಂಗ್. CS. ಸೊ ಆಳ್ವಾಸ್ ಪ್ರಗತಿಯ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯ್ತು? ಯಾಕಂತ ಹೇಳಿದ್ರೆ ಮೂಡುಬಿದ್ರೆಯಲ್ಲಿ, ಶಿವಮೊಗ್ಗದಲ್ಲಿ ಅಂದ್ರೆ ಆಡ್ ಎಲ್ಲ ಬರ್ತಾ ಇತ್ತಲ್ಲ, ಸೊ ಇದ್ರ ಮೇಲೆ ನಂಬಿಕೆ ಇಟ್ಟು ಬಂದಿದ್ದೀರಾ? ನಂಬಿಕೆ. So, ಇದು ಟ್ರೈ first- ಮಾಡೋದು. ಫಸ್ಟ್ ಟೈಮ್ ಬಂದಿನ, ಫಸ್ಟ್ ಟೈಮ್ ಬಂದಿರೋದು. Arrangements ಎಲ್ಲ ಹೇಗೆ ಅನ್ಸುತ್ತೆ? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಮಗಳಿಗೆ ಏನ್ ಹೇಳಿ ಕಳ್ಸಿದ್ದೀರಾ? ಅಂದ್ರೆ ಟ್ರೈ ಮಾಡೋ ಪ್ರಯತ್ನ ನಮ್ದು, ಸಿಕ್ಕಿದ್ರೆ ಲಕ್, ಇಲ್ಲಿದ್ರೆ Thank you. ನಂಬಿಕೆ ಇಟ್ಟು ಬಂದದ್ದಕ್ಕೆ ನಂಬಿಕೆ. thank you. ಅಮ್ಮ, ಏನ್ ಹೇಳ್ತೀರಾ ಆಳ್ವಾಸ್ ಪ್ರಗತಿ ಬಗ್ಗೆ?
ಚೆನ್ನಾಗಿದೆ. ಚೆನ್ನಾಗಿದೆ. ಅರೇಂಜ್ಮೆಂಟ್ಸ್ ಎಲ್ಲ okay? ಅರೇಂಜ್ಮೆಂಟ್ ತುಂಬಾ ಚೆನ್ನಾಗಿದೆ. ನೀವೆಲ್ಲಿಂದ ಬಂದಿರೋದು? ಬಾಗಲಕೋಟೆ. ಬಾಗಲಕೋಟೆಯಿಂದ ಬಂದಿರೋದಾ? ಓಕೆ. ಸೊ ನಿಮ್ಮದು ಮನೆಯಿಂದ ಯಾರು ಬಂದಿರೋದು? ಮಗಳನ್ನ ಕರ್ಕೊಂಡ್ ಬಂದೆ. ಮಗಳನ್ನ ಕರ್ಕೊಂಡು ಬಂದಿದ್ದೀರಾ? ಅವರ ಫಸ್ಟ್ ಇಂಟರ್ವ್ಯೂ? ಫಸ್ಟ್ ಫಸ್ಟ್ ಇಂಟರ್ವ್ಯೂ. ಓಕೆ. ನಿಮ್ಗೆ ಹೇಗೆ ಗೊತ್ತಾಯ್ತು ಆಳ್ವಾಸ್ ಪ್ರಗತಿ? ಇಲ್ಲ, ಅಡ್ವರ್ಟೈಸ್ಮೆಂಟ್ ಬಂತ, ಪೇಪರ್ನ್ಯಾಗ ಬಂದಿತ್ತು, ಹಾ ಹಾ ಹಾ. ಪೇಪರ್ನ್ಯಾಗ, ಯೂಟ್ಯೂಬ್ ಓಕೆ. ಇಲ್ಲಿ ಬರುವಂತ ಮಕ್ಕಳಿಗೆ ಏನು ಹೇಳ್ತೀರಾ? ಚೆನ್ನಾಗಿದೆ, ಬರ್ಬೋದು ಇಲ್ಲಿ. ವಿದ್ಯಾಭ್ಯಾಸ ಚೆನ್ನಾಗಿದೆ. ಅವ್ರು ಎಲ್ಲಿ ಕಲಿತಾ ಇರೋದು ಮಗಳು? ನನ್ನ ಮಗಳು ಮೊದಲು ಬಾಲ್ಕೋಟ್ ಹಾಕಿದೆಲ್ಲ. ಬಾಗಲಕೋಟೆಲ್ಲೇ ಕಲಿತಾ ಇರೋದು? MSc ಮೈಸೂರ್ಕಾಯ್ತು. ಅವರ ಫಸ್ಟ್ ಇಂಟರ್ವ್ಯೂ ಇದು? ಹೌದು, ಫಸ್ಟ್ ಇಂಟರ್ವ್ಯೂ. ಆಲ್ ದಿ ಬೆಸ್ಟ್ ಅಮ್ಮ. ಥ್ಯಾಂಕ್ ಯು. ಅದೇ ಈಗ ಮಕ್ಕಳು ಅವರು ವಿದ್ಯಾಗೆ ತಕ್ಕ ಕೋರ್ಸನ್ನು ಮುಗಿಸಿರ್ತಾರೆ, ಅವರಿಗೆ ಒಳ್ಳೆಯ ಒಂದು ಉದ್ಯೋಗ ಅವಕಾಶ ಕೊಟ್ಟರು ಚೆನ್ನಾಗಿ, ಅವ್ರ ಕೌಶಲ್ಯಕ್ಕೆ ತಕ್ಕ ಹಾಗೆ ಉದ್ಯೋಗ ಮಾಡೋದ್ರಿಂದ ಒಂದು ಆರ್ಥಿಕ ಅಭಿವೃದ್ಧಿ ಆಗೋದು, ಮಕ್ಕಳ ಒಂದು ಬೆಳವಣಿಗೆ ಇದು ಸಹಕಾರ ಆಗ್ತದೆ. ನೀವೆಲ್ಲಿಂದ ಬಂದಿದ್ದೀರಾ? ನಾವು ವಿಜಯನಗರ ಡಿಸ್ಟಿಕ್ ಹರಪನಹಳ್ಳಿಯಿಂದ ಬಂದಿದ್ದೇವೆ. ಹೌದಾ? ನಿಮ್ಗೆ ಹೇಗೆ ಗೊತ್ತಾಯ್ತು ಆಳ್ವಾಸ್ ಪ್ರಗತಿ ಬಗ್ಗೆ? ಆಳ್ವಾಸ್ ಬಗ್ಗೆ ನಮ್ಮ ಸ್ನೇಹಿತರೊಬ್ಬರು ಕಾರ್ಕಳದಲ್ಲಿ ನಾವು ಜಾಬ್ ಮಾಡಿದ್ವಿ, ಹಾಗಾಗಿ ನಮಗೆ ಕೆಲವೊಂದು ಮಾಹಿತಿ ಇಲ್ಲಿಂದ ಹೇಳಿದರು. ಹಾಗಾಗಿ ಇಲ್ಲಿ ಒಂದು ಉದ್ಯೋಗ ಅವಕಾಶಗಳಿವೆ ಅಂತ ಬಂದರೆ ITBT ಕಂಪ್ನಿಯಿಂದ ಬಂದಿದ್ದಾರೆ, ಅದಕ್ಕೆ ಬಂದಿದ್ದೇವೆ ನಾವು. ನಮ್ಮ ಮಗಳು ಅರೇಂಜ್ಮೆಂಟ್ಸ್ ಹೇಗಿದೆ ಸರ್? ಭಾಳ ಚೆನ್ನಾಗಿದೆ. ಇಲ್ಲಿ ನೋಡಿರ್ತಕ್ಕಂಥ ವ್ಯವಸ್ಥೆ ಭಾಳ ಚೆಂದ ಕಾಣ್ತಾ ಇದೆ. ಮಕ್ಕಳಿಗೆ ಬಂದಿರತಕ್ಕಂಥ ಉದ್ಯೋಗ ಅವಕಾಶಗಳು ಮಾತಾಡ್ಲಿಕ್ಕಾಗಲಿ, ಕೂತ್ಕೊಳ್ಳಿಕ್ಕಾಗಲಿ ಅವ್ರಿಗೆ ಒಳ್ಳೆ ಭಾಳ ವ್ಯವಸ್ಥಿತವಾಗಿದೆ, ಚೆನ್ನಾಗಿದೆ, ಚಂದ ಮಾಡಿ. ಬರುವಂತ ಮಕ್ಕಳಿಗೆ ಏನು ಹೇಳ್ತೀರಾ? ಅದೇ ಬರುವಂಥ ಮಕ್ಕಳು ಈ ಥರ ಒಂದು ಕೋರ್ಸನ್ನು ಮಾಡಿರಿ, ಈ ಥರ ಒಂದು ಮೇಳದಲ್ಲಿ ಎಲ್ಲರೂ ಭಾಗವಹಿಸಿ ನಿಮ್ಮ ಒಂದು ಉದ್ಯೋಗ ಅವಕಾಶ ಪಡ್ಕೊಳ್ಳಿ ಅಂತಕ್ಕಂಥದ್ದು ಒಂದು ನಮ್ಮದು. ಈ ತರ ಮೇಳಗಳೆಲ್ಲ ಆದಾಗ ಇದರಲ್ಲಿ ಎಲ್ರಿಗೂ ಸಿಗುದಿಲ್ಲ ಕೆಲಸ, ನಾವ್ ಯಾಕೆ ಹೋಗ್ಬೇಕು ಅಂತ ಕೆಲವರು ಹಿಂದೇಟ್ ಹಾಕ್ತಾರೆ ಅಲ್ವಾ, ಅವ್ರಿಗೆ ಏನ್ ಹೇಳ್ತೀರಾ? ಯಾವ ಧೈರ್ಯದಲ್ಲಿ ನೀವು ಬಂದ್ರಿ? ಅದೇ ಒಂದು ಪ್ರಯತ್ನ ಮಾಡಬೇಕು, ನಮ್ಮೊಂದು ಅದಂತಾರೆ ಪ್ರಯತ್ನ ಪ್ರತಿಫಲ ಅಂದಾಗೆ ಅವ್ರು ತಮ್ಮ ಕೋರ್ಸನ್ನು ಈ ಥರ ಒಂದು ಮೇಳದಲ್ಲಿ ಭಾಗವಹಿಸಿದರೆ ಅವ್ರಿಗೆ ಖಂಡಿತ ಒಂದು ಅವಕಾಶ ಸಿಗ್ತದೆ ಅನ್ನೋದು ನಮ್ಮದೊಂದು ಆಸೆ. ಥ್ಯಾಂಕ್ ಯು. ಆ ಕೊಲ್ಪರ್ದು ಬೈದಾರೆ, ಸಿರ್ಸಿರ್ದು ಬೈದೆ, ಶಿರ್ಸಿರ್ದು ಬೈದಾರೆ, ತುಳು ಬರ್ಕೊಂಡು ಏರೆಲ್ಲ ತುಂಬ ಬೈದಾರೆ. ಮಗಲೇನ ಫಸ್ಟ್ ಇಂಟರ್ವ್ಯೂ ಫಸ್ಟ್ ಇಂಟರ್ವ್ಯೂ ಅಂದೆ ಇತ್ತ ಈ ಆಳ್ವಾಸ್ ಪ್ರಗತಿಯಿಂದ ಪನ್ನಾಗ ಮಗಲೆಡ ದಾದ ಪಂಡರಿ ಸುರುಕು ತೂಕ ಟ್ರೈ ಮನ್ಫ್ಲವರ ನಾವು ವೇಸ್ಟ್ ಇಂಕೊಂಡು ಕಡೆ ಫುಡ್ದೆ ಫಸ್ಟ್ ಬೈದನತೆ ದಾದ ಮಲ್ದೇರ್ ಮಗಲು B.Com ಅಂತಿದ್ರು. B.Com ಮಲ್ದೇರ್ ಇತ್ತೆ ಮಗಳಿಗೆ ಜಾಬ್ ದಿಕ್ಕಂಡ ಏತ್ ಸಂಬಳ ಬೋಡು ಇರ್ಕೇನ್ ಬರ್ ಏತ್ ಸಂಬಳ ಫಸ್ಟ್ ಬರ್ಮತ ಗೊತ್ತಾಪ ಜಂಕ್ಲೆ ಜಾಸ್ತಿ ಇತ್ತನ PG ಐಕ್ ಮತ ಬೋಡ ಹಾಕ್ಲತ್ತ ಮತ ತೂವ ನೋಡತ್ತ ನಮ್ಮಲ್ಲ ಓ PG ಗಾಪನದ ಬೋಡು ಆನಲ್ಲ ಗೇತ ಕಡೆ ಬಿಡಿಯರ ಮತ ತೂವ ನೋಡತ್ತ ಸ್ಯಾಲರಿ ಪಕ್ಕ ತೂವ ಇತ್ತೆ ಓ ಬೇಲೆ ತಿಕ್ಕಂಡಲ್ಲ ಓಕೆ ಕೊಂಡ್ಜೋಕ್ಲೆ ನಂಚ ಬೇಲೆ ಕಡ ಪುಣ್ಯಕ್ಕೆ ಸಪೋರ್ಟ್ ಮಾಡ್ಬರಿ ಇಷ್ಟ ಇಷ್ಟನಾ ಕಡ ಪೋಡೆ ಜೋಕ್ ಎಂಕ್ಲಾಂಡ ಪೋತೆ ಜಾಕ್ಲಾಂಡರ ಪಾಡ್ ಓಕೆ ವರ್ತಿ ಮಗಲೇರಿ ವರ್ತಿ ಮಗಲು ವರ್ತಿ ಮಗೆ ಓಕೆ ಆರ್ದಾದ ಮಲ್ಪಿ ಮೂಲೆ ಮೆಕ್ಯಾನಿಕ್ ಎಸಿದ ಕಾರ್ ಕಲರ್ ಓಕೆ ಖುಷಿ ಆಡಿ ಬೇಲೆ ತಿಕ್ಕಡಿ ಮರಕ್ಕೆ ವಿನಿ ಪಾಡ್ತಾರೆ ನಿಜತೆ ಇಕ್ಕಡೆ ಎಡ್ಡನಿಕ್ಲ ನಾಚು ಅದ ಇಕ್ಕಡ ಪಾಡಿ ಓಕೆ ಸರಿ ಅಮ್ಮ ಥ್ಯಾಂಕ್ ಯು ವೆಲ್ಕಮ್. ಮೇಡಮ್ ಒಲ್ಪರ್ದು ಬೈದಾರೆ ಎಂಕಲ್ ಉಡುಪಿಡು ಬರ್ತೇನೆ ಉಡುಪಿ ಯಾನೇ ನನ್ನ ಮಗಲು ಪೋತಲ್ಲ ಅದೇ ಇಂಟರ್ವ್ಯೂ ಅಜ್ಜಿ ಅಜ್ಜಿ ಫಸ್ಟ್ ಅಂದ ಫಸ್ಟ್ AI ಇಂಜಿನಿಯರಿಂಗ್ ಬೇಲೆ ತಿಕ್ಕೊಂಡು ನಾನು ಧೈರ್ಯ ಉಂಟು ಐಟೇ ಬರ್ತೀನಿ ಅಂಚಾದ ಅಂದ ಬೇರೆ ಕೈ ಮಗ್ಗಿದೆ ಬರ್ತೀನಿ ಬರಡು ಬಲ್ಲೆ ತಿಕ್ಕೊಂಡು ಉದ್ಯೋಗ ಅಂದ ಲೆಸನ್ ಬರ್ತೀನಿ ಅಂದ ಧೈರ್ಯ ಲೆಸನ್ ಬರ್ತೀನಿ. ಓಕೆ ಥ್ಯಾಂಕ್ ಯು. ಮಾತಾಡ್ತೀನಿ ತುಂಬಾ ಚೆನ್ನಾಗಿದೆ. ನಮ್ಮ ಮಗಳು ಬಂದಿದೆ, ಅವಳು ಇಂಜಿನಿಯರ್ ಆಗಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹೌದೌದು ಧೈರ್ಯ ಇದೆ, ಧೈರ್ಯ ಇದೆ, ನಂಬುವ ಸಿಗುತ್ತೆ. ಮತ್ತೆ ಅವಳ ಮೇಲೆ ಅವಳಿಗೆ ಆತ್ಮವಿಶ್ವಾಸ ಇದ್ರೆ ಆಗತ್ತೆ, ಕೆಲಸ ಸಿಗುತ್ತೆ ಅಂತ. ಅದೇನು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ನಾನು. ಸಿಕ್ಕಿದ್ರೆ ಚಿಕ್ಕದಾದ್ರೂ ಸರಿ, ಮುಂದೆ ದೊಡ್ಡದು ಹೋಗ್ಬೋದಲ್ಲ. ಸರಿ ಒಲ್ಪರ್ದು ಬೈದಾರೀರ ಕೊಡ್ಲಾರ್ದು ಕುಡ್ಲರ್ದು ಬೈದಾರೆ. ಓಕೆ ಸೊ ದಾದ ಗ್ರಾಜುಯೇಷನ್ B.Com
B.Com. ಸೊ ನಮ್ಮ ಪ್ರಗತಿ ಉದ್ಯೋಗ ಮೇಳಗ ಬೈದಾರು ದಾದ ಎಕ್ಸ್ಪೆಕ್ಟೇಷನ್ ದಿ ಒಂದು ಬೈದಾರು ಪಂಡ ಮಸ್ತ್ ಎಡ್ಡೆ ಕಂಪನೀಸ್ ಒಪ್ಪುಂಡು ಒಂಜೇ ಪ್ಲೇಸ್ ಮಸ್ತ್ ಕಂಪನೀಸ್ ತೂಯರೆ ತಿಕ್ಕೊಂಡು ಸೊ ಇತ್ತೆ ನಾರ್ಮಲ್ ಅದೊಂಜಿ ಆಸ್ ಅ ಅನ್ಎಂಪ್ಲಾಯ್ಡ್ ಬೇಲೆ ನಾಡೋಡ ಮಸ್ತ್ ಬಂಗ್ ಉಂಡು ಪಂಡ ಇತ್ತೆ ಒಂಜೇ ತಿಕ್ಕಡಿ ಈತ ಆಪರ್ಚುನಿಟೀಸ್ ಈತ ಕಂಪನಿ ಮಸ್ತ್ ಕಂಪನೀಸ್ ಉಂಡು ಪೂರ ಫೀಲ್ಡ್ ದಕ್ಲೆಗ್ಲ ಆಪರ್ಚುನಿಟೀಸ್ ಉಂಡು ಸೊ ಅವು ಒಂಜೇ ತಿಕ್ಕನಾಗ ಅವೆನ್ ಯುಟಿಲೈಸ್ ಮಾಡ್ಬೋದು ಸೊ ಮೇನ್ ಇಂಟೆನ್ಷನ್ ಮಲ್ಲ ಮಲ್ಲ ಕಂಪನೀಸ್ ಉಪ್ಪುಂಡು ಅಂಡ್ ಪೂರ ಫೀಲ್ಡ್ ಇತ್ತೆ ಎನ್ನ ಫ್ರೆಂಡ್ಸ್ ಆಲ್ಮೋಸ್ಟ್ ನಿಟ್ಟೆಡ್ ಕಲ್ಪುನ ಇಂಜಿನಿಯರಿಂಗ್ ದಕ್ಕಲ್ ಡಿಪ್ಲೊಮಾ ಮಲ್ತನಕಲ್ B.Com ದಕ್ಕಲ್ ಪೂರ ಫೀಲ್ಡ್ ದಕ್ಲೆಗ್ಲ ಒಂಜಿ ಪ್ಲೇಸ್ ಜಾಬ್ ಆಪರ್ಚುನಿಟೀಸ್ ತಿಕ್ಕೊಂಡು ಫ್ರೆಂಡ್ಸ್ ಮಾತ್ರ ಒಟ್ಟು ಬೈದಾರು ಹಾ ಅಂಡ್ ಆಲ್ಮೋಸ್ಟ್ ಎಂಕಲ್ 25 ಮೆಂಬರ್ಸ್ ಉಲ್ಲ ಹಾ ದಾದ ಎಕ್ಸ್ಪೆಕ್ಟೇಷನ್ ಏತ್ ಸ್ಯಾಲರಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಸಿ ಸ್ಯಾಲರಿ ಇತ್ತದ ಟೈಮ್ ತಗೊಂಡ ದಾಪಂಡಿಂಗ್ ವರ್ಕ್ ಎಕ್ಸ್ಪೀರಿಯನ್ಸ್ ಉಂಡು ಆಲ್ರೆಡಿ ಸೊ ಅಂಡ್ 2.5 years ವರ್ಕ್ ಎಕ್ಸ್ಪೀರಿಯನ್ಸ್ ಉಂಡು ಸೊ ಅವು ಎಕ್ಸ್ಪೀರಿಯನ್ಸ್ ಉಪ್ಪುನೇರ್ದಾರ ಎಂಕ್ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಇತ್ತೆ ಲಾಸ್ಟ್ ಕಂಪನಿ ಹಿಡ್ದೊಂಜಿ 15-20% ಹೈಕ್ ಎಕ್ಸ್ಪೆಕ್ಟ್ ಮಾಡ್ತೊಂದಿಲ್ಲ ಆಸ್ ಅ ಫ್ರೆಶರ್ ಬರ್ಪುನಕ್ಲೆಗ್ ನೆಟ್ ಇತ್ತ ತೂನಗ 3 ಲಕ್ಷ ಸಂಬಳ ಪಂಡ ವರ್ಷಗ್ ದಾಲ ತಿಕ್ಕುಜ ಐತಿ ಬಟ್ ಎಂಕಲ್ ತಿಂಗೊಲ್ಗು ಸ್ಟಾರ್ಟ್ ಮಲ್ದಿನಿ 16,000 ಸಂಬಳ ಸೊ ಇತ್ತೆಯನ್ನ ಪರ್ ಮಂತ್ 25 ಮುಟ್ಟ ಇನ್ ಹ್ಯಾಂಡ್ ತಿಕ್ಕೊಂಡು ಸೊ 12 to 25 ಬರ್ರೆ 2.5 years 3 years ಬಂಗ ಬೈದ ಸೊ ಇತ್ತ ಜಾಯಿನ್ ಆನಾಗನೆ ಇಂಕ್ 20 ಸ್ಯಾಲ್ರಿ 25 ಇನ್ ಹ್ಯಾಂಡ್ ತಿಕ್ಕೋಡ್ ಪಂಡ ಅವು ತಿಕ್ಕುಜು ಓಲ್ಲ ತಿಕ್ಕುಜು ಬ್ಯಾಂಗ್ಳೂರ್ ಪೋಂಡಲ ಇತ್ತ ಬ್ಯಾಂಗ್ಳೂರ್ ಪೋಂಡ 25 ಕೊರ್ಪು ಬಟ್ ಕೊರ್ಂಡಲ 15,000 ನೆಕ್ಕೆ ಪೋಪುಂಡು ಎಕ್ಸ್ಪೆನ್ಸಿವ್ ಪೋಪುಂಡು ಸೊ ಅವು ಬರ್ತದ ಸೊ ಆಲ್ಮೋಸ್ಟ್ ಇತ್ತ ಬುಕ್ ಕುಡ್ತುಲೆಕಲ್ಲ ಕುಡ್ಲದ ಮಸ್ತ್ ಕಂಪನೀಸ್ ಸೊ ಓ ಪುರ ಪಂಡ ಇತ್ತ ಐಟ್ ತೂಯಿನ ಪ್ರಕಾರ ನೆಟ್ ಪಂಡ ಕುಡ್ಲಾಡ ಅವು ಕಂಪನೀಸ್ ಉಂಡು ಕೆಲವರಿಗೆ ಗೊತ್ತು ಇತ್ತೆ ಓಕೆ ಮುಲ್ಪ ಜಾಬ್ ವೇಕೆನ್ಸೀಸ್ ಉಂಡು ಅಂದೆ ಗೊತ್ತು ಅಂಚಿನ ಕಂಪನೀಸ್ ಉಂಟು ಹೈಯೆಸ್ಟ್ ಸೋ ಮಚ್ ಆಲ್ ದಿ ಬೆಸ್ಟ್ ಎನ್ನಿನ ಜಾಬ್ ಇರೆಗೆ ತಿಕ್ಕರ್ ಥ್ಯಾಂಕ್ ಯು ಫಿನಿಶ್ ಮಾಡಿದ್ರಾ ಈಗಷ್ಟೇ ಫಿನಿಶ್ ಮಾಡಿ ಬಂದೆ. ಹೇಗಿತ್ತು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ನಾನು EC ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದು. ಇಲ್ಲಿ ತುಂಬಾನೇ ECಗೆ ತುಂಬಾನೇ ಕಂಪನೀಸ್ ಇದೆ. ನಾನು ಆಕ್ಚುಲಿ ITಗೆ ತುಂಬಾ ಓಪನಿಂಗ್ಸ್ ಇರುತ್ತೆ ಅಂತ ಅನ್ಕೊಂಡ್ ಬಂದಿದ್ದೆ. ಬಟ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಅವ್ರಿಗೆ ಇನ್ನೂ ತುಂಬಾನೇ ಆಪರ್ಚುನಿಟೀಸ್ ಇದೆ. ಬಾಷ್ ಕಂಪನಿಗೆ ಈಗಷ್ಟೇ ಕೊಟ್ಟು ಬಂದೆ. ಮತ್ತೆ ಈಗ ಟೊಯೋಟೋಗೆ ಹೋಗ್ಬೇಕು. ಕೊಡ್ಲಿಕ್ಕೆ ಇಂಟರ್ವ್ಯೂ ಎಲ್ಲ ನೀರ್ ಕುಡ್ದಾಗೆ ಮಾಡ್ತಿದ್ದೀರಾ ಅನ್ಸುತ್ತೆ. ನರ್ವಸ್ನೆಸ್ ಏನಿಲ್ವಾ? ಯಾಕಂದ್ರೆ ಆಲ್ರೆಡಿ ನಾವು ಆಳ್ವಾಸ್ ಅವರೇ ಅಲ್ವಾ, ನಮ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ, ತುಂಬಾ ಇಂಟರ್ವ್ಯೂ ಕೊಟ್ಟಿ, ಸೊ ನೋ ಫಿಯರ್ ಅಂತ ಹೇಳ್ಬೋದು. ಜಾಬ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಫ್ರೆಶರ್? ಫ್ರೆಶ್. ಸೊ ಇಲ್ಲಿಗೆ ಬರುವಂತ ಮಕ್ಕಳಿಗೆ ಏನು ಹೇಳ್ತೀರಾ? ಬಿಕಾಸ್ ಬಂದಾಗ ಹೈ ಲೆವೆಲ್ ಎಕ್ಸ್ಪೆಕ್ಟೇಷನ್ ಅಲ್ಲಿ ಬರ್ತಾರೆ. ಸೊ ಇದನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡಬೇಕು? ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬನ್ನಿ, ಬಟ್ ನಿಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಇರಬೇಕು, ನೀವು ಕ್ರ್ಯಾಕ್ ಮಾಡ್ತೀರಾ ಅಂತ. ಅಷ್ಟೇ ನಿಮ್ಮಲ್ಲಿ ಡಿಟರ್ಮಿನೇಷನ್ ಇದ್ರೆ ನೀವು ಯಾವುದೇ ಕಂಪನಿ ಆದ್ರೂ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ನಿಮ್ಗೊಂದು ಜಾಬ್ ಸಿಗುತ್ತೆ ಬಿಡಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಹಾಯ್, ಎಲ್ಲಿಂದ ಬಂದಿದ್ದೀರಾ? ಮಂಗಳೂರು, ಕಾಸರಗೋಡು. ಆಯ್ತಾ ಇಂಟರ್ವ್ಯೂ? ಒಂದು ಕಡೆ ಆಯ್ತು, ಈಸಿತ್ತು. ಆಪ್ಟಿಟ್ಯೂಡ್ ಟೆಸ್ಟ್ ಇದ್ದದ್ದು. ಇಲ್ಲ, ಆರಾಮ್ಸೆ. ಇನ್ನೆಷ್ಟು ಕಂಪನೀಸ್ ಕೊಡ್ಬೇಕು ಅಂತಿದ್ದೀರಾ? ನೋಡ್ಬೇಕು, MCA ಕಲ್ತಿದ್ದೇವೆ, ನೋಡ್ಬೇಕು. ಏನ್ ಕಲ್ತಿದ್ದೀರಾ? MCA ಮಾಡಿದ್ದೀರಾ? ಓಕೆ. ಸೊ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದೀರಾ? ಸಾಫ್ಟ್ವೇರ್ ಇಂಜಿನಿಯರ್ ರೋಲ್ ಸಿಗ್ಬೇಕಂತ ಟ್ರೈ ಮಾಡ್ತಿದ್ದೇವೆ. ಕಾನ್ಫಿಡೆನ್ಸ್ ಅಲ್ಲಿ ಹಾ, ಪ್ರಗತಿ ಬಗ್ಗೆ ಖುಷಿ ಇದೆಯಾ ಬಂದದಕ್ಕೆ? ಹೌದು. ಓಕೆ. ಸೊ ಇರೆಡ ಪಾತೆರ್ನಾಗ ಮಾತೆಲ್ಲ ಬಲ್ತೇರಿ ಇಲ್ಲಾಡ್ ಬಂದು ಬೈದಿನತೆ? ಬಂದು ಬೈದು ಇಲ್ಲದಕ್ಕೆ ನಾವು ಫೋರ್ಸ್ಫುಲ್ಲಿಗೆ ಬೈದಿನಿ. ಪಂಡ ಮಸ್ತ್ ಜನ ಪೋಲಿ ಅಲ್ಪ ಜಾಬ್ ಆಪನ್ ಬಂದಿದ್ದೇವೆ. ಇಂದು ಫಸ್ಟ್ ಇಂಟರ್ವ್ಯೂ ಬೇತೆ ಕಡೆ ಟ್ರೈ ಮಾಡ್ದಾರ? ಬೇತೆ ಕಡೆ ಮಲ್ದ, ಬಟ್ ಒಂದು ಆಲ್ಮೋಸ್ಟ್ ಹಿಡಿತ ಫಸ್ಟ್ ಟೈಮ್. ಬಟ್ ಅಲ್ಲ PG ಅಂಡರ್ ಗ್ರಾಜುಯೇಷನ್ ಎಲ್ಲ ಮಲ್ದಿ ಬೈದಿತ್ತ. ಪಂಡ ಅವು ಬೇತೆ ಬರೋ ಜಾಬ್ ಫೇರ್ ಪೋತೀನಿ. ಆಲ್ಮೋಸ್ಟ್ ಫಸ್ಟ್ ಟೈಮ್ ಬೈದ. ಸೊ ಅರೇಂಜ್ಮೆಂಟ್ ಬಂದ ಮಸ್ತ್ ಇಂಟರ್ವ್ಯೂ ಆಂಡೆ ಕೊರಿಯರೆ? ಒಂಜಿ ಅಡ್ಡೆಗೆ ಪೋಯ ಬೊಕ್ಕ ಓಕೆ ಗಡಗಡ ಆಂಡೆ ಇಜ್ಜ ಅಂಚ ಕೊಡ್ದಿತ್ತು ದುಂಬ ಬರ ಅಂಚ ಕಂಫರ್ಟಬಲ್ ಇತ್ತು. ಕಂಫರ್ಟಬಲ್. ಓಕೆ. ದಾದ ಎಕ್ಸ್ಪೆಕ್ಟೇಷನ್ ದಿ ಒಂದಲ್ಲ ಇರೆಗೊಂದಿ ಸ್ಯಾಲರಿ ಒಂಜಿ ಈತ ದಿಕ್ಕಣ ಫುಲ್ ಸೆಟ್ ಇಜ್ಜ ಅಂಚದಾಲೆಜ್ಜಿ ಎಂಚಾಪುಣ ಅಂಚ ಪಂಡ ತಿಕ್ಕಿಲಕ ಇತ್ತ ಫಸ್ಟ್ ಫ್ರೆಶರ್ ಆಯ್ತು ಎಂಚ ಅಲ್ಲ ಎಕ್ಸ್ಪೆಕ್ಟೇಷನ್ ಇಜ್ಜಿ ಎಂಚ ವಿತೌಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಇಂಟರ್ವ್ಯೂ ಆಂಡೆ ಒಂಜಿ ರೆಸ್ಯೂಮ್ ಕೊಟ್ಟು ಬತ್ತೆ. ಎಂಚೈತಲ್ಲ ಎಕ್ಸ್ಪೀರಿಯನ್ಸ್? ಎಂಚೊಂಡ ಅರೇಂಜ್ಮೆಂಟ್ಸ್ ಮಾತ್ರ ಕಂಫರ್ಟಬಲ್? ಕಂಫರ್ಟೇಬಲ್. ಓಕೆ. ದಾದ ಎಕ್ಸ್ಪೆಕ್ಟೇಷನ್ ದಿ ಒಂದು ಬಂದಾಗ ಏತ್ ಸ್ಯಾಲರಿ ಒಂಜಿ ಜಾಬ್ ಬೋರ್ಡ್ ಒಂದು ಒಂಜಿ ಜಾಬ್ ಬೋರ್ಡ್ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ಸ್ ಉಂಡು. ಪನ್ಪುಜಾರಿ
ಸದ್ಯ ಜಾಬ್ ತಿಕ್ಕಂಡು ಸದ್ಯಕ್ಕೆ ಜಾಬ್ ತೆಗೆದು ಪಕ್ಕ ಗೆತ್ತವ್ರೆ ಓಕೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಗುಲ್ಬರ್ಗ್ ಬೈದೆ ಮ್ಯಾಂಗ್ಳೂರ್ ಥ್ಯಾಂಕ್ ಯು ಹಲೋ ಸರ್ ಎಸ್ ಮೇಡಮ್. ಓಕೆ ಆಳ್ವಾಸ್ ಪ್ರಗತಿಯ ಈ ಒಂದು ರೆಸ್ಪಾನ್ಸ್ ಬಗ್ಗೆ ಹೇಗೆ ಅನ್ನಿಸ್ತಿದೆ, ಎಷ್ಟು ಖುಷಿ ಇದೆ? ತುಂಬ ಖುಷಿ ಆಗ್ತದೆ, ಯಾಕಂದರೆ ಇದು ಕಂಪ್ಲೀಟ್ ನಾನೀಗ PU ಬ್ಲಾಕಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಸ್ ಕಂಪ್ನಿಗಳೆಲ್ಲ ಬಂದಂಥ ವಿದ್ಯಾರ್ಥಿಗಳಿಗೆ ಇಮಿಡಿಯೇಟ್ ಸೆಲೆಕ್ಷನ್ ಆಫರ್ ಲೆಟರ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳು ತುಂಬ ಖುಷಿಯಿಂದ ಆಫರ್ ಲೆಟರ್ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ ಡಿಪ್ಲೊಮಾ ಮತ್ತು ITI ಮಕ್ಕಳಿಗೆ ಇಮಿಡಿಯೇಟ್ ಆಗಿ ಸೆಲೆಕ್ಷನ್ ಆಗ್ತಾ ಉಂಟು. ಬಂದಂಥ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಖುಷಿಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಇಂಟರ್ವ್ಯೂ ಕೊಟ್ಟಾದ ನಂತರ. ಸೊ ಬರುವಂತ ಮಕ್ಕಳಿಗೆ ಯಾವ ರೀತಿ ನೀವು ಗೈಡ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಏನಾದ್ರು ಅಡ್ವೈಸ್ ಆರ್ ಸಜೆಷನ್ ಏನಾದ್ರು? ಬರುವಂಥ ಮಕ್ಕಳಿಗೆ ಅಂದರೆ ಮುಂಚಿತವಾಗಿ ಅವರು ತಯಾರಿ ಮಾಡ್ಕೊಂಡು ಬರಬೇಕು. ಅಟ್ಲೀಸ್ಟ್ ಒಳ್ಳೆ ರೆಸ್ಯೂಮೆ ಪ್ರಿಪೇರ್ ಮಾಡ್ಕೊಂಡು ಬರಬೇಕು. ಅವರಿಗೆ ಕ್ವಾಲಿಫಿಕೇಶನ್ ತಕ್ಕಾಗೆ ರೆಸ್ಯೂಮೆ ಪ್ರಿಪೇರ್ ಮಾಡ್ಕೊಂಡು ಬರಬೇಕು. ಈಗ ಡಿಪ್ಲೊಮಾ ಇದ್ದರೆ ಡಿಪ್ಲೊಮಾ ಓರಿಯೆಂಟೇಷನ್ ಮೇಲೆ ರೆಸ್ಯೂಮೆ ಇರಬೇಕು. ITI ಇದ್ದರೆ ITI, ಡಿಗ್ರಿ ಇದ್ದರೆ ಡಿಗ್ರಿ, ಮತ್ತು ಇಂಜಿನಿಯರಿಂಗ್ ಇದ್ದರೆ ಇಂಜಿನಿಯರಿಂಗ್ ಲೆವೆಲ್, ಹಾಗೆ ಫಿನಾನ್ಸ್, HR, MBA ಡಿಪಾರ್ಟ್ಮೆಂಟ್ಗಳಲ್ಲಿ ಅವರ ರೆಸ್ಯೂಮೆ ತಕ್ಕ ಹಾಗೆ ಇಲ್ಲಿ ಫೋಕಸ್ ಮಾಡ್ತಾರೆ. ಪರ್ಟಿಕ್ಯುಲರ್ ಆಗಿ ಈಗ MBA ಡಿಪಾರ್ಟ್ಮೆಂಟ್ ತಗೊಳ್ಳೋದಾದ್ರೆ HR, ಫಿನಾನ್ಸ್, ಮಾರ್ಕೆಟಿಂಗ್ ಅಂತ ಇರ್ತದೆ. ಈಗ MBA ಕಾಮನ್ ಆಗಿ ಬಂದ ತಕ್ಷಣ ಈಗ ಕೆಲವೊಂದು ವಿದ್ಯಾರ್ಥಿಗೆ ಕೇಳ್ತಾರೆ, ನನಗೆ ಪರ್ಟಿಕ್ಯುಲರ್ ಫಿನಾನ್ಸೇ ಬೇಕು ಅಂತ ಕೇಳ್ತಾರೆ. ಆಗ ಅವರ ರೆಸ್ಯೂಮೆಯಲ್ಲಿ ಫಿನಾನ್ಸ್ ಹೈಲೈಟ್ ಇರಬೇಕು, ಅಂದರೆ ಮಾತ್ರ ಅವರು ಓರಿಯೆಂಟೇಷನ್ ಎಫೆಕ್ಟ್ ಆಗ್ತದೆ. ಆಮೇಲೆ ವಿದ್ಯಾರ್ಥಿಗಳ ಸೆಲೆಕ್ಷನ್ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋಗ್ತದೆ. ಥ್ಯಾಂಕ್ ಯು ಮೇಡಮ್. ಹಲೋ ಗುಲ್ಬರ್ಗ್ ಬೈದರು పొళలి ಒಳ್ಳಲ್ಲಿ ಬೈದರೆ ಓಕೆ ಇಂಟರ್ವ್ಯೂ ಆಂಡೆ ಕೋಡಿಗೆ ಆಗುಂಡೆ ಟೆನ್ಷನ್ ಎತ್ಕೊಂಡು ఇచ్చి ಇಚ್ಚಿ ಓಕೆ ದಾದ ಮಲ್ದರು ಗ್ರಾಜುಯೇಷನ್ BA డిగ్రీ BA జర్నలిజం ಜರ್ನಲಿಸಮ್ ಅಪ್ಪಣ್ಣ ನಮ್ಮ ಕ್ಲೋಸ್ ಓಕೆ ಸೊ ದಾದ ಎಕ್ಸ್ಪೆಕ್ಟೇಷನ್ ದಿ ಒಂದು ಬೈದರೆ ಈಗ ಬೇಲೆ ತಿಕ್ಕು ಮೇಲೆ ತಿಕ್ಕಿದೆ ಅಪ್ಪಣ್ಣ ಮಸ್ತ್ ನಾಡೊಂದುಲ್ಲರೆ ದಾದೆ ಅಂದ ಫಸ್ಟ್ ಇಂಟರ್ವ್ಯೂ ಹಾ ಓಕೆ ದಾದ ಮತ್ತೆ ಪ್ರಿಪೇರ್ ಆಗ್ತದೆ ಏತ್ ಬರಕ್ಕೆ ಬರ್ತಾರೆ ಅವಲ್ಲೇ ಬರಕ್ಕೆ ದಾದ ಓಕೆ ಸೊ ಆಲ್ ದಿ ಬೆಸ್ಟ್ ಸೊ ನಿಖಿಲ್ ಫುಲ್ ಧೈರ್ಯ ಪಾದರು ಮುಲ್ಬರ್ದು ವಾಯ್ಸ್ ಸ್ವಲ್ಪ ಜಾಸ್ತಿ ಮಾಡಿದ್ರು ಓಕೆನೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಬರ್ಪುನ ಕ್ಲೆಗ್ದಾಲ ಬಂದು ಬರೆ ಇಲ್ಲೇರೆ ನಾಡಲ್ಲ ತುಂಬ ಬರಂಡೆ ಫ್ರೆಂಡ್ಸ್ ಬರೆ ಇಂಟರ್ವ್ಯೂ ಆಂಡೆ ಅಂಡ್ ಎಂಚ ಇತ್ತಂಡ ಮಸ್ತ್ ಇತ್ತು. ಮಸ್ತ್ ಗಮ್ಮತ್ ಮಲ್ಲರ ಕೋಡಿಗೆ ಆಂಡೆ ಚೂರು ಚೂರು ಓಕೆ ಸ್ವಲ್ಪ ಬೈದಾರೆ ಸುಳ್ಯ ಸುಳ್ಳಿ ಆಟ ಬೈದಾರೆ ಓಕೆ ಎಂಚೊಂದು ಅರೇಂಜ್ಮೆಂಟ್ಸ್ ಮಾತ ಸೂಪರ್. ಫಸ್ಟ್ ಇಂಟರ್ವ್ಯೂ ಹಾ. ದಾದು ಮಲ್ದರು ಎಜುಕೇಶನ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಓಕೆ ಸೊ ಏತ್ ಎಕ್ಸ್ಪೆಕ್ಟೇಷನ್ ದಿ ಒಂದು ಸ್ಯಾಲರಿ ಏತ್ ನೋಡು ಸ್ಯಾಲರಿ ದಾಲೆ ಜಾಬ್ ಆಟ ಹಾಂ ಮಸ್ತ್ ಜನ ಬೈದಾರೆ ಒಟ್ಟಿಗೂ ಹಾಂ ಕೊಂಡ್ರಾ ಕೆಲಸನೇ ಆಯ್ತು ಕೆಲಸ ಆಯ್ತಾ ಆಯ್ತು ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಇಬ್ರಿಗೂ ಓಕೆ ಏನ್ ಕಲ್ತಿದ್ದೀರಾ? ITI ITI ಓಕೆ ಸೊ ಇಲ್ಲೇ ನಿಮ್ಗೆ ಹೇಳಿದ್ರ ರಿಸಲ್ಟ್ ಹೇಳಿದ್ರಾ? ಹೇಳಿದೆ ಹೌದಾ ಓಕೆ ಮನೆ ಕಾಲ್ ಮಾಡಿದ್ರಾ? ಮಾಡಿ ಹೇಳಿದ್ದೀವಿ. ಏನ್ ಹೇಳಿದ್ರು? ಅಮ್ಮ ನಾವು ಈ ತರ ಕಂಪ್ನಿಗೆ ಸೆಲೆಕ್ಟ್ ಆಗಿದ್ದೀವಿ ಅಂತ ಹೇಳಿದ್ವಿ. ಖುಷಿ ಆಯ್ತಾ ಅವರಿಗೆ? ಖುಷಿ ಎಲ್ಲಿಂದ ಬಂದಿದ್ದೀರಾ? ನಾವು ಮುಲ್ಕಿಯಿಂದ ಬಂದದ್ದು. ಎಲ್ಲಿ? ಮುಲ್ಕಿ. ಮುಲ್ಕಿ ನಮ್ದು ಉಡುಪಿ ಮುಲ್ಕಿ. ಉಡುಪಿ ನೀವು? ಮುಲ್ಕಿಯಿಂದಾನೆ. ಓಕೆ ಮುಲ್ಕಿಯಿಂದ ಬಂದು ಈ ಆಳ್ವಾಸ್ ಪ್ರಗತಿಯಲ್ಲಿ ಜಾಬ್ ಆಯ್ತು ನಿಮ್ಗೆ job. ಖುಷಿ ಅಲ್ಲ ಅಷ್ಟು ದೂರದಿಂದ ಬಂದಿದ್ದಕ್ಕೆ ಖುಷಿ ಆಯ್ತು. ಖುಷಿ ಕಂಗ್ರ್ಯಾಚುಲೇಷನ್ಸ್ ಪಾರ್ಟಿ ಮಾಡಿ ಓಕೆನಾ ಅಂಡ್ ಉಳಿದವ್ರು ಬರುವವ್ರಿಗೆ ಏನ್ ಹೇಳ್ತೀರಿ? ಇಲ್ಲಿ ಜಾಬ್ ಸಿಗ್ತದೆ ಇಲ್ಲೋ ಅಂತ ಕನ್ಫ್ಯೂಷನ್ ಅಲ್ಲಿ ಬರ್ತಾರೆ ಅವ್ರಿಗೆ ಏನ್ ಹೇಳ್ತೀರಾ? ಕನ್ಫ್ಯೂಷನ್ ಅಂದ್ರೆ ಪ್ರಯತ್ನ ಪಡ್ಬೇಕಂತ ಅಷ್ಟೇ. ಅಷ್ಟೇ ನಾವು ಮೊದಲು ಬರಬೇಕಾದ್ರೆ ಕನ್ಫ್ಯೂಸ್ ಅಲ್ಲೇ ಬಂದಿದ್ದು, ಆದ್ಮೇಲೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು 100% ಜಾಬ್ ಆಗುತ್ತೆ ಅಂತ. ಹೌದಾ ಕಾನ್ಫಿಡೆನ್ಸ್ ಇಂದ ಅಟೆಂಡ್ ಮಾಡಿದ್ರೆ ಗ್ಯಾರಂಟಿ ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಬೆಸ್ಟ್ ಕಂಗ್ರಾಟ್ಸ್ ಒನ್ಸ್ ಅಗೇನ್ ಥ್ಯಾಂಕ್ ಯು. ಹಲೋ ಸರ್ ನಮಸ್ತೆ ನಮಸ್ತೆ. ಉಲ್ಪರ್ ಬೈದರ್ ಧರ್ಮಸ್ಥಳ ಓಕೆ ಧರ್ಮಸ್ಥಳದ ಇಡಮುಟ ಬೈದರ್ ಇಂಟರ್ವ್ಯೂ ಆಂಡೆ ಆಂಡೆ
ದಾದಾಂಡ್ ಇಂಟರ್ವ್ಯೂ ಇಂಚೆತ್ತಡು ಎಡ್ಡೆತ್ತೇನೆ ಅಂಡ 2 times ಒಂದು ಇಂಟರ್ವ್ಯೂ ಕೊರ್ಪುನ ಫಸ್ಟ್ ಟೈಮ್ ಸೆಲೆಕ್ಟ್ ಆದಿತ್ತೆ ಅಂಡಲ ಹೆಂಗೆ ಕೋರ ಇಷ್ಟ ಆಯ್ತಾನೆ ಇತ್ತೆ ಬರ್ಪುನ್ ಬಂದಿರದ ಐಕ್ಯಾನ್ ಬರ್ತನೆ ಇಟ್ಟಿಗೆ ಇಂಟರ್ವ್ಯೂ ಕೊರ್ಕಂದ್ರೆ ಅಂಡ ಎಡ್ಡೆತ್ತೇನೆ ಅಂಡ ಪಾಸ್ ಆಗಲಿಕ್ಕೆ ಉಂಡು ಒಂದು 99% ಪಾಸ್ ಆತೆ ಅಂದೆ ಓಕೆ 1% ಕನ್ಫರ್ಮೇಷನ್ ಒಂಜಿ ಕಾಲ್ಗೋಸ್ಕರ ವೇಟಿಂಗ್ ಓಕೆ ಸೊ ದಾದ ಪನ್ಪರ್ ಇಡೆಗೆ ಬಂದಾಗ ಮಾತೆಲ್ಲ ಕನ್ಫ್ಯೂಷನ್ ಬರ್ಪೇರೆ ಅಂದ್ ಈತ ಜನ ಬಂದಾಗ ತಿಕ್ಕುನ ಹೆಜ್ಜೆ ಡೌಟ್ ಇತ್ತೇನೆ ಅಂಡಲ ಒಂಜಿ 99% ಹೆಂಗೆ ಮನಸ್ಸಿಗೆ ಅವನುಂಡು ಆರು ಬಂತೀರಿ ಕಾಲಂಪೆ ಬಂತೀರಿ ಒಂಜಿ ಧೈರ್ಯ ಉಲ್ಲೆ ಓಕೆ ಸೊ ಇದು ದಾದ ಕಲ್ದಿರು ಏನು ಐಟಿ ಮಲ್ಲ ಓಕೆ ಸೊ ದಾದ ಎಕ್ಸ್ಪೆಕ್ಟೇಷನ್ ದಿ ಒಂದು ಬೈದಿದ್ದಾರೆ ಒಂದು ಜಾಬ್ ಉಂಟಾ ಇದರದಲ್ಲ ಎಕ್ಸ್ಪೆಕ್ಟೇಷನ್ ಇರ್ತದೆ ಅವೇ ಜಾಬ್ ಒಂದು ಒಂಜಿ ಎಕ್ಸ್ಪೆಕ್ಟೇಷನ್ ಇದು ಬೈದೆ ಅವೇ ತಿಕ್ಕುನಂದುಲ್ಲೆ ಅವು ದಿಕ್ಕು ಓಕೆ ಸೊ ಬಾಕಿದ ಚೋಕ್ಲಿಕ್ ದಾದ ಪನ್ಪರೆ ಬರ್ತದೆ ಡಿಸಪಾಯಿಂಟ್ ಆಯಿನಕ್ಲಿಕ್ ದಾದ ಪನ್ಪರೆ ಅದು ಇಂಟರ್ವ್ಯೂ ಕೊರ್ನಾಗ ಅವ್ನಿಗೆ ಕಾನ್ಫಿಡೆಂಟ್ ಅದು ಕೊರಂಡ ದಾಲ ಆಪುಜಿ ಇಂಗ್ಲೀಷ್ ಬರೋಡೊಂದು ದಾಲ ಇಜ್ಜಿ ಒಂಜಿ ಇಂಗ್ಲೀಷ್ ಬತ್ತಿ ಜನಲ್ಲ ಒಂಜಿ ಕಾನ್ಫಿಡೆಂಟ್ ಇರೋದು ಪಾತ್ರೆ ನಾನು ತೆಲ್ತದ ಪಾತ್ರೆ ನಾನು ಒಂದು ಆಪುಂಡು ಓಕೆ ಇದು ಸ್ವಲ್ಪ ಕಲ್ದಿನಿ ಸ್ವಲ್ಪ ಯಾನು SDM IT ವೇಣೂರು ವೇಣೂರು ಕಲ್ದಿನಿ ಓಕೆ ಸೊ ಹಳ್ಳಿದಕ್ಕೆಲ್ಲ ಇಡೆ ಬರೋಲಿ ಧೈರ್ಯ ಅಂದ ಐ ಥ್ಯಾಂಕ್ ನಮಸ್ತೆ ಓಕೆ ಸರ್ ಅಕ್ಲೇಟ್ ಜಾಸ್ತಿ ಈರೆ ನರ್ವಸ್ ಹತ್ಲೆಕೊಂಡು ಫಸ್ಟ್ ಟೈಮ್ ಮೀಟಿರೋ ಫಸ್ಟ್ ಟೈಮ್ ಚೂಡಿಯಲ್ ಮಾತ ತೂನಗಿರದೆ ನರ್ವಸ್ ಆಂಡೆ ದಾದ ಧೈರ್ಯ ಪಡ್ಡರ್ ಮಕ್ಕಳಿಗ ಟ್ರೈ ಮಾಡ್ಬೋಳ ಜಗತ್ತು ಒಂದು ತೂಡಾತಿ ಟ್ರೈ ಮಂತ್ ದಾತ ಬರ್ಕೊಂಡು ಇಂಟರ್ವ್ಯೂ ಆಂಡೆ ಹಾ ಮೂಜಿ ಕಡಿಟಾಂಡ್ ಎಂಚೆತ್ತಡ್ಡ ಎಕ್ಸ್ಪೀರಿಯನ್ಸ್ ಹಾ ನೈಸ್ ಇತ್ತನೆ ಇಂಟರ್ವ್ಯೂ ಎಂಚೆತ್ತಡ ಎಜ್ಜಿ ಅವರೇಜ್ ನಾರ್ಮಲ್ ಅದೇ ಇತ್ತಂಡು ಓಕೆ ನಾರ್ಮಲ್ ಆಗಿ ಮಾತೆಲ್ಲ ಬರೋಲಿ ಪನ್ಪರ ಹಾ ಮಾತೆಲ್ಲ ಬರೋದು ಇನ್ನೊಂಜಿ ಇನ್ನ ಮಗಳಿಗೆ ಸಪೋರ್ಟ್ ಮಾಡ್ತಾರೆ ಲೆತ್ತಂಬ ಇದ್ದಾರೆ ಅಂಚನೆ ಬಾಕಿದ ಪೇರೆಂಟ್ಸ್ ದಾದ ಪನ್ಪರು ಇಡೆಗೆ ಚೋಕ್ಲೇಟ್ ಲೆತ್ತಂಬರೆ ಮಲ್ಲ ಜೋಗ್ಲೆಲ್ಲ ತುಂಬ ಬರೋಡೆ ಅತೆ ನಮ್ಮ ಜವಾಬ್ದಾರಿ ಅತೆ ಬರೋಡೆ ಆಳ್ವಾಸ್ ಪ್ರಗತಿದ ಅರೇಂಜ್ಮೆಂಟ್ಸ್ ಮತ ಸೂಪರ್ 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 ಫುಲ್ ಮಾರ್ಕ್ಸ್ ಕೊಡ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಲೋ ಸರ್ ನಮಸ್ತೆ ನಿಮ್ಮ ಹೆಸರು ನಿತಿನ್ ಕುಮಾರ್ ಮೇಡಮ್ ಎಲ್ಲಿಂದ ಬಂದಿದ್ದೀರಾ ಶಿವಮೊಗ್ಗದಿಂದ ಓಕೆ ನೀವು ಜಾಬ್ ಹುಡುಕೊಂಡು ಅಲ್ಲಿಂದ ಬಂದಿದ್ದೀರಾ ಎಕ್ಸ್ಪೀರಿಯನ್ಸ್ ಹಾಂ ಮೇಡಮ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಆಲ್ಮೋಸ್ಟ್ 8 to 9 years ಆಗಿದೆ 8 to 9 ಇಯರ್ಸ್ ಆದ ನಂತರ ಆಳ್ವಾಸ್ ಪ್ರಗತಿಗೆ ಬಂದಿದ್ದೀರಾ ಯಾವ ಹೋಪ್ಸ್ ಅಲ್ಲಿ ಬಂದಿದ್ದೀರಾ ಏನೋ ಬೆಸ್ಟ್ ಆಪರ್ಚುನಿಟಿಗೋಸ್ಕರ ಬರ್ತಿದ್ದೀವಿ ಸೊ ಈಗ ಫ್ರೆಶರ್ಸೇ ಬರ್ಲಿಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ಇಲ್ಲಿಗೆ ಹೋಗ್ಬೇಕಾ ಅಷ್ಟು ಕಷ್ಟ ಪಡ್ಬೇಕಾ ಅಂತ ನೀವು ಎಕ್ಸ್ಪೀರಿಯನ್ಸ್ಡ್ ಬಟ್ ಇಲ್ಲಿ ಬಂದು ವೇಟ್ ಮಾಡ್ತಾ ಇದ್ದೀರಾ ಕಾಯ್ತಾ ಇದ್ದೀರಾ ನಿಮ್ಮ ಟೈಮಿಗೆ ಕಾಯ್ತಾ ಇದ್ದೀರಾ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಫ್ರೆಶರ್ಸ್ಗೆ ಮೇಡಮ್ ಫ್ರೆಶರ್ಸ್ ಆಗಲಿ ಎಕ್ಸ್ಪೀರಿಯನ್ಸ್ ಆಗಲಿ ಲಾಸ್ಟಿಗೆ ಆಗೋದು ಸ್ಕಿಲ್ಸು ಮತ್ತು ರೆವೆನ್ಯೂ ಬೇಕೇ ಬೇಕಲ್ಲ ಫ್ಯಾಮಿಲಿ ನೀಡ್ಸ್ ನಡೆಸಬೇಕಾಗ್ತದೆ ಹಾಗಾಗಿ ಬೇಕಾಗ್ತದೆ ಏನು ಗ್ರಾಜುಯೇಷನ್ BCom ಮೇಡಮ್ BCom ಓಕೆ ಸೊ ಇಂಟರ್ವ್ಯೂ ಫಿನಿಶ್ ಮಾಡಿದ್ರಾ ಇಲ್ಲ ಇನ್ನೂ ಮಾಡಬೇಕು ಇನ್ನು ಮಾಡಬೇಕು ಪ್ರಿಪರೇಷನ್ ಆಯಿತು ಹಾಂ ಸದ್ಯಕ್ಕೆ ಯಾವ್ದ್ಯಾವ್ದಕ್ಕೆ ಹಾಕೋದು ಅಂತ ನೋಡ್ತಾ ಇದ್ದೀವಿ ಯಾವ್ದು ಬೆಸ್ಟ್ ಆಪರ್ಚುನಿಟಿ ಸಿಗುತ್ತೋ ಅದಕ್ಕೆ ಹೋಗಿ ಆಲ್ ದಿ ಬೆಸ್ಟ್ ಯಾ ಥ್ಯಾಂಕ್ ಯು ಹಾಯ್ ಹಾಯ್ ಇನ್ನ ಪುದರು ಒಲ್ಪದ್ ಬೈದಾರೆ ಯಾನ್ ಸ್ನೇಹ ಪಡುಬಿದ್ರಿಟ್ಟು ಬರ್ತೀನಿ ಪಡುಬಿತ್ತು ಇದಾದ ಮೇಲೆ ಗ್ರಾಜುಯೇಷನ್ BE ಇಂಜಿನಿಯರಿಂಗ್ ಓಕೆ ಇಂಟರ್ವ್ಯೂ ಆಂಡೆ ಹಾ ಇಜ್ಜಿರಿ ಇತ್ತ ಕಲೆ ಒಂಜಿ ಟಿಕ್ಕಿಂಗ್ ಮಲ್ತು ಬರ್ತೀನಿ ಆತೆ ಇದಾದ ನರ್ವಸ್ ಉಲ್ಲರೆ ಇದಾದ ಫೀಲ್ ಆವೊಂದುಂಡು ಮಿಕ್ಸ್ ಇತ್ತೆ ಬಡ ಒಂದುಂಡು ಜಾಸ್ತಿ ಆತೆ ಹಿಂಕಲ್ಲ ಓಕೆ ಓಕೆ ಸೊ ಬರ್ಪಿನಕ್ಲೆಗ್ ದಾದ ಪನ್ಪರ್ ದಾದ ಮೆಸೇಜ್ ಕೊಡ್ಪಾರ ಪಂಡ ಬತ್ತಿನಕ್ಲೆ ತಿಂಗ್ ಮಲ್ಪೆರ್ ಪತ್ತಂಡ ವೇಸ್ಟ್ ಅಂದ್ ಬಟ್ ನಿಕಲ್ ಮಾತ ಧೈರ್ಯ ಮಲ್ತದ್ ಬರೋಂದುಲ್ಲ ಟ್ರಸ್ಟ್ ಮಲ್ತದ್ ಸೊ ದಾದ ಪನ್ಪರ್ ಎಡ್ಡೆನೆ ತಿಕ್ಕೊಂಡು ಅಪರ್ಚುನಿಟೀಸ್ ಮಸ್ತ್ ಉಂಡು ಮಸ್ತ್ ಕಂಪನೀಸ್ ಉಂಡು ಪೂರೆಕ್ಲ ಅಪ್ಲೈ ಮಲ್ತೊಂದು ಪೋಂಡ ಅಂಡ್ ಒಂಜಕ್ಕೆ ಪತಂಗ್ ಕುಲ್ಲುಂಡ ಒಂದು ಪೂರೆಕ್ಲ ಮಲ್ತೊಂದು ಪೋಡ ಓಕೆ ಒಂದು ಟಿಪ್ಸ್ ಯಾ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಹಲೋ ಸರ್ ನಮಸ್ತೆ ನಮಸ್ತೆ ಮೇಡಮ್ ಎಲ್ಲಿಂದ ಬಂದಿದ್ದೀರಾ ತಮ್ಮ ಹೆಸರು? ಗದಗ ಡಿಸ್ಟಿಕ್ಕಿಂದ ಬಂದಿದ್ದೀವಿ ಪ್ರಾಪರ್ ಗದಗ ನಾವು ಹೌದಾ ಹಾಂ ಓಕೆ ಗದಗಿಗೆ ಹೇಗೆ ಗೊತ್ತಾಯ್ತು ಆಳ್ವಾಸ್ ಅಲ್ಲಿ ಪ್ರಗತಿ ನಡೀತಾ ಇದೆ ಅಂತ ಮೇಡಮ್ ನಮಗೆ ಫೇಸ್ಬುಕ್ಕಲ್ಲಿ ನೋಡಿದ್ವಿ ಆಮೇಲೆ ಯೂಟ್ಯೂಬಲ್ಲಿ ನೋಡಿದ್ದೀವಿ ಆಮೇಲೆ ಪೇಪರಲ್ಲಿ ನೋಡಿದ್ದೀವಿ ನಾವು ಅಪ್ಡೇಟ್ ಮಾಡ್ಕೋತಾ ಇದ್ವಿ ನಾವು ರೆಗ್ಯುಲರ್ ಆಗಿ 1 ಮಂತ್ ಇಂದನೇ ನಾವು ಅದ್ರ ಬಗ್ಗೆ ನಾವು ತಿಳ್ಕೊತಾ ಇದ್ವಿ ಯಾವ ಥರ ನಡೀತಿ ಯಾವ ನಡೀತೆ ಒಳ್ಳೆಯ ರೀತಿಯಿಂದ ನಡೆಸ್ತಾ ಇದ್ದಾರೆ ತುಂಬ ಸಂತೋಷ ಆಯಿತು ಅತ್ಯಂತ ಕಡು ಬಡವರಿಂದ ಹಿಡ್ಕೊಂಡು ಶ್ರೀಮಂತರವರೆಗೂ ಒಂದು ಒಳ್ಳೆಯ ಅಪಾರ್ಚುನಿಟಿ ಈ ಸಂಸ್ಥೆಯವರು ಕೊಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಅವ್ರಿಗೆ ಒಂದು ಹ್ಯಾಂಡ್ಸ್ ಆಫ್ ಹೇಳ್ತೀನಿ ನಾವು ಫಸ್ಟ್ ಈ ಸಂಸ್ಥೆಯವ್ರಿಗೆ ಮತ್ತು ಇಲ್ಲಿ ಬಂದಂಥ ಎಲ್ಲ ಕಂಪ್ನಿಗಳು ಕೂಡ ತುಂಬ ಒಳ್ಳೆಯ ರೀತಿಯಿಂದ ಮಾಡ್ತಾ ಇದ್ದಾರೆ ಯಾವುದೂ ಕೊರತೆ ಇಲ್ಲ ಆಮೇಲೆ ಅತ್ಯಂತ ಎಲ್ಲ ನಮ್ಮ ವಾಲಂಟಿಯರ್ಸು ಕೂಡ ಅತ್ಯಂತ ಉತ್ತಮ ರೀತಿಯೊಳಗೆ ವರ್ಕ್ ಮಾಡ್ತಾ ಇದ್ದಾರೆ ಬಹಳಷ್ಟು ಮಂದಿಗೆ ಇದು ಉಪಯೋಗ ಆಗ್ತೈತಿ ಅವ್ರು ಒಳ್ಳೆಯ ಕೆಲಸ ಪಡ್ಕೊಂಡು
ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಅಂತ ನನ್ನ ಅಭಿಪ್ರಾಯ. ಈಗ ಗದಗಿಂದ ಬಂದಿದ್ದೀರಿ ಸರ್, ಟ್ರಾವೆಲಿಂಗ್ ಎಲ್ಲ ಹೇಗೆ ಮಾಡ್ಕೊಂಡು? ನಾವು ನಿನ್ನೆ ನೈಟು ಗದಗ ಬಿಟ್ಟಿದ್ವಿ, ಬೆಳಿಗ್ಗೆ 6-7 ಗಂಟೆಗೆ ಇಲ್ಲಿ ಬಂದ್ವಿ. ನೇರವಾಗಿ ಬಸ್ ಇಲ್ಲೇ ಹೇಳ್ಕೊಂಡು ಇಲ್ಲಿ ರೂಮ್ ಮಾಡಿಕೊಂಡು ನಾವು ಫ್ರೆಶ್ ಆಗಿ ನಾವು ಈ ಕಡೆ ಬಂದಿದ್ವಿ. ಇಷ್ಟು ಎಫರ್ಟ್ ಹಾಕಿದ್ದೀರಲ್ವಾ, ಆಳ್ವಾಸ್ ಪ್ರಗತಿಯನ್ನ ನಮ್ಗೆ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀರಾ, ನಿಮ್ಮ ಊರ್ನಲ್ಲಿ ಹೋಗಿ ಹೇಳ್ತೀರಾ ಇಲ್ಲೆಲ್ಲ ಈ ತರ ಕಡ್ಡಾಯವಾಗಿ ಹೇಳ್ತೀವಿ ನಾವು, ಹೇಳ್ತೀರಾ? ಅವಶ್ಯವಾಗಿ ಹೇಳ್ತೀವಿ. ಎಲ್ಲ ಮತ್ತೆ ಬೇರೆ ಬೇರೆಯವ್ರಿಗೂ ಕೂಡ ನಾವು ಅಪರ್ಚುನಿಟಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇವರು ನಿಮ್ಮ ಮಗಳು ಮಗಳನ್ನ ಇಲ್ಲಿವರೆಗೆ ಕರ್ಕೊಂಡು ಬಂದಿದ್ದೀರಾ, ಮಗಳಿಗೆ ಏನ್ ಹೇಳಿ ಕರ್ಕೊಂಡು ಬಂದ್ರಿ? ಜಾಬ್ ಅಪರ್ಚುನಿಟಿ ಒಳ್ಳೆ ಇರ್ತವೆ, ಬಾಮ್ಮ ಹೋಗೋಣ, ನಿನ್ಗೆ ಒಳ್ಳೆ ಒಂದು ಫ್ಯೂಚರ್ ಇದೆ ಅಂತ ಹೇಳಿದ್ವಿ. ಏನಾದ್ರು ಇಷ್ಟು ಸಂಬಳ ಬೇಕು ಅದೆಲ್ಲ ಏನಿಲ್ಲ, ನಮ್ಮ ರೆಸ್ಟ್ರಿಕ್ಷನ್ ಏನಿಲ್ಲ. ಅವಳಿಗೆ ಎಷ್ಟೋ ಅವಳಿಗೆ ಜೀವನಕ್ಕಾದ್ರೆ ಸಾಕಷ್ಟೇ. ಥ್ಯಾಂಕ್ ಯು ಮೇಡಮ್. ಪ್ರಗತಿಯ ರೆಸ್ಪಾಂಡ್ ಹೇಗಿದೆ ಸರ್? ಮಕ್ಕಳೆಲ್ಲ ಹೇಗಿದ್ದಾರೆ? ಬಂದವರೆಲ್ಲ ಜಾಬ್ ಬಗ್ಗೆ ಯಾವ ರೀತಿ ನಾಲೆಜ್ ಇಟ್ಕೊಂಡು ಬರ್ತಾ ಇದ್ದಾರೆ? ಸೊ ಎಲ್ಲರೂ ನಾಲೆಜ್ ಇಟ್ಕೊಂಡು ಬರ್ತಿದ್ದಾರೆ, ಬಟ್ ಬೇಸ್ಡ್ ಆನ್ ದ್ಯಾಟ್ ಅವ್ರು ಇನ್ನೂ ಜಾಸ್ತಿ ಕಲಿಬೇಕು ಮತ್ತು ಇನ್ನು ಬೆರಿಬೇಕು ನಮ್ಮೊಟ್ಟಿಗೆ. ಮತ್ತು ಎಲ್ರಿಗೂ ಸ್ವಲ್ಪ ಈಗಿನ ಜನ್ರೇಷನ್ಗೆ ಸ್ವಲ್ಪ ಏನಂತಂದರೆ ಟೈಮ್ ಸೆನ್ಸ್ ಅನ್ನೋಕ್ಕಿಂತ ನಾವೇನು ಹೇಳ್ತೀವಿ ಅಂದರೆ 2 ನಿಮಿಷ ಲೇಟ್ ಆಯ್ತಂದರೆ ಬೇಡ ಮತ್ತೆ ಹೋಗುವ ಅಂತ ಹೀಗೆ ಹೋಗ್ತಾರೆ. ಸ್ವಲ್ಪ ಪೇಷನ್ಸ್, ಸ್ವಲ್ಪ ವೇಟ್ ಮಾಡಿದ್ರೆ ಅಂದರೆ ತುಂಬ ಖುಷಿಲಿರ್ತಾರೆ. ಆ್ಯಂಡ್ ರೆಸ್ಪಾನ್ಸ್ ಇಸ್ ವೆರಿ ಗುಡ್. ಲೈಕ್ ನೆಕ್ಸ್ಟ್ ಲೆವೆಲ್. ನಾನು ಲಾಸ್ಟ್ ಇಯರಿಂದ ನಾನು ಬರ್ತಿದ್ದೀನಿ, ನಾನು ನೋಡ್ತಿದ್ದೀನಿ ಡ್ಯೂಟಿ ಲಾಸ್ಟ್ ಇಯರಿಂದ ನನಗೆ ಇದೆ. ಬಟ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ಜನ ಮತ್ತೂ ಜಾಸ್ತಿ ಇದ್ದಾರೆ. ಹೌದು. ಆ್ಯಂಡ್ ದೇ ಆರ್ ಬೀನ್ ವೆರಿ ಹ್ಯಾಪಿಲಿ ದೇ ಆರ್ ಕಮಿಂಗ್. ಆ್ಯಂಡ್ ಬಟ್ ಓನ್ಲಿ ದ ಥಿಂಗ್ ಇಸ್ ದೇ ಆರ್ ನಾಟ್ ವೇಟಿಂಗ್. 2 ಸೆಕೆಂಡ್ ಲೇಟ್ ಆಯಿತು, ಯಾರು ಅವ್ರು ಬಿಟ್ಟು ಮತ್ತೆ ಬೇರೆ ಕೊಟ್ಟರೆ ಬೇಗ ಹೊಡಿ ಹೋಗ್ತಾರೆ. ಬಟ್ ಇಂಪ್ರೆಸಿವ್ ಲಾಸ್ಟ್ ಇಯರ್ಕಿಂತ ತುಂಬ ಚೆನ್ನಾಗಿದೆ. ನಾಳೆ ಇನ್ನು ನೆಕ್ಸ್ಟ್ ಲೆವೆಲ್ ಇರ್ಬೋದು. ಹೌದು, ವಿ ಆರ್ ವೆರಿ ಹ್ಯಾಪಿ ಟು ಸಿ ದಿ ಪೀಪಲ್. ಸೊ ಆಲ್ ದಿ ಬೆಸ್ಟ್. ಎಲ್ಲರೂ ಒಳ್ಳೇದಾಗಲಿ. ಬನ್ನಿ ಪ್ರಗತಿಗೆ, ನಮ್ಮ ಪ್ರಗತಿಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ನಾವು ಕೆಲಸ ಹುಡ್ಕೊಂಡು ಬಂದವ್ರ ಹತ್ರ ಮಾತಾಡ್ಸಿದ್ವಿ, ಈಗ ಕೆಲಸ ಕೊಡೋರ ಹತ್ರ ಮಾತಾಡ್ಸೋಣ. ಸೊ ಒಂದು ಕಂಪನಿಯವ್ರು ನಮ್ಮ ಜೊತೆ ಸೇರಿದ್ದಾರೆ, ಅವರನ್ನ ಮಾತಾಡ್ಸೋಣ. ಮೇಡಮ್ ಹೇಳಿ, ಮಕ್ಕಳು ಬರುವಾಗ ಯಾವ ಎಕ್ಸ್ಪೆಕ್ಟೇಷನ್ ಅಲ್ಲಿ ಬರ್ತಾರೆ ಆ್ಯಂಡ್ ನೀವು ಬಂದದಕ್ಕೆ ನಿಮಗೆ ಖುಷಿ ಇದೆಯಾ? ನಾವು ಬಂದದಕ್ಕೆ ನಮಗೆ ಖುಷಿ ಇದೆ ಆ್ಯಂಡ್ ದ ಎಕ್ಸ್ಪೆಕ್ಟೇಷನ್ ಆಲ್ಸೋ ಒಳ್ಳೇದಿದೆ. ಆಗಿ ಬಂದಿದ್ದಾರಾ? ಪ್ರಿಪೇರ್ ಆಗಿ ಬಂದಿದ್ದಾರೆ. ಬಸ್ಟ್ ಆಲ್ಮೋಸ್ಟ್ ಎಲ್ಲ ಈಗ ಟೆಸ್ಟಿಂಗ್ ಅಂತೆಲ್ಲ ಅದಕ್ಕೆ ಬರ್ತಿದ್ದಾರೆ. ಬಟ್ ಓಕೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತುಂಟು. ಸೊ ಫಸ್ಟ್ ಡೇದ ಎಕ್ಸ್ಪೀರಿಯನ್ಸ್ ಹೀಗೆ, ನಾಳೆ ಇನ್ನೂ ಬೇರೆ ಬೇರೆ ಕಡೆಯಿಂದ ಬರ್ಲಿಕ್ಕಿದ್ದಾರೆ. ಸೊ ಬಂದವ್ರಿಗೆ ಏನು ಹೇಳ್ತೀರಾ, ಒಂದು ಸಜೆಷನ್ ಕೊಡೋದಾದ್ರೆ? ಸಜೆಷನ್ ಅಂದರೆ ಓಕೆ ಬನ್ನಿ, ಯು ವಿಲ್ ಗೆಟ್ ಆಪರ್ಚುನಿಟಿ. ಫ್ಯೂಚರ್ ಈಗ ತುಂಬ ಆಪರ್ಚುನಿಟಿ ಎಲ್ಲ ಬರ್ತಿದೆ, ಬಟ್ ಎಲ್ಲ AI ಸ್ವಲ್ಪ ವಿಷಯ ಎಲ್ಲ ಗೊತ್ತಿರಬೇಕು. ಈಗ ತುಂಬ ಅಡ್ವಾನ್ಸ್ ಡೆವಲಪ್ಮೆಂಟ್ ಎಲ್ಲ ಆಗೋ ಕಾರಣ AI ಬಗ್ಗೆ ಎಲ್ಲ ತುಂಬ ಗೊತ್ತಿದ್ರೆ ಈಸಿ ಆಗ್ತದೆ. ವೆಲ್ಕಮ್. ಓಕೆ, ಎಂಚೊಂಡು ಸರ್ ರೆಸ್ಪಾನ್ಸ್ ಆಳ್ವಾಸ್ ಪ್ರಗತಿ 2026? ಬಾರ್ ಶೋಕ್ ಆತನ ಅರೇಂಜ್ಮೆಂಟ್ ಮಾಡ್ದೇರು, ವ್ಯವಸ್ಥೆ ಬರ ಬಾರ್ ಶೋಕ್ ಮಸ್ತ್ ಜೋಕುಲು ಬರ ಬೇದೇರು, ಎಡ್ಡೆ ಕಂಪೆಲ್ ಉಲ್ಲ ಬಸ್ ಖುಷಿ ಅಂತದ್ದು. ಕ್ರೌಡ್ ಎಂಚೊಂಡು ಕ್ರೌಡ್ ಎಕ್ಕರ್ದು ಉಪಯೋಗ ಇತ್ತದು ಮಸ್ತ್ ಡಿಫ್ರೆನ್ಸ್ ಬನ ಇತ್ತ ಜಾಸ್ತಿ ಆಸ್ತಿ ಅವನು ಎಲ್ಲ ಮಸ್ತ್ ಜೋಕುಲು ಬರೋರು ಬಂದ್ಬಿಡಿ ಎಲ್ಲ ಕೂಡ ಜಾಸ್ತಿ. ಬಟ್ ಇನ್ನು ಫಸ್ಟ್ ಅದೇ ಎಲ್ಲ ಸೆಕೆಂಡ್ ಅಂಚೆ ದೂರದ ಬರ್ಪಣಕ್ಕೆ ಬನ್ನಿ ಇಂಥ ಅರೇಂಜ್ಮೆಂಟ್ ಹೋದು ಎಲ್ಲ ಮಸ್ತ್ ಜನ ಬರೋ ಬಂದು ನಂಬಿಕೆ ಮಸ್ತ್ ಖುಷಿ ಅಂಡ್ ಮಸ್ತ್ ಒಂಜಿ ಬಚ್ಚು ಅಂತ ತಿರ್ತಿ ಮಿತ್ತು ಹೋದೆ ಒಂಜಿ ಎಡ್ಡೆ ಅರೇಂಜ್ಮೆಂಟ್ ಮಾಡ್ದಾರೆ. ಜೋಕ್ಲೆ ಬಡ ಮಸ್ತ್ ಜೋಕ್ಲೆ ಆಗಿತ್ತೆ ಮಸ್ತ್ ಜನ ಬೇಳದ ಪುರ ಕಮ್ಮಿ ಆಗುದು ಕಮ್ಮಿ ತಿಕ್ಕೊಂಡು ಅಂಚೆ ಎಡ್ಡಂಜಿ ಒಂಜಿ ಯೋಜನೆ ಬಕ್ಕ ಯೋಚನೆ ಅಂಜಿ ಅಟ್ಟೆ ಮಲ್ದಿನ ಕಾರ್ಯಕ್ಕೆ ಹೋಗಿ ಕೂಟದ ಆಳ್ವಾಸ್ ವಿದ್ಯಾಸಂಸ್ಥೆಗೆ ಎರಡು ಸೊಲ್ಮೇಲೆ ಬಂದರು. ಸೊಲ್ಮೇಲೆ. ಹಾಯ್. ಹಾಯ್ ಮ್ಯಾಮ್. ಹಾಯ್ ಮ್ಯಾಮ್. ಎಲ್ಲಿಂದ ಬಂದಿದ್ದೀರಾ? ನಾನು ದಾವಣಗೆರೆಯಿಂದ. ದಾವಣಗೆರೆ. ಇಬ್ರು? ನಾನು ಗುಲ್ಬರ್ಗ, ನಾರ್ತ್ ಕರ್ನಾಟಕ. ದಾವಣಗೆರೆ, ಗುಲ್ಬರ್ಗ. ಅಲ್ಲಿಂದ ಆಳ್ವಾಸ್ ಪ್ರಗತಿಗೆ ಅಂತಾನೆ ಬಂದಿದ್ದೀರಾ? ಹೌದೌದು. ಓಕೆ, ಸೊ ಇಂಟರ್ವ್ಯೂ ಆಯ್ತಾ? ಇನ್ನೂ ಇಲ್ಲ, ಸೊ ಅದಕ್ಕೆ ಕಾಯ್ತಾ ಇದ್ದೀವಿ, ವೇಟ್ ಮಾಡ್ತಾ ಇದ್ದೀವಿ. ಓಕೆ. ನಂದಾಗಿದೆ ಇಂಟರ್ವ್ಯೂಸ್ ಎಲ್ಲ ಆಗಿದೆ. ಚೆನ್ನಾಗಿ ಇಂಟರ್ವ್ಯೂಸ್ ಎಲ್ಲ ಚೆನ್ನಾಗಿತ್ತು. ಎಲ್ಲ ರೌಂಡ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಇವಾಗ ಒಂದು ಇದು ಮಾಡಿದ್ದೀವಿ. ಸೊ ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆಲ್. ಓಕೆ, ಸೊ ಹೇಗಿದೆ ಅರೇಂಜ್ಮೆಂಟ್ಸ್? ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ. ಸೊ ಸ್ಟಾರ್ಟಿಂಗ್ ಎಂಟರ್ ಆಗ್ತಿದ್ದಂಗೆ ಗೈಡ್ಸ್ ಎಲ್ಲ ಗೈಡ್ ಮಾಡಿ, ಸೊ ರಿಜಿಸ್ಟರ್ ಮಾಡಿ ಅವ್ರವ್ರ ಡಿಗ್ರಿಗೆ ತಕ್ಕಂತೆ ಅವ್ರವ್ರ ಕಲರ್ಸ್ ಬ್ಯಾಡ್ಜ್ ಇದೆ. ಸೊ ಅದು ನನಗೆ ಇಷ್ಟ ಆಯ್ತು ಆ್ಯಕ್ಚುಲಿ. ಸೊ ಆಮೇಲೆ ಆ ಕಲರ್ ತಕ್ಕಂತೆ ಈವನ್ ಕಂಪನೀಸಲ್ಲಿ ಕೂಡ ಹೊರಗಡೆ ಬೋರ್ಡ್ ಹಾಕಿರ್ತಾರೆ. ಸೊ ಈಗ ನಾವು ಈಸಿಲಿ ಗೊತ್ತಾಗುತ್ತೆ ನಮಗೆ ಇದೇ ಕಂಪ್ನಿಗೆ ಅಟೆಂಡ್ ಆಗ್ಬೋದು ನಾವು ಅಂತ ಅಂದ್ಬಿಟ್ಟು. ಸೊ ಅದು ಬಿಟ್ಟರೆ ಈಗ ಪ್ರತಿಯೊಂದು ಯಾವುದಾದ್ರು ಟೆಕ್ನಿಕಲ್ ರೋಲ್ಸ್ ಇದ್ದರೆ ಅದಕ್ಕೆ ಸ್ವಲ್ಪ ಟೆಕ್ನಿಕಲ್ ರೋಲ್ಸಲ್ಲಿ ಒಂದು ತ್ರೀ ರೌಂಡ್ಸ್ ಇದೆ. ನಾನ್ ಟೆಕ್ ಅಂತ ಬಂದರೆ ಡೈರೆಕ್ಟ್ ಫೇಸ್ ಟು ಫೇಸ್, ಅದು ಚೆನ್ನಾಗಿದೆ ಆ್ಯಕ್ಚುಲಿ. ಯಾವ ಸೊ ಅರೇಂಜ್ಮೆಂಟ್ಸ್ ಎಲ್ಲ ಇಷ್ಟ ಆಯ್ತು ನಿಮಗೆ? ಅಲ್ಲಿಂದ ಬಂದದ್ದಕ್ಕೆ ಸ್ಯಾಟಿಸ್ಫೈ ಇದ್ದೀರಾ? ಅದು ಬಂದಿದ್ದಕ್ಕೆ ಸ್ಯಾಟಿಸ್ಫೈ ಆಯಿತು ಫಾರ್ ದ ವಾಟ್ ಅರೇಂಜ್ಮೆಂಟ್ಸ್ಗೆಲ್ಲ. ಬಟ್ ನನಗೆ ಏನು ಬೇಜಾರಾಯಿತು ಅಂತಂದರೆ ಟೆಕ್ನಿಕಲ್ ರೋಲ್ಸ್ಗೆ ಓನ್ಲಿ ತ್ರೀ ಮಾತ್ರ ಐರಿಂಗ್ಸ್ ಮಾತ್ರ ಇದೆ. ಸೊ ಅದು ತುಂಬ ಸ್ಯಾಡ್ ಆ್ಯಕ್ಚುಲಿ. ಓನ್ಲಿ ಒನ್ ವೇಕೆನ್ಸಿ 3 ವೇಕೆನ್ಸೀಸ್ಗೆ ದೇರ್ ಈಸ್ ಎ ಹ್ಯೂಜ್ ಲೈನ್. ಸೊ ತುಂಬ ವೇಟ್ ಮಾಡಬೇಕಲ್ವಾ, ತುಂಬ ಕಾಂಪಿಟೇಷನ್ ಇದೆ.
ಸೊ ನೆಕ್ಸ್ಟ್ ಟೈಮ್ ಏನಾದರೂ 17th ಎಡಿಷನಲ್ಲಿ ಏನಾದರೂ ಬಂದರೆ ಸೊ ಸ್ವಲ್ಪ ಹೈಟಿಗೆ ಹೈಯೆಸ್ಟ್ ವೇಕೆನ್ಸಿ ಇಟ್ಟರೆ ಆಪರ್ಚುನಿಟಿ ಜಾಸ್ತಿ ಆಗುತ್ತಲ್ವಾ. ಸೊ ಪ್ರತಿಯೊಬ್ಬರು ಬರ್ತಿರೋರು ಒಂದು ಕನ್ಸಿಟ್ಕೊಂಡು ಬಂದಿರ್ತಾರೆ, ಜಾಬ್ ಆಗುತ್ತೆ, ಎಷ್ಟೋ ದೂರದಿಂದ ಬಂದಿರ್ತೀವಿ. ಸೊ ವೇಕೆನ್ಸಿ ಜಾಸ್ತಿ ಇದೆ, ಆಪರ್ಚುನಿಟೀಸ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಎಷ್ಟು ಇಂಪಾರ್ಟೆಂಟ್ ಅಂತ ಇದ್ರ ಮೇಲೆ ಗೊತ್ತಾಗುತ್ತೆ. ನೀವೇ ನೋಡ್ತಾ ಇದ್ದೀರಿ ಎಷ್ಟು ಅರೌಂಡ್ ಥೌಸಂಡ್ಸ್ ಆಫ್ ನಂಬರ್ಸ್ ಸ್ಟೂಡೆಂಟ್ಸ್ ಬಂದಿದ್ದಾರೆ ಇಲ್ಲಿ. ಎಷ್ಟು ಜಾಬ್ ಇಂಪಾರ್ಟೆಂಟ್, ಎಲ್ಲರಿಗೂ ಪ್ರತಿಯೊಬ್ಬರು ಕೆಲಸ ಬೇಕು, ನಿಮಗೂ ಕೆಲಸ ಬೇಕು, ನಮಗೂ ಕೆಲಸ ಬೇಕು, ಜೀವನ ನಡಿಬೇಕು, ಎಲ್ಲನ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಜಾಬ್ ಜಾಬ್ ಜಾಬ್. ಓಕೆ, ಸೊ ಎಷ್ಟು ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಇದೆ ಸರ್ ನಿಮಗೆ? ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಯಾವಾಗಲೂ ಹೈ ಆಗಿರುತ್ತೆ, ಬಟ್ ಆದರೆ ಎಕ್ಸ್ಪೀರಿಯನ್ಸ್ ಸಿಗಬೇಕು ಅನ್ನೋದೊಂದು ಮೇನ್ ಇಂಪಾರ್ಟೆಂಟ್. ಬಿಕಾಸ್ ಕಂಪನಿ ಆಲ್ವೇಸ್ ರಿಕ್ವೈರ್ಸ್ ಎಕ್ಸ್ಪೀರಿಯನ್ಸ್. ಇಲ್ಲಿ ನಾನು ಒಂದು ಕಂಪ್ನಿನ ಅಟೆಂಡ್ ಆದೆ, ಅವ್ರು ಕೇಳಿದ್ರೆ ಎಕ್ಸ್ಪೀರಿಯನ್ಸ್ ಐತಾ ಅಂತ. ನಾನು ಹೇಳಿದೆ 6 months ಇದೆ ಅಂತ. ಇಲ್ಲ ನಮಗೆ 1 year ಬೇಕು ಅಂತಂದ್ರು. ನಾನು ಹೇಳಿದೆ ಕೆಲಸ ಕೊಟ್ಟರೆ ಅಲ್ವಾ ಎಕ್ಸ್ಪೀರಿಯನ್ಸ್ ಸಿಗೋದು, ಕೆಲಸ ಕೊಡಿ ಎಕ್ಸ್ಪೀರಿಯನ್ಸ್ ತಗೊಂತೀನಿ ಅಂತ ಹೇಳಿದೆ. ಅವ್ರು ಸ್ಮೈಲ್ ಮಾಡಿ ಹೋಗು ಅಂತಂದ್ರು. ಸೊ ಎಕ್ಸ್ಪೀರಿಯನ್ಸ್ ತುಂಬ ಇಂಪಾರ್ಟೆಂಟ್ ಅಲ್ಲ ಎಲ್ಲ ಕಡೆ. ಇವಾಗ ಆಸ್ ಎ ಫ್ರೆಶರ್ ಆಗಿ ಅವ್ರು ಏನು ಹೈರ್ ಮಾಡ್ತಾರೆ ಅದು ಹೈರ್ ಮಾಡ್ಕೋತಾರೆ, ಬಟ್ ಅದರ ಎಕ್ಸ್ಪೆಕ್ಟೆಡ್ CTC ಬೇರೆನೇ ಇರುತ್ತೆ, ನಮ್ದು ಬೇರೆನೇ ಇರುತ್ತೆ. ಸೊ ಎಲ್ಲನೂ ನೋಡ್ಕೊಂಡು ಮಾಡ್ಬೇಕು ಅಷ್ಟೇ. ಇಲ್ಲ, ನಾವು ಆ್ಯಕ್ಚುಲಿ ನಾವು ಇಬ್ಬರು ಆಳ್ವಾಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇಬ್ಬರು. 4 ವರ್ಷ ಓದಿದ್ದೆಲ್ಲ ಆಳ್ವಾಸಲ್ಲೇ ನಮಗೆ. ಸೊ ನಮ್ದೆಲ್ಲ ಮೆಸೇಜಸ್ ಎಲ್ಲ ಬರುತ್ತಲ್ಲ ನಮ್ಮ ಗ್ರೂಪಿಂದ ಎಲ್ಲ, ಕಾಲೇಜ್ ಕಡೆಯಿಂದ ಇನ್ಫಾರ್ಮೇಷನ್ ಬರುತ್ತೆ. ಸೊ ಅದರಿಂದ ನಾವು ರಿಜಿಸ್ಟರ್ ಆಗಿ ನಮ್ಮ ಫ್ರೆಂಡ್ಸ್ಗೂ ಸಹ ನಮ್ಮ ಊರವರಿಗೆಲ್ಲ ಹೇಳಿ ಯಾರ್ಯಾರಿಗೆ ಜಾಬ್ ರಿಕ್ವೈರ್ಮೆಂಟ್ ಇದೆ, ಯಾರ್ಯಾರಿಗೆ ಜಾಬ್ ನೀಡೆಡ್ ಇದೆ ಎಲ್ಲರಿಗೂ ನಾವು ಕನೆಕ್ಟ್ ಆಗಿ ಅವ್ರಿಗೂ ಇನ್ಫಾರ್ಮೇಷನ್ ಕೊಟ್ಟು ಬನ್ನಿ ಆಳ್ವಾಸ್ ಪ್ರಗತಿಗೆ. ಆಳ್ವಾಸ್ ನಮ್ಮ ಮ್ಯಾನೇಜ್ಮೆಂಟ್ ಟ್ರಸ್ಟ್ ಅವರೆಲ್ಲ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಜಾಬ್ ಮೇಳ ಅನ್ನೋದು ಯಾರು ಮಾಡಲ್ಲ ಇವತ್ತು, ಇಷ್ಟೊಂದು ಡ್ರೈವ್ಸ್ ಮಾಡ್ಕೊಂಡಿಲ್ಲ. ಎಲ್ಲೆಲ್ಲೋ ಆಗುತ್ತೆ, ಬೇರೆ ಬೇರೆ ಡಿಸ್ಟ್ರಿಕ್ಸಲ್ಲೆಲ್ಲ ಆಗುತ್ತೆ, ಬಟ್ ಆದರೆ ಆಳ್ವಾಸ್ ಪ್ರಗತಿ ಎವ್ರಿ ಇಯರ್ ಪ್ರತಿಯೊಂದು ವರ್ಷ ಎಲ್ಲ ಸ್ಟೂಡೆಂಟ್ಸ್ಗೂ ಅವ್ರು ಮಾಡ್ಕೊಡ್ತಾರೆ. ಅದು ತುಂಬ ದೊಡ್ಡ ಮಾತು. ಸೊ ಎಲ್ಲ ಆಪರ್ಚುನಿಟೀಸ್ ಬಗ್ಗೆ ಸಿಗಬೇಕು, ಎಲ್ಲರಿಗೂ ಜಾಬ್ ಆಗಬೇಕು ಅಷ್ಟೇ. ಥ್ಯಾಂಕ್ ಯು ಮ್ಯಾಮ್. ಹಾಯ್ ಮ್ಯಾಮ್. ಹಲೋ, ಒಲ್ಪರ್ದ್ ಬೈದರೆ ಯಾ ಮೂಡುಬಿದ್ರಿದ್ದೆ ಓಕೆ ಇಂಟರ್ವ್ಯೂ ಆಡಿ ಆ್ಯಂಡ್ ಇಂಚೆತ್ತಂಡ ಓಕೆ ಆಲ್ಮೋಸ್ಟ್ ಇಟ್ಸ್ ಆಲ್ ಐ ಗಾಟ್ 1 job. Yes. Congratulations. Thank you so much. ಖುಷಿ ಮಸ್ತ್ ಆ್ಯಂಡ್ ಬತ್ತಿನ ಇಕ್ಲ ಅಂಡ್ ಕುಡಂಜಿ ಕಂಪೆನಿಗ್ಲ ಇಂಟರ್ವ್ಯೂ ಕೊಡ್ತೆ ಅವ್ಟ್ಲ ಆವು ಪಂಪಿನ ಚಾನ್ಸಸ್ ಉಂಡು. ಮಹೀಂದ್ರ ಆಡ್ ರೆಡ್ ಆಪ್ಷನ್ಸ್ ದಿ ಒಂದೇ ಮಾತೆಲ್ಲ ಜಾಬ್ ತಿಕ್ಕಡದ ಗಾದೆ ರೆಡಿ ರಗಡ್ ವಾತಂದ ಒಂದು ಬೋರ್ಡತೆ ಬ್ಯಾಕಪ್ ಪ್ಲಾನಿಗೆ. ಸೊ ಐಕ್ ದಾದ ಎಜುಕೇಶನ್ ಬಂದರೆ ಯಾನ್ MBA ಮಾಡಿದೆ. MBA ಮಾಡಿದೆ. ಓಕೆ, ಫಸ್ಟ್ ಇಂಟರ್ವ್ಯೂ ಇಂದ ನು ಬೇತೆ ಕಡಿಮೆ ಈಜಿ ವರ್ಕ್ ಮಾಡಿದೆ ಜಿ ಇಂಟರ್ವ್ಯೂ ಕೊಡ್ತಾರೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಮೂಮೆಂಟ್, ಎಂಜಾಯ್ ಮಾಡಿ. Yes. ಥ್ಯಾಂಕ್ ಯು. ಹಲೋ ಸರ್, ನಮಸ್ತೆ. ನಮಸ್ತೆ. ಮೊದಲನೇದಾಗಿ ಆಳ್ವಾಸ್ ಪ್ರಗತಿಗೆ ಎಷ್ಟು ಜನ ಉದ್ಯೋಗಕ್ಕಾಗಿ ಬರ್ತಾರೋ, ಉದ್ಯೋಗ ಕೊಡೋರು ಕೂಡ ಬಹಳ ಮುಖ್ಯ ಆಗಿರ್ತಾರೆ. ಆ್ಯಂಡ್ ಫೈನೆಸ್ಟ್ ಕಂಪನೀಸ್ಗಳನ್ನು ಆಯ್ಕೆ ಮಾಡಿದೆ ಆಳ್ವಾಸ್, ಅದರಲ್ಲಿ ನಿಮ್ಮದು ಕೂಡ ಒಂದು. ಸೊ ಆಳ್ವಾಸ್ ಪ್ರಗತಿಯ ಬಗ್ಗೆ ಏನು ಹೇಳ್ತೀರಾ, ಇಲ್ಲಿರುವಂಥ ರೆಸ್ಪಾನ್ಸ್ ಬಗ್ಗೆ ಏನು ಹೇಳ್ತೀರಾ, ಜಾಬ್ ಸೀಕರ್ಸ್ನ ಬಗ್ಗೆ ಏನು ಹೇಳ್ತೀರಾ? ಮೊದಲನೇದಾಗಿ ಆಳ್ವಾ ಎಜುಕೇಷನ್ ಫೌಂಡೇಶನ್ ತಂಡದವರಿಗೆ ನಮ್ಮ HCL ಟೆಕ್ ಪರವಾಗಿ ಧನ್ಯವಾದವನ್ನು ತಿಳಿಸ್ತೀನಿ. ಪ್ರಸ್ತುತವಾಗಿ ಇವರು ಮಾಡ್ತಾ ಇದ್ದಿದ್ದು 16ನೇ ವರ್ಷದ್ದು. ಒಂದು ಉದ್ಯೋಗ ಮೇಳ ಮಾಡೋದು ಅಂತಂದರೆ ಅಷ್ಟು ಈಸಿಲಿ ಆಗುವಂಥದ್ದಲ್ಲ. 16 ವರ್ಷ ಸತತವಾಗಿ ಮಾಡಿಕೊಂಡು ಬಂದು ಅದರ ಜೊತೆಯಾಗಿ ಬೇರೆ ತಾಲೂಕಾ ವ್ಯಾಪ್ತಿಯಲ್ಲಿಯೂ ಸಹ ಅವರು ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆ ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಚಿಕ್ಕಮಗಳೂರು, ಆ ರೀತಿ. ಅದು ಅಲ್ಲದೆ ಪ್ರಸ್ತುತವಾಗಿ ಅವರು ಇಲ್ಲಿ ಮಾಡಿದಂಥದ್ದು 2 ದಿನದ ಬೃಹತ್ ಉದ್ಯೋಗ ಮೇಳ. ಈ ಉದ್ಯೋಗ ಮೇಳದಲ್ಲಿ ಸುಮಾರು 30,000ಕ್ಕೂ ಅಧಿಕ ಮಕ್ಕಳಿಗೆ ಒಂದು ಬೆನಿಫಿಟ್ ಆಗ್ಬೋದು ಅಂತಂತಂದು ಒಂದು ಆಶಾಭಾವನೆಯಿಂದ ವಿದ್ಯಾರ್ಥಿಗಳು ಬೇರೆ ಬೇರೆ ಭಾಗದಿಂದ ರಾಜ್ಯದಿಂದ ಬರ್ತಿದ್ದಾರೆ. ಅದೇ ರೀತಿ 350ಕ್ಕೂ ಅಧಿಕ ಕಂಪ್ನಿಗಳು ರಿಜಿಸ್ಟರ್ ಆಗಿ ಬಂದಿರುವಂಥದ್ದು, ಅದು ಬಹಳ ಸಂತೋಷಕರವಾದಂಥ ವಿಷಯ. ಸೊ ಇದಕ್ಕೆ ಹಿಂದೆ ನೀವು ಹೇಳ್ದಂಗೆ ಫೈನೆಸ್ಟ್ ಕಂಪ್ನೀಸ್ಗಳನ್ನು ಅವ್ರು ಸೆಲೆಕ್ಟ್ ಮಾಡಿರ್ತಾರೆ ಅಂತಂದು, ಅದು ಹೌದು. ನಮ್ಮ ಕಂಪ್ನಿಗೂ ಅವ್ರು ವಿಸಿಟ್ ಮಾಡಿ ಅಲ್ಲಿ ನಾವೇನು ಪ್ರೊವೈಡ್ ಮಾಡ್ತಾ ಇದ್ದೀವಿ, ಒರಿಜಿನಾಲಿಟಿ ಇದೆಯೋ ಇಲ್ವೋ ಅಂತಂದು ಚೆಕ್ ಮಾಡಿನೇ ಅವ್ರು ಇದನ್ನು ನಮಗೆ ಸ್ಲಾಟ್ ಕೊಟ್ಟಿರುವಂಥದ್ದು. ಈಗ ಸುಮಾರು ಜನದ್ದು ಇಂಟರ್ವ್ಯೂಸ್ ತಗೊಂಡಿರ್ತೀರಾ. ಸೊ ಏನು ಒಳ್ಳೇದು ಅಂತ ನಾನು ಕೇಳಲ್ಲ, ಯಾವ್ದು ನೆಗೆಟಿವ್ ಇದೆ ಅಂತ ಅನ್ಸುತ್ತೆ ಈಗಿನ ಜನ್ರೇಷನ್ನಲ್ಲಿ, ಯಾವುದ್ರ ಕೊರತೆ ಇದೆ ಒಂದು ಜಾಬಿಗೆ ಜಾಯ್ನ್ ಆಗಬೇಕಾದ್ರೆ? ಭಾಳ ಒಂದು ದೊಡ್ಡ ಪ್ರಾಬ್ಲಮ್ದಲ್ಲಿ ನಮ್ಮನ್ನು ಸಿಕ್ಕಾಕ್ಸಿದ್ರಿ. ಯಾಕಂದ್ರೆ ಪಾಸಿಟಿವ್ ಹೇಳಂತಂದರೆ ಲಿಸ್ಟ್ಗಳನ್ನು ಹೇಳ್ಬೋದು, ನೆಗೆಟಿವ್ ಅಂತ ಬಂದಾಗ ಒಂದು ಕಾರ್ಯಕ್ರಮ ನಡೆದಾಗ ಅದು ಇದ್ದಿದ್ದೆ ಸ್ವಾಭಾವಿಕವಾಗಿ. ಬಟ್ ಆ್ಯಸ್ ಅನ್ ವಿದ್ಯಾರ್ಥಿಗಳಲ್ಲಿ ಅಂತ ಹೇಳೋದಾದರೆ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಅವರು ಇಂಪ್ರೂವ್ಮೆಂಟ್, ಯಾರೇ ಆಗಲಿ ಅದನ್ನು ಇಂಪ್ರೂವ್ಮೆಂಟ್ ಮಾಡಿಕೊಳ್ಳೇಬೇಕಾದಂಥದ್ದು. ಎರಡನೇದು ಸಿಕ್ಕಂಥ ಅವಕಾಶವನ್ನು ಅವರು ಪಡೆದುಕೊಳ್ಳುವಂಥದ್ದು. ಇವತ್ತಿನ ಜನಕ್ಕೆ ನನಗೆ ಇಂಥದ್ದೇ ಜಾಬ್ ಬೇಕು, ಇಂಥದ್ದೇ ಲೊಕೇಶನ್ದಲ್ಲಿ ಬೇಕು ಅಂತಂದಾಗ ಅದು ಕಷ್ಟಕರ ಆದಂಥದ್ದು. ಯಾಕಂದರೆ
ಡಿಮಾಂಡಿಗೆ ತಕ್ಕ ಹಾಗೆ ಅಲ್ಲಿ ವಿದ್ಯಾರ್ಥಿಗಳು ಏನು ಬರ್ತಿರ್ತಾರೆ ಅದು ಕಡಿಮೆ ಆಗುವಂಥದ್ದು ಇರುತ್ತೆ, ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿರುತ್ತೆ. ಬಟ್ ಸಿಕ್ಕಂಥ ಅವಕಾಶಗಳನ್ನ ಅವರು ಪಡೆದುಕೋಬೇಕು. ಇದು ಒಂದು ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಅದೊಂದು ಸಜೆಸ್ಟಿವ್ ಪಾಯಿಂಟ್ ಅಂತಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಬಹಳ ಮುಖ್ಯವಾಗಿ ಇವತ್ತು ಆಳ್ವಾಸ್ ಪ್ರಗತಿಯಲ್ಲಿ ಮಹೀಂದ್ರಾ ಫೈನಾನ್ಸ್ ಅನ್ನುವಂತಹ ದೊಡ್ಡ ಕಂಪನಿ ಬಂದು ಸೇರಿದೆ. ಒಂದು ದೊಡ್ಡ ಶಕ್ತಿ ಅಂತ ಹೇಳ್ಬೋದು ಆಳ್ವಾಸ್ ಪ್ರಗತಿಗೆ. ಸೊ ಅವರನ್ನು ಮಾತಾಡ್ಸೋಣ, ಆಳ್ವಾಸ್ ಪ್ರಗತಿ 2026ನ ಎಕ್ಸ್ಪೀರಿಯನ್ಸ್ ಕೇಳೋಣ. ಸರ್, ಹೇಗಿದೆ ಈ ಒಂದು ಅನುಭವ? ಯಾಕಂತ ಹೇಳಿದ್ರೆ ಇಷ್ಟು ಜನ ಬಂದಿದ್ದಾರೆ. 2026ನ ಇದು 16th ಎಡಿಷನ್, ಅದು ಕೂಡ ಇಷ್ಟು ಸಕ್ಸಸ್ಫುಲ್ ಆಗಿದೆ ಫಸ್ಟ್ ಡೇ. ಸೊ ಹೌ ಈಸ್ ಯುವರ್ ಎಕ್ಸ್ಪೀರಿಯನ್ಸ್? ಎಷ್ಟು ಎಂಜಾಯ್ ಮಾಡಿದ್ದೀರಾ ಈ ಪ್ರೊಸೆಸ್? ಇದು ಬಂದು ಇಟ್ ಇಸ್ ಮೈ ಸೆಕೆಂಡ್ ಇಯರ್ ಆಫ್ ದಿಸ್ ಒನ್. ಲಾಸ್ಟ್ ಇಯರ್ ವಿ ಹ್ಯಾಡ್ ಅರೌಂಡ್ ಒಂದು 80 ಜನ ಮೀಟ್ ಮಾಡಿದ್ವಿ. ಐ ಹ್ಯಾಡ್ ಅ ಶಾರ್ಟ್ ಲಿಸ್ಟ್ ಆಫ್ ಅರೌಂಡ್ 26. ಓಕೆ, ವಿಚ್ ಟರ್ನ್ ಅರೌಂಡ್ 10 ಜನ ಬಂದು ಜಾಯ್ನ್ ಆಗಿ ದೇ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ಆ್ಯಂಡ್ ಅರೌಂಡ್ ಮಡಿಕೇರಿ, ಪುತ್ತೂರು, ಉಡುಪಿ, ಸೊ ದೆನ್ ಮಂಗಳೂರು, ಬೇಸಿಕಲಿ ಲೋಕಲಿ ಫ್ರಮ್ ಮಂಗಳೂರು. ಸೊ ಆಳ್ವಾಸ್ ಇಟ್ಸ್ ಗಿವ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಟು ಅಸ್ ಆ್ಯಂಡ್ ವಿಚ್ ಇಟ್ ಈಸ್ ಗಿವಿಂಗ್ ಅ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಟು ಲೋಕಲಿಟ್ಸ್ where they can get a better option to work in their local cities. This year I am at around 100 plus people. Okay, I have shortlisted few. I am looking forward for a few good shortlist. ಸೊ ಇಲ್ಲಿ ಬರುವಂತಹ ಜಾಬ್ ಸೀಕರ್ಸಲ್ಲಿ ಯಾವುದ್ರ ಕೊರತೆ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಯಾವುದ್ರ ಮೇಲೆ ಅವ್ರು ವರ್ಕ್ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ? ವಿಚ್ ಇಸ್ ದ ನೆಗೆಟಿವ್ಸ್? They have to work on their communication skills. Okay, communication skills and some confidence is lacking. Maybe in a group discussion what we had earlier morning, there was some confidence missing, because as freshers we won't be seeing their too much of experience talks. Only we will see a confidence, how confidently he talks. So that is little required for training purpose. Okay, and communication is well and good. They are manageable in communication, but little confidence is missing. So they need to conduct some sample interviews or sample JDs so they can attend a easy interviews. ಥ್ಯಾಂಕ್ ಯು ವೆರಿ ಮಚ್. ಸೊ ಆಳ್ವಾಸ್ ಪ್ರಗತಿ 2026 ಅಂತ ಹೇಳಿದ್ರೆ ಇದೊಂದು ದೊಡ್ಡ ಈವೆಂಟ್ ನಡೀತಾ ಇರುವಂಥದ್ದು, ಹಬ್ಬ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಬಂದು ಜಾಯಿನ್ ಆಗಿರುವಂಥದ್ದು ಆ್ಯಂಡ್ ಇಲ್ಲಿ ನೋಡಿ ಅನುಭವಗಳು ಅದನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು. ನಾನಿಲ್ಲಿ ಪ್ರತಿ ವರ್ಷ ಕೂಡ ಬರ್ತೀನಿ. ಇದು ಸುಮಾರು ಒಂದು 10 ವರ್ಷಗಳ ಕಾಲದಿಂದ ನಾನು ಆಳ್ವಾಸ್ಗೆ ಪ್ರತಿ ಬಾರಿ ಬರ್ತೀನಿ. ಪ್ರತಿ ಬಾರಿ ಬಂದಾಗ ಪ್ರತಿ ಬಾರಿ ವಿಭಿನ್ನವಾಗಿ ಉದ್ಯೋಗ ಮೇಳ ಆಯೋಜನೆ ಮಾಡ್ತಾರೆ. ಇಡೀ ನಮ್ಮ ಕರ್ನಾಟಕದ ಗಮನವನ್ನೆಲ್ಲ ಸೆಳೆದಂಥ ಉದ್ಯೋಗ ಮೇಳದಲ್ಲಿ ಪ್ರಗತಿ ಆಳ್ವಾಸ್ ಅನ್ನೋದು ಒಂದು ಬ್ರ್ಯಾಂಡ್ ಆಗಿ ಮಾರ್ಪಟ್ಟಿದೆ. ಈ ಉದ್ಯೋಗ ಮೇಳದಲ್ಲಿ ಏನು ನಾನು ಸಂದೇಶ ಕೊಡ್ತೀನಿ ಅಂದರೆ, ಎಲ್ಲ ಒಂದು ಕಡೆ ನಮ್ಮ ಯುವಕರು ಮಾರ್ಗದರ್ಶನ ಕೊಡ್ತಾ ಇಲ್ಲ ಅಂತ ಎಲ್ಲೋ ಒಂದು ದಾರಿ ತಪ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲೋ ಒಂದು ಕಡೆ ಶಿಸ್ತಿನ ಸಿಪಾಯಿಗಳು ಅಂತಾನೆ ಹೇಳಲ್ಪಟ್ಟಂಥ ಸಂಸ್ಥೆ ಯಾವುದಾದ್ರು ಇದ್ರೆ ಅದು ನಮ್ಮ ಆಳ್ವಾಸ್ ಕಾಲೇಜ್ ಅಂತ ಹೇಳಲಿಕ್ಕೆ ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೀತಾ ಇದೆ ಇದುವರೆಗೂ. ಇಲ್ಲಿ ಬಂದಿರತಕ್ಕಂಥ ಅಭ್ಯರ್ಥಿಗಳಲ್ಲಿ ಇಲ್ಲಿವರೆಗೂ ಸರಾಸರಿ ಸುಮಾರು ಒಂದು 200ರಿಂದ 300 ಜನ ಅಭ್ಯರ್ಥಿಗಳ ಸಂದರ್ಶನ ಆಗಿದೆ ಇಲ್ಲಿವರೆಗೂ. ಯಾಕಂದರೆ ಹುಡುಗಿಯರು ಇಬ್ಬರು ಭಾಗವಹಿಕೆ ಮಾಡಿದ್ದಾರೆ. ಅದರಲ್ಲಿ ಅಚ್ಚರಿಯ ಫಲಿತಾಂಶ ಏನಂದರೆ, ಈ ಬಾರಿ ಹುಡುಗರು ಭಾಳ ಅತ್ಯಂತ, ಯಾಕೆಂದರೆ ಸೆಲೆಕ್ಷನ್ ರೇಷಿಯೋ ಕಂಪೇರ್ ಮಾಡಿದ್ರೆ 80% ಹುಡುಗರು ಸೆಲೆಕ್ಷನ್ ಆಗಿದ್ದಾರೆ. ಅದರಲ್ಲೂ ಭಾಳ ಪ್ರತಿಭಾವಂತರು ಸೆಲೆಕ್ಷನ್ ಆಗಿದ್ದಾರೆ. ಕಮ್ಯುನಿಕೇಷನ್ಸ್ ಆಗಿರ್ಬೋದು, ಧೈರ್ಯ ಶಕ್ತಿ ಆಗಿರ್ಬೋದು, ಭಾಳ, ಯಾಕೆಂದರೆ ಅದೇನೋ ಹೇಳ್ತಾರಲ್ವ, ಎಜುಕೇಷನ್ ಇಸ್ ಜಸ್ಟ್ ಫಾರ್ ಎ ನಾಲೆಜ್ ಅಂತ ಹೇಳ್ತೀವಿ. ಸೊ ದಟ್ ಹ್ಯಾಸ್ ಬೀನ್ ಪ್ರೂವ್ಡ್ ನೌ. ಸೊ ಎಜುಕೇಷನ್, ಯಾಕೆಂದರೆ ನಾಲೆಜ್ ಜೊತೆಗೆ ಎಲ್ಲೋ ಒಂದು ಕಡೆ ಸ್ಕಿಲ್ಸ್ ಅಂತ ಬೇಕಾಗುತ್ತೆ. ಸ್ಕಿಲ್ಸ್ ಇಲ್ಲ ಅಂದರೆ ಯಾರು ಏನೂ ಮಾಡ್ಲಿಕ್ಕಾಗಲ್ಲ. ಎಲ್ಲ ಆಗಿದೆ ಈಗ, ಎಲ್ಲರೂ ಏನಾಗಿದೆ ಎಜುಕೇಷನ್ ಮಾಡ್ತಾ ಇದ್ದಾರೆ. ಎಲ್ಲ ಡಿಗ್ರಿ, BTech, BCom ಓದೋದೆಲ್ಲ ಇಂಪಾರ್ಟೆಂಟು. ಇದ್ರ ಜೊತೆಯಲ್ಲಿ ಒಂದು ಕಾಮನ್ ಸೆನ್ಸ್ ಅಂತ ಒಂದು ಬೆಳೆಸ್ಕೊಬೇಕಾಗತ್ತೆ. ಪ್ಲಸ್ ಇನ್ನೊಂದು ಜನರಲ್ ಬೇಸಿಕ್ ಕಾಮನ್ ಸೆನ್ಸು, ಆಮೇಲೆ ಜನರಲ್ ನಾಲೆಜು ಬೆಳೆಸ್ಕೊಬೇಕು ಅಂತ ಈ ಸಂದರ್ಭಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಆ ನಂತರ ಏನಾಗಿದೆ, ಈ ಉದ್ಯೋಗ ಮೇಳ ಎಲ್ಲ ಒಂಥರ ಮಾದರಿ ಆಗಬೇಕು ಮುಂದಿನ ಪೀಳಿಗೆಗೆ. ಬರೀ ಉದ್ಯೋಗ ಮೇಳ ಎಲ್ಲೋ ಬಂದ ತಕ್ಷಣ ಕೆಲಸ ಕೊಡ್ತಾರೆ ಅನ್ನೋದಲ್ಲ. ಏನಾಗಿದೆ, ಭಾಗವಹಿಕೆ ಇಂಪಾರ್ಟೆಂಟ್. ಪಾರ್ಟಿಸಿಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ದಟ್ ಟು ಎ ನೆಗೆಟಿವ್ ಮೈಂಡ್ ವಿಲ್ ನೆವರ್ ಗಿವ್ ಎ ಪಾಸಿಟಿವ್ ಲೈಫ್ ಅಂತ ಹೇಳ್ತೀವಿ. ಸೊ ಆ ನಂತರ ಇನ್ನೊಂದು ಏನೋ ಹೇಳ್ತಾರೆ, ಈಗ ಚೆನ್ನಾಗಿ ಡ್ರೆಸ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ ಬಂದಿರ್ತಾರಲ್ವಾ, ಅವರಲ್ಲಿ ಟ್ಯಾಲೆಂಟ್ ಇರಲ್ಲ.
ಯಾವತ್ತಾಗ್ಲಿ ಅದಕ್ಕೆ ಹೇಳೋದು, ಒಂದು ಗಾದೆ ಮಾತು ಹೇಳ್ತಾರೆ, ನೆವರ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ. ಈಗಲೂ ನಾನು ಹೇಳ್ತೀನಿ, ವೀರೇಂದ್ರ ಹೆಗಡೆ ಅವ್ರು ನೋಡಿದ್ರೆ ಪಾಪ ಎಲ್ಲೋ ಆರ್ಡಿನರಿಯಾಗಿ ಪಂಚೆ ಬಿಟ್ಟಿದ್ದಾರೆ, ಆದ್ರೆ ಅವ್ರು ಮಾಡ್ತಕ್ಕಂಥ ಸಾಧನೆ ಬಹಳ ಅಪಾರವಾದ ಗಮನೀಯ ಸೆಳೆಯುತ್ತದೆ. ಏಕೆಂದ್ರೆ ಇಲ್ಲೇ ಅಲ್ಲಿನ ನಮ್ಮ ಭಾರತ ದೇಶದಲ್ಲಿ ಕೂಡ ಅದೇ ರೀತಿ ಆಳ್ವಾಸ್ ಕೂಡ, ಯಾಕೆಂದ್ರೆ ಬಹಳ ಸರಳ ಸಜ್ಜನಿಕ ವ್ಯಕ್ತಿ ಆಗಿರ್ತಕ್ಕಂಥ ಮೋಹನ್ ಆಳ್ವಾಸ್ ಸರ್ ಅವರು ಪ್ರತಿ ವರ್ಷ ಅವರದೇ ಆದಂಥ ವಿಭಿನ್ನ ರೀತಿಯಲ್ಲಿ ಉದ್ಯೋಗ ಮೇಳವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚು ಇದೇ ರೀತಿ ಉದ್ಯೋಗ ಮೇಳ ನಡೆಸ್ಕೊಂಡು ಇಡೀ ಕರ್ನಾಟಕದಾದ್ಯಂತ ಗಮನ ಸೆಳೀಲಿ. ಅವ್ರಿಗೆ ಇನ್ನಷ್ಟು ಭಗವಂತ ಈ ಮಾಡುವಂಥ ಶಕ್ತಿ ಕೊಟ್ಟು ಎಲ್ಲ ಹುಡುಗರು ಇಲ್ಲಿ ಬಂದಿರತಕ್ಕಂಥವ್ರಿಗೆಲ್ಲ ಒಳ್ಳೇದಾಗ್ಲಿ ಅಂತ ಬಯಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸರ್. Ethics principles in life, that is very important. Where it is completely lacking, people are getting nervous and people are not able to express what is communication. Communication is just an exchange of ideas and thoughts between two persons. If that is there, if that is clear, 100% everyone wish to get cleared. And one more suggestion, because at least before setting up all these things, they should have one interaction session, or they should have some training sessions. How to go, how to groom themselves, how to attend the interview. There is no, that facility is not there. I'm not sure what is happening. People are coming like what is that, ships, and they are going like anything. Seriousness should be there. Why they see in Karnataka itself, somewhere like around 6 lakh people will get passed out for BE itself, only for BE I'm talking. You talk about BA, become how many lakhs of people will get passed out every year. So from where government will give the jobs? How can we accommodate? How can we expect for jobs? See, jobs in sense we should create. It's not like someone will come to our place and someone will give. It's all about your skills. It's all about your talent matters. You should impress. If you impress, automatically job will come. Correct. Sure. Hard work matters. Smart work matters. Because now we are in AI technology. Without AI tools, we won't be able to do anything. So why don't we work on AI tools? Why don't we give some additional what is that, expertise on that? See, someone can look into the laptop, someone can use iPhones, but they are not able to use AI tools. And what is the use? Where are we? How we are going? We should question about ourselves. Where are we? Who are we? How are we going? So this is what which is missing. Sure, sir. We'll take up your suggestion. Fine. Thank you so much Nice for talking to interviewing. you. Thank you. Thank you so much. Can you please share me that link for which you can Sure, make note sir. of my number? You can share that link to me. Sure. ಆಳ್ವಾಸ್ ಪ್ರಗತಿ 2026, ಸೊ ಇದು ಬಿಗ್ಗೆಸ್ಟ್ ಈವೆಂಟ್ ಆಗಿ ಹೊರಹೊಮ್ಮಿದೆ. ಸೊ ಅದರ ಹಿಂದೆ ಪಾರ್ಟಿಸಿಪೇಟ್ ಮಾಡಿದಂಥ ಎಲ್ಲ ಕಂಪನಿಗಳ ಪಾರ್ಟ್ ಕೂಡ ಇದೆ. ಸೊ ಒನ್ ಆಫ್ ದಿ ಕಂಪನಿ ನಿಮ್ಮದು ಕೂಡ. ಓಕೆ, ಒನ್ ಆಫ್ ದಿ ಕಂಪನಿ ನಿಮ್ಮದು ಕೂಡ. ಸೊ ಹಾಗಾಗಿ ಇವತ್ತಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸೊ ಫಸ್ಟ್ ಡೇ ಯಾವ್ಯಾವ ರೀತಿ ಕ್ಯಾಂಡಿಡೇಟ್ಸ್ ಬಂದಿದ್ರು, ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ಯಾ, ನಮಸ್ತೆ. ನಾವು ಟಿ ವಿ ಎಸ್ ಮೋಟಾರ್ ಕಂಪನಿ ಮೈಸೂರಿನಿಂದ ಬಂದಿರೋವಂಥದ್ದು. ಸೊ ಟಿ ವಿ ಎಸ್ ಮೋಟರ್ ಕಂಪನಿ ಒಂದು 2 ವೀಲರ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಅಸೆಂಬಲ್ ಮಾಡುವಂಥ ಕಂಪನಿ ಆಗಿರುತ್ತೆ. ಸೊ ಇದೊಂದು MNC ಕಂಪನಿ ಆಗಿದ್ದು ನಾವು ಈಗ ರೆಕ್ರೂಟ್ ಮಾಡ್ತಿರೋವಂಥದ್ದು ಮೈಸೂರಿನ ಯೂನಿಟ್ಗಾಗಿರುತ್ತೆ. ನಾವು ITI ಮತ್ತು ಡಿಪ್ಲೊಮಾ ಹೋಲ್ಡರ್ಸ್ ಹಾಗೂ ಜನರಲ್ ಡಿಗ್ರಿ ಲೈಕ್ BA BCom ಕ್ಯಾಂಡಿಡೇಟ್ಸ್ ಅವರನ್ನು ಕೂಡ ನಾವು ರೆಕ್ರೂಟ್ ಮಾಡಲಿಕ್ಕೆ ಬಂದಿದ್ದೇವೆ. ಸೊ ನಾವು ಕಳೆದ ಒಂದು 8 ರಿಂದ 10 ವರ್ಷದಿಂದ ನಾವು ಈ ಆಳ್ವಾಸ್ ಪ್ರಗತಿಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಸೊ ಇದೊಂದು ಒಳ್ಳೆಯ ಅನುಭವ. ಇವತ್ತಿಗೆ ನಮಗೆ ಸಾಕಷ್ಟು ಅಭ್ಯರ್ಥಿಗಳು ನಾವಿಲ್ಲಿ ಶಾರ್ಟ್ ಲಿಸ್ಟ್ ಮಾಡಿದ್ದೇವೆ. ಸುಮಾರು 25 ITIನವರು ಶಾರ್ಟ್ ಲಿಸ್ಟ್ ಆಗಿದ್ದಾರೆ ಮತ್ತು ಸುಮಾರು 70 ರಿಂದ 80 ಜನ ತನಕ ಜನರಲ್ ಡಿಗ್ರಿ ಲೈಕ್ BA BComನವರು ನಮ್ಮಲ್ಲಿ ಶಾರ್ಟ್ ಲಿಸ್ಟ್ ಆಗಿದ್ದಾರೆ. ನಂತರ ಅದೇ ರೀತಿ ಡಿಪ್ಲೊಮೊ ಬಂದಿದ್ದಾರೆ. ಸೊ ಸುಮಾರು 10 ಜನ ತನಕ ನಮಗೆ ಶಾರ್ಟ್ ಲಿಸ್ಟ್ ಆಗಿದ್ದಾರೆ. ಸೊ ಡಿಪ್ಲೊಮೊ ಇನ್ನೂ ನಾವು ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಸೊ ಇಟ್ಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಒಳ್ಳೆಯ ಒಂದು ನಂಬರ್ಸನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಒಂದು ಒಳ್ಳೆಯ ಆಯೋಜನೆ, ಒಂದು ಒಳ್ಳೆಯ ತಂಡ ಈ ಒಂದು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸ್ತಾ ಬಂದಿದ್ದಾರೆ. ಸೊ ನಾವು ಬೇರೆ ಬೇರೆ ಕಡೆ ಸಾಕಷ್ಟು ಒಂದು ಜಾಬ್ ಫೇರ್ಸ್ ಅಥವಾ ಉದ್ಯೋಗ ಮೇಳಗಳನ್ನ ನೋಡಿದ್ದೇವೆ. ಸೊ ಇಷ್ಟು ಮಟ್ಟದಲ್ಲಿ ಎಲ್ಲೂ ಕೂಡ ಕರ್ನಾಟಕದಲ್ಲಿ ನನ್ನ ಅನುಭವದಲ್ಲಿ ಕಳೆದ ಒಂದು 18 ವರ್ಷದಲ್ಲಿ ನಾನು ನೋಡಿಲ್ಲ. ಸೊ ಒಂದು ಒಳ್ಳೆಯ ಪ್ರಗತಿ. ಸೊ ಇದನ್ನು ಇನ್ನೂ ಹೆಚ್ಚಿನ ಒಂದು ನಂಬರ್ಸ್ಗಳಲ್ಲಿ ಇನ್ನೂ ರಾಜ್ಯದ ಬೇರೆ ಕಡೆನೂ ಕೂಡ ಇದನ್ನು ವಿಸ್ತರಿಸಬೇಕಾಗಿ ನಾವು ಕೇಳ್ಕೊಳ್ತೇವೆ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್ ಫಾರ್ ದಿ ಆಳ್ವಾಸ್ ಟೀಮ್. ಥ್ಯಾಂಕ್ ಯು. ಎಸ್, ಸೊ ವಿಶೇಷವಾಗಿ ಆಳ್ವಾಸ್ ಪ್ರಗತಿ 2026ಗೆ ಒಂದು ಹೊಸ ಮೆರುಗು ತಂದು ಕೊಟ್ಟದ್ದು ನಮ್ಮ ಓಷನ್ ಪರ್ಲ್. ಸೊ ಇಲ್ಲಿ ಯಾವ ರೀತಿಯ ಎಕ್ಸ್ಪೀರಿಯನ್ಸ್ ಅವರಿಗಾಗಿದೆ ಅದನ್ನ ಕೇಳಿ ತಿಳ್ಕೊಳ್ಳೋಣ. ಹಲೋ ಸರ್. ಹಲೋ ಮ್ಯಾಮ್. ಸೊ ಆಳ್ವಾಸ್ ಪ್ರಗತಿ ದೊಡ್ಡ ಹಬ್ಬ ನಡೀತಾ ಇರುವಂಥದ್ದು. ಓಷನ್ ಪರ್ಲ್ ಅಂತ ಹೇಳಿದ್ರೆ ಒಂದು ಎಲ್ರಿಗೂ ಕೂಡ ಒಂದು ಸ್ಪೆಷಲ್ ಗೌರವ ಇದೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ಇಲ್ಲಿ ಯಾವ ರೀತಿ ನೀವು ಆಳ್ವಾಸ್ನ ಜೊತೆಗಿರುವಂಥ ಸಂಬಂಧ, ಹಾಗೆ ಇವತ್ತಿನ ದಿನದ ಎಕ್ಸ್ಪೀರಿಯನ್ಸ್ ಹೇಗೆ? Okay, let me introduce myself first. My name is Manu Kumar. I am a general manager at the Ocean Pearl Times Square Udupi.
we have a branches in a multiple locations actually. We have been coming to Alvas for the campus interview since many years. And we have recruited many people for various departments actually, example housekeeping, F&B service and accounting, and also all category job openings we have, from driver to housekeeping to managers, every vacancies we have, and we have shortlisted many. And compared to last year, actually, this time the candidate qualities, it has been drastically improved. And we have also shortlisted a few people actually for sales and marketing actually. We are coming up with a new marketing team actually. We are looking for almost 10 to 15 people as a management trainees for a sales department to develop the sales culture in our company. So I have got few, and still I'm looking for few more actually. If somebody able to connect us actually through our website or Instagram, they can always connect. But otherwise the program is organized, well organized. The students are guided really well. Volunteers are everywhere there to assist the candidates actually. All kind of categories are there. Like you have passed 10th, there is a vacancy. You have passed +2, you have a different category of job opening. Degree you have different, and managerial you have a different. It is not only the experienced staff. We have found a lot of freshers also, and people who studying also, they have come and experienced the interview, how it will be. Basically, once they pass out the degree, how the interview will be like that. Many people have come and experienced the interview. It is really good. I wish all the best for Alvas, and yes, we should work together for better success. Thank you. HR manager from Ocean Pearl, Mangalore. ಒಂದು ಏನು ಹೇಳಿದರೆ, ಆಳ್ವಾಸ್ ಜಾಬ್ ಫೇರ್ ಹೇಳಿದ ಕೂಡಲೇ ಅದೊಂದು ಸಿಸ್ಟಮ್ಯಾಟಿಕ್. ಆದರೆ ಹಿಂದೆ ಎಷ್ಟು ಎಫರ್ಟ್ ಇದೆ ನಮ್ಗೆ ಗೊತ್ತಿಲ್ಲ, ಬಟ್ ಇಟ್ ಈಸ್ ಸಿಸ್ಟಮ್ಯಾಟಿಕ್. ಬಟ್ ದಿಸ್ ಇಯರ್ ಅದು ನಮಗೆ ಸರ್ ಹೇಳಿದಾಗೆ ಕ್ಯಾಂಡಿಡೇಟ್ಸ್, ಒಳ್ಳೆ ಕ್ಯಾಂಡಿಡೇಟ್ಸೇ ಸಿಕ್ಕಿದ್ದಾರೆ. ಇಫ್ ಯು ಕಂಪೇರ್ ಟು ಪಾಸ್ಟ್ ಮೆನಿ ಇಯರ್ಸ್, ದಿಸ್ ಇಯರ್ ಇಸ್ ರಿಯಲಿ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಸೋ ಮಚ್. ಎಸ್, ನಾವೀಗ ಬಹಳ ಪ್ರತಿಷ್ಠಿತ ಕಂಪನಿ ಆಕ್ಸಿಸ್ ಬ್ಯಾಂಕ್ ಇವರ ಜೊತೆ ಇದ್ದೇವೆ. ಇವ್ರನ್ನ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ನಮಸ್ಕಾರ ಆ್ಯಂಡ್ ವೆಲ್ಕಮ್. ಆಳ್ವಾಸ್ ಪ್ರಗತಿ 2026 ಸೊ ಇವತ್ತು ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ನೀವು ನೋಡಿದಂತಹ ಕ್ಯಾಂಡಿಡೇಟ್ಸ್ ಹೇಗಿದ್ರು? ಆ್ಯಂಡ್ ಆಳ್ವಾಸ್ ಪ್ರಗತಿ 2026 ಎಷ್ಟು ವಿಭಿನ್ನವಾಗಿತ್ತು ಈ ವರ್ಷಕ್ಕೆ? ಸೊ ಎಲ್ರಿಗೂ ನಮಸ್ಕಾರ. ಸೊ ಆ್ಯಕ್ಚುಲಿ ಹೇಳುವುದಾದರೆ, ಆಕ್ಸಿಸ್ ಬ್ಯಾಂಕಿಗೆ ಒಂದು ಆಳ್ವಾಸ್ ಒಟ್ಟಿಗೆ ತುಂಬ ವರ್ಷದಿಂದ ಒಂದು ಸಂಬಂಧ ಇದೆ, ಬ್ಯಾಂಕಿಂಗ್ ರಿಲೇಷನ್ಶಿಪ್. ಸೊ ವಿ ಆರ್ ಒನ್ ಆಫ್ ದ ಬ್ಯಾಂಕರ್ಸ್ ಫಾರ್ ಆಳ್ವಾಸ್ ಆಲ್ಸೋ. ಸೊ ಆ ನಿಟ್ಟಿನಲ್ಲಿ ನಾವು ಸಹ ಈ ಪ್ರಗತಿಯಲ್ಲಿ ಈ 16 ವರ್ಷದಿಂದ ನಮ್ಮ ಆಕ್ಸಿಸ್ ಬ್ಯಾಂಕ್ ಇಲ್ಲಿ ಪ್ರೆಸೆನ್ಸ್ ಇದೆ. ಲಾಸ್ಟ್ 16 ವರ್ಷದಿಂದ ಸಾಧಾರಣ ಒಂದು ಪ್ರತಿ ವರ್ಷ ನಾವು ಆದಷ್ಟು ಕ್ಯಾಂಡಿಡೇಟ್ಸನ್ನು ಆಕ್ಸಿಸ್ ಬ್ಯಾಂಕಲ್ಲಿ ಇವತ್ತಿದ್ದಾರೆ. ಕೆಲವರೆಲ್ಲ ಉನ್ನತ ಪೋಸ್ಟಲ್ಲಿಯೂ ಸಹ ಇದ್ದಾರೆ. ಸೊ ಅದೊಂದು ಖುಷಿ ಕೊಡುತ್ತೆ. ಯಾಕೆಂದರೆ ಇಲ್ಲಿ ಖಾಲಿ ನಾವು ರಿಕ್ರೂಟ್ಮೆಂಟ್ ಮಾಡೋದು ಮಾತ್ರ ಅಲ್ಲ, ರಿಕ್ರೂಟ್ಮೆಂಟ್ ಆದಮೇಲೆ ಅವರು ಬೆಳೆಯುವುದು ನೋಡೋದು ನಮಗೊಂದು ಸಂತೋಷ ಕೊಡುತ್ತೆ. ಇಲ್ಲಿ ಬರುವಾಗ ಅದೊಂದು ನೆನಪು ಬರುತ್ತೆ. 10 ವರ್ಷ ಮುಂಚೆ ನಾನು ಅವನನ್ನು ರಿಕ್ರೂಟ್ ಮಾಡಿದ್ದೆ, ಆಗ ರಿಕ್ರೂಟ್ ಮಾಡಿದವ ಇವತ್ತು ನನ್ನ ಬ್ರಾಂಚ್ ಮ್ಯಾನೇಜರ್ ಆಗಿದ್ದಾನೆ ಹೇಳುವಾಗ ನಮಗೊಂದು ಖುಷಿ ಪಡುತ್ತೆ. ಸೊ ಆ ನಿಟ್ಟಿನಲ್ಲಿ ನಾನೊಂದು ಆಳ್ವಾಸಿಗೆ ಫಸ್ಟ್ ಅಪ್ರಿಷಿಯೇಟ್ ಮಾಡ್ತೇನೆ. ಯಾಕೆಂದರೆ ಈ ಸಂಖ್ಯೆಯಲ್ಲಿ ಈ ಆರ್ಗನೈಸ್ ಮಾಡೋದು ವೆರಿ ಚಾಲೆಂಜಿಂಗ್. ಇನ್ನೊಂದು ಏನಂದರೆ ಅಪ್ರಿಷಿಯೇಟ್ ಮಾಡಬೇಕು, ಎವ್ರಿಥಿಂಗ್ ಈಸ್ ಫ್ರೀ ಆಫ್ ಕಾಸ್ಟ್. ಈಗ ಕೆಲವು ನಾನು ನೋಡ್ತೇನೆ, ಯಾಕಂದರೆ ನಾವು ಸಹ ಕ್ಯಾಂಪಸ್ ಡ್ರೈವ್ ಅದು ಇದೆಲ್ಲ ನಾವು ಹೋಗ್ತಾ ಇರ್ತೇವೆ. ಮೋರ್ ಆರ್ ಲೆಸ್ ಇಟ್ ವಿಲ್ ಬಿ ಪೇಯ್ಡ್ ಕ್ಯಾಂಪಸ್ ಡ್ರೈವ್ಸ್. ಸೊ ಅಲ್ಲಿ ಒಂದು ಜಾಬ್ ಆದರೆ ಇಷ್ಟು ಪರ್ಸೆಂಟೇಜ್ ಕೊಡಬೇಕು, ಇಲ್ಲ ರಿಜಿಸ್ಟ್ರೇಷನ್ ಫೀ ಅದೆಲ್ಲ ಇರುತ್ತೆ. ಬಟ್ ಇಲ್ಲಿ ಅಬ್ಸಲ್ಯೂಟ್ಲಿ ದರ್ ಇಸ್ ನಥಿಂಗ್. ಸೊ ದಟ್ ಈಸ್ ಅ ಗ್ರೇಟ್ ಲೈಕ್ ಅ ಸರ್ವಿಸ್ ರಾದರ್ ದೆನ್ ವಾಟ್ ಐ ಕ್ಯಾನ್ ಟೆಲ್, ಇಟ್ ಇಸ್ ಸರ್ವಿಸ್ ಟು ದ ಸೊಸೈಟಿ. ಸೊ ಐ ಶುಡ್ ಅಪ್ರಿಷಿಯೇಟ್ ಎಂಟೈರ್ ಆಳ್ವಾಸ್ ಟೀಮ್ ಫಾರ್ ಇಟ್, ಸ್ಪೆಷಲಿ ಮೋಹನ್ ಆಳ್ವಾ ಅವರಿಗೆ, ಹಾಗೂ ಈಗ ಅವರ ಮಗ ತುಂಬ ವಿವೇಕ್ ಆಳ್ವಾ ಅವರು ತುಂಬ ಅದು ನೆಕ್ಸ್ಟ್ ಲೆವೆಲಿಗೆ ಕೊಂಡೋಗ್ತಿದ್ದಾರೆ. ಅದು ಈಗ ಕಾಣ್ತಾ ಇದೆ. ನೀವು ಕೇಳಿದ್ರಿ ಈ 16th ಇಯರ್ ಹೇಗೆ ಡಿಫ್ರೆಂಟ್ ಅಂತೇಳಿ. ಸೊ ಡಿಫ್ರೆಂಟ್ ಏನಂದರೆ, ಈ ವರ್ಷ ನನ್ನ ಪ್ರಕಾರ ನಾನೊಂದು 5th ಟೈಮ್, ಅಂದರೆ 16 ಇಯರ್ಸಿಂದ ಆಕ್ಸಿಸ್ ಬ್ಯಾಂಕ್ ಬರ್ತಾ ಇದೆ. ಬಟ್ ನಮ್ಮ HR ಟೀಮಲ್ಲಿ ಅವರು ಬರ್ತಾರೆ. ಸೊ ನಾನು ಶಿವಮೊಗ್ಗದಲ್ಲಿದ್ದೆ, ಈಗ ಇಲ್ಲಿ ಬಂದ ಕಾರಣ ಈ ವರ್ಷ ನನಗೂ ಇಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಒಂದು ಅವಕಾಶ ಬಂತು. ಐ ಥಿಂಕ್ ಐ ಆಮ್ ಕಮಿಂಗ್ ಫಾರ್ 5th ಇಯರ್. ಸೊ ಈ ವರ್ಷ ನಾನು ನೋಡೋದು ಏನಂದರೆ, ಕ್ವಾಲಿಟಿ ಇಂಪ್ರೂವ್ ಆಗಿದೆ ಕ್ಯಾಂಡಿಡೇಟ್ಸ್ ಇದ್ದು, ಪ್ಲಸ್ ಡಿಫ್ರೆಂಟ್ ಸ್ಟ್ರೀಮ್ಸಿಂದ ಬರ್ತಾ ಇದ್ದಾರೆ. ಪ್ಲಸ್ ಈ ಥರ ವಾಲ್ಯೂಮ್ ನಾನು ನೋಡಲಿಲ್ಲ. ಯಾಕಂದರೆ ಈ ಸರ್ತಿ ನನ್ನ ಪ್ರಕಾರ ಐ ಆಮ್ ಸೀಯಿಂಗ್ ಫಾರ್ ದ ಫಸ್ಟ್ ಟೈಮ್, ಮೇ ಬಿ ಲಾಸ್ಟ್ ಇಯರ್ಸ್ ಇರ್ಬೋದು, ಲಾಸ್ಟ್ ಇಯರ್ ನಾನು ಇರಲಿಲ್ಲ. ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಜಾಸ್ತಿ ಇದೆ.
ಸೊ ನಮಗೂ ಈಗ ನೋಡಿದರೆ ನಮಗೂ ಇಲ್ಲಿ ಅಷ್ಟು ಟೈಮ್ ಸಿಗ್ತಾ ಇಲ್ಲ ಅದು ಅವರನ್ನು ಇಂಟರ್ವ್ಯೂ ಮಾಡಲಿಕ್ಕೆ, ಬಟ್ ಖುಷಿ ಆಗ್ತಾ ಇದೆ. ಆ್ಯಂಡ್ ಐ ಆಮ್ ಹ್ಯಾಪಿ ದ್ಯಾಟ್ ವಿ ಹ್ಯಾವ್ ಶಾರ್ಟ್ ಲಿಸ್ಟೆಡ್ ಅರೌಂಡ್ more than 30-35 candidates who are maybe ready to join, and it is not only for coastal belt, Shimogga, Hasan, ಮತ್ತೆ ಸಾಗರ, ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಈ ಎಲ್ಲ ರೀಜನ್ಸಿಗೆ ಸಾಧಾರಣ ನಮಗೆ ಒಂದು ಕ್ಯಾಂಡಿಡೇಟ್ ಸಿಕ್ಕಿದೆ. ಅದೊಂದು ಖುಷಿ ಕೊಡ್ತಾ ಇದೆ. ಯಾಕಂದರೆ ಆ ರೀಜನ್ನಲ್ಲೂ ನಮ್ಮ ಬ್ರಾಂಚಸ್ ಇರುವ ಕಾರಣ ಅಲ್ಲೂ ನಮಗೆ ಮತ್ತೆ ನಾವು ಸಹ ಅವಕಾಶ ಅವರಿಗೆ ಅವರವರ ಊರಲ್ಲಿ ಕೊಟ್ಟರೆ ಇನ್ನೂ ಒಳ್ಳೆಯದು. ಸೊ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಸೊ ಆಳ್ವಾಸ್ ಪ್ರಗತಿ 2026 16th ಎಡಿಷನ್ ಹೇಗೆ ನಡೀತಾ ಇದೆ? ಹೌಸ್ ಯುವರ್ ಎಕ್ಸ್ಪೀರಿಯನ್ಸ್? ಸೊ ಫಸ್ಟ್ ಡೇದು ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡ್ಕೊಳ್ಳೋದಾದ್ರೆ. So I would like to introduce myself. My name is Pradeep. I'm a talent acquisition head for EXL Bangalore. We do take care of, we are a global analytics and data AI company. We are a global leader and we partner with a lot of insurance, retail, legal, banking, healthcare clients. This edition of Alva Pragati is definitely an amazing opportunity for the job aspirants to get a dream job, and specifically in a city like Mangalore, it gives a lot of ample opportunities, people coming from a rural areas or from a tier 2, tier 3 cities. So this is definitely an amazing platform. It talks about that how the definitely a lot of institutions, the colleges are putting a lot of efforts getting and providing job opportunity to a lot of freshers candidates. So this is definitely an amazing experience to be here. Yeah. Thank you, sir. Thank you very much. ಎಸ್, ಆಳ್ವಾಸ್ ಪ್ರಗತಿ 2026 16th ಎಡಿಷನ್. ಸೊ ನಮ್ಮ ದೇಶ ಕಂಡಂತಹ ಬಹಳ ಪ್ರತಿಷ್ಠಿತ ಕಂಪನಿ ದಟ್ ಇಸ್ ಇನ್ಫೋಸಿಸ್. ಸೊ ಆ ತಂಡ ನಮ್ಮ ಜೊತೆ ಇದೆ ಅಂತ ಹೇಳಿದ್ರೆ ಅದೊಂದು ನಮಗೆ ಹೆಮ್ಮೆ. ಸರಿ, ಇನ್ಫೋಸಿಸಲ್ಲಿ ಜಾಬ್ ಮಾಡಬೇಕು ಅಂತ ಹೇಳುವಂಥದ್ದು ಸುಮಾರು ಜನರ ಡ್ರೀಮ್ ಆಗಿರುತ್ತೆ. ಆ ಡ್ರೀಮ್ ಯಾರ್ದೆಲ್ಲ ಫುಲ್ಫಿಲ್ ಆಯಿತು ಗೊತ್ತಿಲ್ಲ, ಬಟ್ ಅವ್ರ ಹತ್ರನೇ ಕೇಳೋಣ ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಹಲೋ ಮ್ಯಾಮ್. ಸೊ ಇಲ್ಲಿರುವಂತಹ ಈ ಒಂದು ಅಟ್ಮಾಸ್ಫಿಯರ್, ಸೊ ಎಷ್ಟೋ ಜನರ ಡ್ರೀಮ್ ಆಗಿರುತ್ತೆ ಇನ್ಫೋಸಿಸಲ್ಲಿ ಜಾಯ್ನ್ ಆಗಬೇಕು ಅನ್ನುವಂಥದ್ದು ಕೂಡ ಡ್ರೀಮ್ ಆಗಿರುತ್ತೆ. ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಕ್ಯಾಂಡಿಡೇಟ್ಸ್ ಹೇಗಿದ್ರು? ಆ್ಯಂಡ್ 16th ಎಡಿಷನ್ ಅಂತ ಹೇಳಿದರೆ ಏನು ಡಿಫ್ರೆನ್ಸ್ ಫೀಲ್ ಆಯಿತು ನಿಮಗೆ? ಓಕೆ, ಸೊ ಲಾಸ್ಟ್ ಇಯರ್ ಕೂಡ ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ವಿ ಗಾಟ್ ಅರೌಂಡ್ 20+ ಸೆಲೆಕ್ಟ್ಸ್ ಆ್ಯಂಡ್ ಪೀಪಲ್ ಜಾಯ್ನ್ ಆ್ಯಂಡ್ ದೇರ್ ಸ್ಟಿಲ್ ವರ್ಕಿಂಗ್. ಆ್ಯಂಡ್ ದಿಸ್ ಇಯರ್ ವಿ ಹ್ಯಾವ್ ಆಸ್ ಆಫ್ ಟುಡೇ ವಿ ಹ್ಯಾವ್ ಗಾಟ್ ಅರೌಂಡ್ 150 candidates and interviews are going on. So I think the quality what we are looking out for, so ಒಳ್ಳೆ ಕ್ವಾಲಿಟಿ ಕ್ಯಾಂಡಿಡೇಟ್ಸ್ ನಮಗೆ ಸಿಕ್ಕಿದ್ದಾರೆ. ಸೊ ಇದರಿಂದ ತುಂಬ ಜನಕ್ಕೂ ಹೆಲ್ಪ್ ಆಗುತ್ತೆ. ಸೊ ಇನ್ಫೋಸಿಸ್ ಇಸ್ ಗಿವಿಂಗ್ ಅ ಗುಡ್ ಅಪಾರ್ಚುನಿಟಿ ಟು ಎವ್ರಿಬಡಿ. So I hope people has to make utilize of it. So still we have one more day. So it has been a great opportunity for them. So they can come and participate in this and they can have a good exposure and good opportunities. So especially for the freshers, it's been a very good opportunity if I need to tell you. ಸೊ ಈಗ ಇನ್ಫೋಸಿಸ್ ಅಂತಲ್ಲ, ಪ್ರತಿ ಕಂಪನಿಯಲ್ಲೂ ನಾವು ಕೇಳ್ತಾ ಇದ್ದೇವೆ ಅವರ ಪಾಸಿಟಿವಿಟಿಗಿಂತ ಕೂಡ ನೆಗೆಟಿವ್ಸ್ ಏನಿದೆ ಅಂತ. ಬಿಕಾಸ್ ಟು ಕರೆಕ್ಟ್ ಅಲ್ವಾ, ಅವರನ್ನು ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ. ಆ್ಯಂಡ್ ಈ ಒಂದು ಜನ್ರೇಷನ್ನಲ್ಲಿ ಏನು ನಿಮಗೆ ಲ್ಯಾಕ್ ಅನ್ನಿಸ್ತಾ ಇದೆ ಅಂತ? Mostly it is lack of communication. People, that's the one thing that we face. Communication is the thing. Attitude as well. So they are very casual about things. They are not so serious about their jobs. So getting jobs in the market is difficult. So I think they have to be a bit serious. So as it is as Gen Z, we know they are not so serious about their things, but still a bit they have to be serious about, at least about the jobs. Thank you so much. ಸೊ ಆಳ್ವಾಸ್ ಪ್ರಗತಿ 2026, ಸೊ ಇದರ ಸಾರಥಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಆಳ್ವಾಸ್ ಪ್ರಗತಿಗೆ ಧ್ವನಿ ಆದರೂ ಈಗ ಅವರು ಧ್ವನಿಯನ್ನೇ ಪೆಟ್ಟು ಮಾಡ್ಕೊಂಡಿದ್ದಾರೆ, ಅಷ್ಟು ಶ್ರಮ ವಹಿಸಿದ್ದಾರೆ ಈ ಒಂದು ಈವೆಂಟ್ಗೋಸ್ಕರ. ಸೊ ಡೇ 1 ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ. ಸರ್, ಮೊದಲನೇ ದಿನದ ರೆಸ್ಪಾನ್ಸ್ ಹೇಗಿತ್ತು ಆ್ಯಂಡ್ ನೀವು ಹೇಗಿದ್ದೀರಾ? ಗುಡ್ ಆರ್ ಫೈನ್? ನಾನು ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿದೆ. ಖಾಲಿ ಸೌಂಡ್ ಮಾತ್ರ ಹೋಗಿದೆ. ಇವತ್ತು ನನಗೆ ಖುಷಿ ಏನು ಹೇಳಿದ್ರೆ, ಪ್ರತಿ ವರ್ಷ ಈ ಸಂಖ್ಯೆಗಳು ಯಾವತ್ತಿಗೂ ನನಗೆ ಕಾಣ್ತದೆ. ಈ ವರ್ಷ ಕೂಡ ಅದೇ ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಬಂದಿದ್ದಾರೆ. ಬಟ್ ಭಾರಿ ಒಂದು ಸಂತೋಷದ ವಿಚಾರ ಏನು ಹೇಳಿದರೆ, ಈ ದೊಡ್ಡ ಸಂಖ್ಯೆಯಲ್ಲಿ ಗ್ರಾಮೀಣ ಭಾಗದ ಮಕ್ಕಳು ಜಾಸ್ತಿ ನನಗೆ ಅನಿಸಿಕೆ. ಯಾಕೆ ಹೇಳಿದರೆ, ಪ್ರತಿ ವರ್ಷ ನನಗೆ ಟೆಕ್ನಾಲಜಿ ಮಕ್ಕಳೇ ಜಾಸ್ತಿ ಕಾಣ್ತಿದ್ರು. ಈ ವರ್ಷ ಡಿಗ್ರಿಯ ಮಕ್ಕಳು ಜಾಸ್ತಿ ಇದ್ದಾರೆ. ಸೊ ಬೇಸಿಕ್ ಡಿಗ್ರಿ ಅಂತ ಇರುವಾಗ ನ್ಯಾಚುರಲಿ ಇವ್ರು ಜಾಸ್ತಿ ನಮ್ಮ ಹಳ್ಳಿ ಕಡೆಯಿಂದ ಬರುವ ಮಕ್ಕಳು. ಸೊ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಕೂಡ ಅವರೇ. ಇವತ್ತು ನಾವು ಮುಖ್ಯವಾಗಿ ಇಡೀ ಕಾರ್ಯಕ್ರಮ ಮಾಡೋದು, ಇಡೀ ಕೇಂದ್ರ ಬಿಂದು ಯಾರು ಹೇಳಿದರೆ ನಮ್ಮ ಗ್ರಾಮೀಣ ಭಾಗದ ಮಕ್ಕಳು. ಸೊ ಈ ವರ್ಷ ಈ ಓರಿಯೆಂಟೇಷನ್ ಎಲ್ಲ ಜಾಸ್ತಿ ಆಗಿದ ಕಾರಣ
ನನ್ನ ಲೆಕ್ಕದಲ್ಲಿ ಅದು ಕೂಡ ಒಂದು ಸ್ವಲ್ಪ ಪ್ರಭಾವ ಬೀರ್ತಿದೆ ಅಂತ ನಂಗೆ ಕಾಣ್ತದೆ. ಮತ್ತೆ ಯಾವತ್ತಿಗೊಂದು ಈ ಉದ್ಯೋಗ ಮೇಳ ವರ್ಕ್ ಇನ್ ಪ್ರೋಗ್ರೆಸ್. ಸೊ ಈ ವರ್ಷ ಕೂಡ ಎಲ್ಲರೂ ಹೇಳ್ತಾರೆ ನಿಮ್ಗೆ ಹೇಗಾಯ್ತು, ತುಂಬ ಜನ ಬಂದ್ರಲ್ಲ ಅಂತ. ನಾವು ಸಂತೋಷ ಆಗ್ಬಾರ್ದಂತ ನನ್ನ ಒಂದು ಅನಿಸಿಕೆ. ಯಾಕೆ ಹೇಳಿದ್ರೆ ನಮಗೆ ಖುಷಿ ಆದರೆ ನೆಕ್ಸ್ಟ್ ಟೈಮ್ ಇಷ್ಟೇ ನಾವು ಮಾಡಿಬಿಡ್ತೇವೆ. ಸೊ ನೆಕ್ಸ್ಟ್ ಟೈಮ್ ಇನ್ನೂ ಇದು ಉದ್ಧಾರ ಆಗಬೇಕಿದ್ರೆ ಇದರಲ್ಲಿ ಏನು ಕರೆಕ್ಟಿವ್ ಪಾಯಿಂಟ್ಸ್ ಉಂಟು. ಮುಖ್ಯವಾಗಿ ನಾನು ಹೇಳಬೇಕು ನೋಡಿ, ಲಾಸ್ಟ್ ಟೈಮ್ ನೀವು ಬರುವಾಗ ಟೋಟಲ್ 2,500 ಮಕ್ಕಳು ರಿಜಿಸ್ಟರ್ ಆಗಿದ್ರು, ನೀವು ನೋಡಿರಿದ್ರಿ. ನಾನು ಇವತ್ತು ನಿಮಗೆ ತೋರಿಸಿದ್ರೆ ಆ ಸಂಖ್ಯೆ ಈಗ 13,000 ಕ್ರಾಸ್ ಆಯಿತು. ಸೊ ಅದರರ್ಥ 1.5 ವಾರದಲ್ಲಿ ಮೋರ್ ದೆನ್ 11,000 ಜನ ರಿಜಿಸ್ಟರ್ ಮಾಡಿದ್ದಾರೆ. ನಾನಿದು ಯಾಕೆ ಇದು ಬೇಜಾರು ಅಂತ ಹೇಳ್ತೇನೆ. ಇವತ್ತು ರಿಜಿಸ್ಟರ್ ಲಾಸ್ಟ್ ಮೂಮೆಂಟ್ ಮಾಡ್ತಾರೆ, ಅದರರ್ಥ ಇವರು ಕಂಪನೀಸ್ ಯಾವುದು ಪಾರ್ಟಿಸಿಪೇಟ್ ಮಾಡ್ತದೆ ಅದರ ಮಾಹಿತಿ ಅವ್ರ ಜೊತೆ ಇರೋದಿಲ್ಲ. ಹಂಗೆ ಏನು ಇಂಟ್ರೆಸ್ಟ್ ಹೇಳಿದ್ರೆ ಈ ಮಕ್ಕಳು ಆ ಮಾಹಿತಿ ಪಡೆದ್ರೆ ಅವ್ರಿಗೆ ಕೂಡ ಅನುಕೂಲ ಆಗ್ತದೆ. ಸುಮಾರು ಬಾರಿ ಪುಸ್ತಕಗಳನ್ನು ಹಿಡ್ಕೊಂಡು ಅವರಿಗೆಲ್ಲ ಮಾಹಿತಿ ಒಂದೇ ದಿನದಲ್ಲಿ ಒಂದು 2-3 ಗಂಟೆಯಲ್ಲಿ ಪಡಲಿಕ್ಕೆ ಸಾಧ್ಯವಿಲ್ಲ. ತುಂಬ ನಾನು ನೋಡ್ತೇನೆ, ಎಷ್ಟು ಹೇಳಿದ್ರು ಕೂಡ ನಾನು ಹೇಳ್ತೇನೆ ಮಕ್ಕಳು ನಿಮ್ಮಷ್ಟೇ ಮಾತಾಡಬೇಡಿ. ಇವತ್ತು ನಾನು ಸುಮಾರು ಮಕ್ಕಳು ಏನಾಗ್ತದೆ ಹೇಳಿದ್ರೆ ಅವು ಒಂದು ಅವ್ಯ ಅಂತ ಸುಮ್ಮನೆ ಇನ್ಫ್ಲುಯೆನ್ಸ್ ಮಾಡೋದು ನಾನು ನೋಡ್ತೇನೆ. ಲಾಸ್ಟಿಗೆ ಇನ್ನೂ 1 ವರ್ಷ ನಂತರ ಅದೇ ಕಂಪನಿಗಳಿಗೆ ಮತ್ತೆ ಜಾಯಿನ್ ಆಗ್ತಾರೆ. ಅದಕ್ಕಿಂತ ಈಗ ಹೋದರೆ ಅವಾಗ ಅವ್ರಿಗೆ ಬೆನಿಫಿಟ್ ಕೂಡ ಜಾಸ್ತಿ. ನಾನು ಅದಕ್ಕೆ ಕೇಳೋದು, ಯಾವತ್ತಿಗೂ ಸುಮ್ಮನೆ ನೀವು ಮಧ್ಯೆ ಡಿಸ್ಕಸ್ ಮಾಡಬೇಡಿ. ನೀವು 100% ನಿಮ್ಮಷ್ಟೇ, ನಿಮಗೆ ಒಂದು ಕಾಮನ್ ಸೆನ್ಸ್ ಉಂಟು. ನಿಮ್ಮ ಏನು ಕೆಪಾಸಿಟಿ, ನಿಮ್ಮ ಮನೆಯ ಏನು ಕಂಡೀಷನ್ ನಿಮ್ಗೆ ಗೊತ್ತಿರ್ತದೆ. ಸೊ ಆ ಕಾರಣಕ್ಕಾಗಿ ಯಾವತ್ತಿಗೂ ಡೋಂಟ್ ಡಿಸ್ಕಸ್ ಮಾಡಬೇಡಿ ತುಂಬ ಜನರೊಟ್ಟಿಗೆ. ಮತ್ತೆ ಬೇಕಿದ್ರೆ ಮನೆ ಹೋಗಿ ಡಿಸ್ಕಸ್ ಮಾಡಿ, ಏನು ಬೇಕಿದ್ರೆ ಹೇಳಿ. ಬಟ್ ಉದ್ಯೋಗ ಮೇಳ ಆಗುವಾಗ ನಿಮ್ಮಷ್ಟೇ ಒಂದು ಗುಂಪು ಮಾಡಿಕೊಂಡು ನೀವೇ ಡಿಸ್ಕಸ್ ಮಾಡೋದು ಅದು ಆಗಬಾರ್ದು ಅಂತ ನನ್ನೊಂದು ಅನಿಸಿಕೆ. ಸೊ ಅದನ್ನು ಹೇಗೆ ನಾವು ಕರೆಕ್ಟಾಗಿ ಮಾಡ್ತೇವೆ ಅದು ನಾವು ನೋಡಬೇಕು. ಇನ್ನೊಂದು ನನಗೆ ಭಾರಿ ಖುಷಿ, ಈ ಸಲ ಭಾರಿ ಜನರು ಒಂದು ದೊಡ್ಡ ಸೇನೆ ನಮ್ಮ ಜೊತೆ ಇದೆ. 100ಕ್ಕೂ ಜಾಸ್ತಿ ಈ ಯುವಕ ತಂಡಗಳು. ಇವ್ರುಗಳು ನಾನು ಅನಿಸಿದೆ ಇವರು ಕೇವಲ ಆ ದಿನ ಮಾತ್ರ, ಆ ಪ್ರೋಗ್ರಾಮ್ ದಿನ ಮಾತ್ರ ಇರ್ತಾರೆ, ಯಾವುದು ಮೊನ್ನೆ ಮಾಡಿದ ಯೂತ್ ಪ್ರೋಗ್ರಾಮ್. ಬಟ್ ನಾನು ನೋಡ್ತಾ ಇದ್ದೇನೆ ಒಂದು ಆಲ್ಮೋಸ್ಟ್ ಒಂದು 40-50 ತಂಡಗಳು ಪೂರ್ಣ ರೀತಿಯಲ್ಲಿ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಈಗ ಮುಂದಕ್ಕೆ ನಮ್ಮ ಯೋಚನೆ ಏನು, ಈ ಎಲ್ಲ ಬೇರೆ ಬೇರೆ ಯುವಕ ಸಂಘಟನೆಗಳು ಇವ್ರುಗಳೇ ಪ್ರತಿ ಊರೂರಿನ ಸಂಚಾಲಕರಾದರೆ ಅವಾಗ ಏನಾಗ್ತದೆ, ನಮಗೆ ಒಂದು ರೂಟಲ್ಲಿ ಮಕ್ಕಳನ್ನು ಸ್ವಲ್ಪ ಟ್ರೈನ್ ಮಾಡ್ಬೋದು, ಅವರ ಓರಿಯೆಂಟೇಷನ್ ಚೇಂಜ್ ಮಾಡ್ಬೋದು. ಇದೆಲ್ಲ ಭಾರಿ ಅಗತ್ಯ. ದಟ್ಸ್ ವೈ ಇದೊಂದು ವರ್ಕ್ ಇನ್ ಪ್ರೋಗ್ರೆಸ್. ಈವನ್ ಇವತ್ತು ನನಗೆ ಖುಷಿ ಉಂಟು, ಕಂಪನಿ ಬಂದದ್ದು ಕೂಡ ಒಳ್ಳೆ ಸಂಖ್ಯೆಯಲ್ಲಿ ಬಂದಿದ್ದಾರೆ, ಮಕ್ಕಳು ಕೂಡ ಒಳ್ಳೆ ಸಂಖ್ಯೆಯಲ್ಲಿ ಬಂದಿದ್ದಾರೆ. ನಮ್ಗೇನು ನಿರೀಕ್ಷೆ ಇತ್ತು ಅದೇ ಮಕ್ಕಳು ಜಾಸ್ತಿ ಬಂದಿದ್ದಾರೆ. ಇವತ್ತು ನಾವು ಎನಿಸಿದ್ದೇವೆ ಇವತ್ತು ಜಾಸ್ತಿ ಒಂದು 5,000 IT ಅವರೇ ಬರಬಹುದಂತ. ಬಟ್ ನೀವು ನೋಡ್ಲಿಕ್ಕೆ ಹೋದ್ರೆ ಒಂದು 4,000-5,000 ಡಿಗ್ರಿ ಮಕ್ಕಳು, ಬೇಸಿಕ್ ಡಿಗ್ರಿ ಮಕ್ಕಳು ಬಂದಿದ್ದಾರೆ. ಸೊ ಇದೊಂದು ಒಳ್ಳೆ ಲಕ್ಷಣ. ಇನ್ನೂ ಸ್ವಲ್ಪ ITI ಮಕ್ಕಳು ಇನ್ನೂ ಜಾಸ್ತಿ ಬರ್ತಾ ಇದ್ರೆ ಒಳ್ಳೇದಾಗ್ತಿತ್ತು. ಅದು ನನ್ನ ಒಂದು ಅನಿಸಿಕೆ. ಓಕೆ ಸರ್, ಥ್ಯಾಂಕ್ ಯು. ಇವತ್ತು ನಾವು ಆಳ್ವಾಸ್ ವಿದ್ಯಾಗಿರಿಯ ಆಳ್ವಾಸ್ ಪ್ರಗತಿ 2026 ನಲ್ಲಿ ಇದ್ದೇವೆ. ಮತ್ತೊಮ್ಮೆ ಮೋಹನ್ಲಾಲ್ ಅವರಿಗೆಲ್ಲ ಪರವಾಗಿ ಅಭಿನಂದನೆ ಭಾಷಣ ಸಲ್ಲಿಸ್ತಾರೆ. ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಸೊ ಈ ಗ್ಯಾಪನ್ನು ಫಿಲ್ ಮಾಡುವಂಥ ಒಂದು ಒಳ್ಳೆಯ ಪ್ರಯತ್ನ ಆಳ್ವಾಸ್ ಶಿಕ್ಷಣ ಸಂಸ್ಥೆಯಿಂದ ಆಗಿದೆ. ಗೋಡಾ ಹೇ ಮೈದಾನ ಹೇ ಚಲ್ತಾ ಹೇ ಚಲಾತಾ ಅಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ ನಡೆಯುತ್ತಿಲ್ಲ. ನಮ್ಮ ಸ್ಟೂಡೆಂಟ್ ವೆಲ್ಫೇರ್ ಆಫೀಸರ್ ಸಬಿತಾ ಅವರ ಬಗ್ಗೆ ಮಾತಾಡ್ತಾರೆ. ಅವರ ಬಗ್ಗೆ ಹೇಳಬೇಕು ಅಂತ ಇದ್ರೆ ಅವರ ಮುಂದೆ ನಾವು ಏನೂ ಅಲ್ಲ. ಫಸ್ಟ್ ಸ್ಯಾಲರಿ ಈತ್ ಬರೋಡೊಂದಲ್ಲ ಎಕ್ಸ್ಪೆಕ್ಟೇಷನ್ ಉಂಡೆ ಅಬೌವ್ 20 ಅಂಚ ತಿಕ್ಕಣ ಫಸ್ಟ್ ಡೇ ಸ್ಟಾರ್ಟಿಂಗ್ ಡೇ ಈದಾದ ಎಕ್ಸ್ಪೆಕ್ಟ್ ಮಾಡ್ತೊಂದಿಲ್ಲ ರೀನಿ ಒಂದು ಜಾಬ್ ಅಂಡೆ ಕೊಂಜೋಕ್ಲೆ ನಂಚ ಬೇಲೆ ಕಡ ಪುಣ್ಯಕ್ಕೆ ಸಪೋರ್ಟ್ ಮಾಡ್ಬರಿ ಇಷ್ಟನಾ ಕಡ ಪೋಡೆ ಎಂಕ್ಲಾಂಡ ಪೋತೆ ಜಾಕ್ಲಾಂಡರ ಪಾಡೆ ಪಾತೆಲ್ಲ ಬಲ್ತೇರಿ ಇಲ್ಲಡ್ ಬಂದು ಬೈದಿನತೆ ನಾ ಬಂದು ಬೈದು ಇಲ್ಲದಕ್ಕೆ ನಾವು ಫೋರ್ಸ್ಫುಲ್ ಗೆ ಬೈದಿನಿ. ಸ್ಯಾಲರಿ ಎತ್ಕೋಡು ನಾ ಸ್ಯಾಲರಿ ನಾಲೆಜ್ ಜಾಬ್ ಜಾಬ್ ಸಿಗ್ತದೆ ಇಲ್ಲೋ ಅಂತ ಕನ್ಫ್ಯೂಷನ್ ಅಲ್ಲಿ ಬರ್ತಾರೆ. ಅವ್ರಿಗೆ ಏನ್ ಹೇಳ್ತೀರಾ? ಕನ್ಫ್ಯೂಷನ್ ಅಂದ್ರೆ ಪ್ರಯತ್ನ ಪಡ್ಬೇಕಂತ ಅಷ್ಟೇ. ನಾವು ಮೊದಲು ಬರಬೇಕಾದ್ರೆ ಕನ್ಫ್ಯೂಸ್ ಅಲ್ಲೇ ಬಂದಿದ್ದು, ಆದ್ಮೇಲೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು 100% ಜಾಬ್ ಆಗುತ್ತೆ ಅಂತ. ಜೋಗ್ಲೆಲ್ಲ ತುಂಬ ಬರೋಡೆ ಇದೆ, ನಮ್ಮ ಜವಾಬ್ದಾರಿ ಅದು. ಫ್ರೆಶರ್ಸ್ ಆಗಲಿ ಎಕ್ಸ್ಪೀರಿಯನ್ಸ್ ಆಗಲಿ ಲಾಸ್ಟಿಗೆ ಆಗೋದು ಸ್ಕಿಲ್ಸ್ ಮತ್ತೆ ರೆವೆನ್ಯೂ ಬೇಕೇ ಬೇಕಲ್ಲ. ಎಷ್ಟು ಜಾಬ್ ಇಂಪಾರ್ಟೆಂಟ್, ಎಲ್ಲರಿಗೂ ಪ್ರತಿಯೊಬ್ಬರು ಕೆಲಸ ಬೇಕು, ನಿಮಗೂ ಕೆಲಸ ಬೇಕು, ನಮಗೂ ಕೆಲಸ ಬೇಕು, ಜೀವನ ನಡಿಬೇಕು. This is definitely an amazing experience to be here. I wish all the best for Alvas. And yes, we should work together for better success. ನಮ್ಗೆ ನಿರೀಕ್ಷೆ ಇತ್ತು ಅದೇ ಮಕ್ಕಳು ಜಾಸ್ತಿ ಬಂದಿದ್ದಾರೆ. ಬಟ್ ನೀವು ನೋಡ್ಲಿಕ್ಕೆ ಹೋದ್ರೆ ಒಂದು 4,000-5,000 ಡಿಗ್ರಿ ಮಕ್ಕಳು, ಬೇಸಿಕ್ ಡಿಗ್ರಿ ಮಕ್ಕಳು ಬಂದಿದ್ದಾರೆ. ಸೊ ಇದೊಂದು ಒಳ್ಳೆ ಲಕ್ಷಣ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ,
ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.